ಒಬ್ಬ ವ್ಯಕ್ತಿ ಇತಿಹಾಸವನ್ನು ಯಾಕೆ ತಿಳ್ಕೊಳ್ಬೇಕು? ವೈ ಹಿಸ್ಟ್ರಿ ಈಸ್ ಸಚ್ ಇಂಪಾರ್ಟೆಂಟ್ ಥಿಂಗ್? ತಮಾಷೆಯ ವಸ್ತು ಆಗ್ಬಿಟ್ಟಿದೆ ಇತಿಹಾಸ. ಅಂದರೆ ಮತ್ತೆ ಹಿಸ್ಟ್ರಿ ವಿಲ್ ಬೌನ್ಸ್ ಅಂತ ಹೇಳ್ತೀರಾ? ನನ್ನ ಪ್ರಕಾರ ಈಗ ಆಗಲ್ಲ ಅಂತಾನೆ ನಾನು ಹೇಳೋದು. ಅವ್ರು ಹೇಳಿದ ಹಿಸ್ಟ್ರಿ ನಾವು ನಂಬ್ತಾ ಇದ್ದೀವಿ. ಎಲ್ಲದಕ್ಕೂ ಒಂದು ಹಿಸ್ಟ್ರಿ ಇದೆ ಸರ್, ಪ್ರತಿಯೊಂದಕ್ಕೂ ಹಿಸ್ಟ್ರಿ ಇದೆ ಅಲ್ವಾ? ಪಾಲಕರನ್ನ ನೋಡ್ಬೋದು ಅಥವಾ ಮಕ್ಕಳನ್ನ ನೋಡ್ಬೋದು. ಹಿಸ್ಟ್ರಿ ಅಂದರೆ ಮೂಗು ಮುರಿತಾರೆ. ಅದನ್ನು ಡೆಡ್ ಮಾಡಿದವರು ನಾವೇ, ಬೋರಿಂಗ್ ಮಾಡಿದವರು ನಾವೇ. ಭಾರತದ ಇತಿಹಾಸ ಪ್ರಾರಂಭ ಆಗೋದೇ ಬುದ್ಧನ ಕಾಲದಲ್ಲಿ. ಆ ಸುಳ್ಳಿನ ಚರಿತ್ರೆಯ ಜೊತೆಗೆ ಮಕ್ಕಳಿಗೆ ಸತ್ಯದ ಚರಿತ್ರೆಯನ್ನು ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ರಾಮಾಯಣ ಒಂದು ಬದುಕು. ಆದರೆ ರಾಮನ ಚರಿತ್ರೆಯನ್ನೇ ಸುಳ್ಳು ಅಂತ ಬೊಬ್ಬೆ ಹೊಡೆಯೋರು ಇದ್ದಾರಲ್ಲ. ದಾಖಲೆಗಳಿಲ್ಲದ ಮಾತು ನಿಲ್ಲೋದಿಲ್ಲ. ಕರ್ನಾಡಿನ ಇತಿಹಾಸ ಪ್ರಾರಂಭ ಆಗೋದು ಎಲ್ಲಿಂದ? ತುಂಬಾ ಆದಿ ಹಳೆ ಶಿಲಾಯುಗದಲ್ಲೇ ಪ್ರಾರಂಭ ಆಗುತ್ತೆ. ಹೇಗಿತ್ತು ಕದಂಬರ ವೈಭವ ಕರ್ನಾಟಕ? ಕದಂಬರು ಅಂತಂದ್ರೆ ಕನ್ನಡ, ಕನ್ನಡ ಅಂದ್ರೆ ಕದಂಬ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ. ಅವರು ನಾರ್ತ್ ಆಕ್ಯುಪೈ ಮಾಡಿರ್ಲಿಲ್ವಾ? ಆಲ್ಮೋಸ್ಟ್ ಹೋಗಿದ್ರು, ಬಟ್ ನಾರ್ತ್ ಅನ್ನ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅವರು. ಅಂದ್ರೆ ಅವ್ರ ಕಿಂಗ್ಡಮ್ ಎಲ್ಲಿವರೆಗೆ ಇತ್ತು ಅಂತ? ಅವ್ರದ್ದು ತಮಿಳ್ನಾಡು. ಹಾಗಾದ್ರೆ ಸೋದೆ ಅರಸರು ಆ ಸ್ಥಾನವನ್ನು ಕಟ್ಟುವ ಮುಂಚೆ ಏನಾಗಿದ್ರು? ಅದರಲ್ಲಿ ಒಬ್ಬೊಬ್ಬರ ಕೀರ್ತಿ ಒಂದೊಂದು. ಭಾರತದಲ್ಲೇ ಬ್ರಿಟಿಷರನ್ನ ಸೋಲಿಸಿದ ಮೊದಲ ರಾಜ 1ನೇ ಅರಸಪ್ಪ ನಾಯಕ, 2ನೇ ಅರಸಪ್ಪ ನಾಯಕ, ರಾಮಚಂದ್ರ ನಾಯಕ, ರಘುನಾಥ ನಾಯಕ. ವಾದಿರಾಜರ ಇತಿಹಾಸದಲ್ಲಿ ನಾನು ಕೇಳಿರೋ ಹಾಗೆ ವಾದಿರಾಜರು ಅರಸಪ್ಪ ನಾಯಕನಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹ ಮಾಡಿದ ನಂತರ ಅರಸಪ್ಪ ನಾಯಕನಿಗೆ ಒಂದು ಸ್ಫೂರ್ತಿಯ ಸೆಲೆಯಾದ್ರು, ಒಂದು ಆಶಾಕಿರಣವಾಗಿ ಹೊರಹೊಮ್ಮಿದ್ರು. ವಾದಿರಾಜರ ದೃಷ್ಟಿ ಅದು ಅಗೋಚರ, ಅದು ಅದ್ಭುತ. ಅದು ಅವರಿಗೆ ಈ ಪ್ರದೇಶದ ಸಾಮರ್ಥ್ಯದ ಅರ್ಥ ಆಗಿ ಸೀದಾ ಇಲ್ಲಿಗೆ ತಂದ್ರು. ವಾಟ್ ಆಕ್ಚುಲಿ ಬಲ್ವಾಡಿ ಮಲ್ಲಮ್ಮ ಹೋರಾಟ ಮಾಡಿ ಅವಳ ಹೋರಾಟಕ್ಕೆ ಮನಸೋತವನು ಶಿವಾಜಿ. ಮರಾಠ ರಾಜ್ಯರ ಪ್ರಭಾವವು ಕೂಡ ನಮ್ಮ ರಾಜ್ಯದ ಮೇಲೆ. ಶಿವಾಜಿ ಕನ್ನಡಿಗರ ಮೇಲೆ, ಕನ್ನಡ ನಾಡಿನ ಮೇಲೆ ದಾಳಿ ಮಾಡಿದ್ದ, ಕನ್ನಡ ಅರಸರ ಮೇಲೆ ದಾಳಿ ಮಾಡಿದ್ದ. ಅವನಿಗೆ ಕನ್ನಡ ನಾಡು ಕಂಡ್ರೆ ಆಗ್ತಾ ಇರಲಿಲ್ಲ. ಈಗಲೂ ಮಹಾರಾಷ್ಟ್ರ, ಕರ್ನಾಟಕ ಒಬ್ರಿಗೊಬ್ರಿಗೆ ಶತ್ರುಗಳು. ಅಥವಾ ಕನ್ನಡವನ್ನ ನಾಶ ಮಾಡಬೇಕು ಕನ್ನಡ ನಾಶದ ಉದ್ದೇಶವು ಸರ್ ಅವರೆಲ್ಲ ಬೇಡ ಸರ್. ಟಿಪ್ಪು ಸುಲ್ತಾನ್. ಆಗ ಈ ಟಿಪ್ಪು ಸುಲ್ತಾನ್, ಈ ಹುಲಿ, ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದವನು, ಅವನೇ ಲೀಡರ್ ಆಗಿ, ರೈತರ ಲೀಡರ್ ಆಗಿ ಹೊರಹೊಮ್ಮಿ ಟಿಪ್ಪು ಸುಲ್ತಾನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನು ನಿಮಗೆ ತಿಳಿಸಬೇಕು ಅನ್ನೋ ಕಾರಣಕ್ಕೆ ಒಬ್ಬ ಅತಿಥಿಯನ್ನು ನಾನಿವತ್ತು ನಮ್ಮ ಪಾಡ್ಕಾಸ್ಟಿಗೆ ಕರ್ಕೊಂಡ್ಬಂದಿದ್ದೀನಿ. ಇವರು ಖ್ಯಾತ ಇತಿಹಾಸಕಾರರು, ಅದ್ಭುತ ಬರಹಗಾರರು ಮತ್ತು ಅದ್ಭುತ ವಾಗ್ಮಿಗಳು ಮತ್ತು ಇತಿಹಾಸವನ್ನು ಇದ್ದಂತೆ ಹೇಳುವಂತಹ ಒಂದು ಕರ್ತವ್ಯದ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಕರ್ನಾಟಕದ ಖ್ಯಾತ ಹಿಸ್ಟೋರಿಯನ್ ಆಗಿರ್ತಕ್ಕಂತಹ ಲಕ್ಷ್ಮೀಶ್ ಹೆಗಡೆ ಸೊಂದ ಅವರು. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಸೂಪರ್. ಭಾಳ ದಿನದಿಂದ ಸುಮಾರು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದೆ. ಅನೇಕ ವೇದಿಕೆಗಳಲ್ಲಿ ನಿಮ್ಮ ಮಾತುಗಳನ್ನು ಕೇಳಿದ್ದೀನಿ, ನಿಮ್ಮ ಪುಸ್ತಕಗಳನ್ನು ಓದಿದ್ದೀನಿ. ಸೋದೆಯ ಇತಿಹಾಸದ ಶಾಸನಗಳು, ಆ ಪುಸ್ತಕಗಳನ್ನೆಲ್ಲ ಓದಿದ್ದೀನಿ. ಇವತ್ತು ನಿಮ್ಮನ್ನು ಇಲ್ಲಿ ಕರೆಸಿ ಮಾತನಾಡುವಂತಹ ಒಂದು ಭಾಗ್ಯ ಸಿಕ್ಕಿದೆ. ಆ್ಯಂಡ್ ಬಹಳ ಅದ್ಭುತವಾದಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅಂದರೆ ಇತಿಹಾಸವನ್ನು ಜನರಿಗೆ ತಿಳಿಸೋದಿದೆಯಲ್ಲ, ಅದು ಅದ್ಭುತವಾದಂಥ ಕೆಲಸ. ಯಾಕಂದರೆ ನಮ್ಮ ಹಿರಿಯರನ್ನು ನೆನಪಿಸುವಂತಹ ಅಥವಾ ನಮ್ಮ ದೇಶಕ್ಕಾಗಿ, ನಮ್ಮ ನಾಡಿಗಾಗಿ, ನಮ್ಮ ಭಾಷೆಗಾಗಿ, ನಮ್ಮ ಪ್ರಾಂತಕ್ಕಾಗಿ ಸೇವೆ ಸಲ್ಲಿಸಿರುವಂತಹ ಮತ್ತು ಈ ದೇಶಕ್ಕಾಗಿ ತ್ಯಾಗ ಮಾಡಿರುವಂಥ ಅನೇಕ ಜೀವಿಗಳನ್ನು ನೆನೆಸಿಕೊಳ್ಳೋದಿದೆಯಲ್ಲ, ಇದು ಪ್ರಥಮತಃ ಬಹಳ ದೊಡ್ಡ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಥರದ ಕೆಲಸವನ್ನು ಜನರಿಗೆ ತಿಳಿಸುವಂತಹ ಯಥಾಮತಿ ಯಥಾಶಕ್ತಿ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಒನ್ಸ್ ಅಗೇನ್ ವೆರಿ ಥ್ಯಾಂಕ್ಫುಲ್ ಟು ಯು. ಸರ್, ಮೊದಲನೇದಾಗಿ ಒಬ್ಬ ವ್ಯಕ್ತಿ ಇತಿಹಾಸವನ್ನು ಯಾಕೆ ತಿಳ್ಕೊಳ್ಬೇಕು? ವೈ ಹಿಸ್ಟ್ರಿ ಈಸ್ ಸಚ್ ಇಂಪಾರ್ಟೆಂಟ್ ಥಿಂಗ್? ಇತಿಹಾಸ ಅಂದರೆ ನಮ್ಮದನ್ನು ನಾವು ಕಂಡುಕೊಳ್ಳಿಕ್ಕೆ ಇರುವಂಥ ಒಂದು ಅದ್ಭುತವಾದಂಥ ವಾಹಕ. ಅದು ನಮ್ಮದನ್ನು ನಾವು ತಿಳ್ಕೊಳ್ಳಿಕ್ಕೆ ಇರುವಂಥ ಒಂದು ವಾಹಕ ಇತಿಹಾಸ ಅಂದರೆ. ಇತಿಹಾಸದ ಪ್ರಜ್ಞೆ ಇಲ್ಲದೆ ಹೋದರೆ ಬಹುಶಃ ವರ್ತಮಾನ ಮತ್ತು ಭವಿಷ್ಯ ಎರಡೂ ಕೂಡ ಸಮರ್ಪಕವಾಗಿ ಹೋಗೋದಿಲ್ಲ ಹೇಳುವಂಥದ್ದು ನನ್ನ ಒಂದು ಅನಿಸಿಕೆ. ನಾನು ಯಾವಾಗಲೂ ಎಲ್ಲ ಕಡೆ ಈ ಪ್ರಶ್ನೆ ಬಂದಾಗ ಒಂದೇ ಉದಾಹರಣೆ ಕೊಡೋದು. ಬಿಕಾಸ್ ಅದಕ್ಕಿಂತ ಬೆಟರ್, ಅದಕ್ಕಿಂತ ಇಫೆಕ್ಟಿವ್ ಎಕ್ಸಾಂಪಲ್ ನಾನು ಕಂಡಿಲ್ಲ. ಅದಕ್ಕೋಸ್ಕರ ಅದನ್ನೇ ಉದಾಹರಣೆ ಕೊಡ್ತೀನಿ ನಾನು ಈ ಪ್ರಶ್ನೆ ಬಂದಾಗ.
ಇತಿಹಾಸ ಅಂತಂದರೆ ನಮ್ಮ ಬದುಕು ಎಂಬ ವಾಹನದ ಮಿರರ್. ನಮ್ಮ ಬದುಕು ಒಂದು ವಾಹನ ಅಂತ ಇಟ್ಕೊಂಡ್ರೆ ನೀವು, ಈ ವಾಹನಕ್ಕೊಂದು ಮಿರರ್ ಬೇಕಲ್ವಾ? ಅದು ಯಾವುದು ಅಂತ ಕೇಳಿದ್ರೆ ಅದು ಹಿಸ್ಟ್ರಿ. ಈಗ ಒಂದು ವಾಹನ ಮುಂದೆ ಹೋಗಬೇಕಾದ್ರೆ ಅಪಘಾತ ಆಗಬಾರ್ದು ಅಂದರೆ ನಾವು ಮಿರರ್ ಇಟ್ಕೋತೀವಿ, ಹಿಂದೆ ಏನಾಗ್ತಾ ಇದೆ ಪ್ರೊಸೆಸ್ಸು ಅಂತ ನೋಡ್ಕೊಳ್ಳಿಕ್ಕೆ. ಅದು ನೋಡಿಕೊಂಡು ಕರೆಕ್ಟಾಗಿ ಹೋಗ್ಬೋದು. ಹಾಗೆ ನಮ್ಮ ಜೀವನ ಎಂಬ ವಾಹನಕ್ಕೆ ಮಿರರ್ ಬೇಕು. ಆ ಮಿರರ್ ಯಾವುದು ಕೇಳಿದ್ರೆ ಹಿಸ್ಟ್ರಿ. ಹಿಂದೆ ಆಗಿ ಹೋದ ಪ್ರಮಾದಗಳು, ಹಿಂದೆ ಆಗಿ ಹೋದ ಸರಿ ತಪ್ಪುಗಳು, ಹಿಂದೆ ಆಗಿ ಹೋದ ಸಾಧನೆಗಳು ನಮಗೆ ಸ್ಫೂರ್ತಿಯನ್ನು ಕೊಡುತ್ತೆ. ಹಿಂದೆ ಆಗಿ ಹೋದ ಪ್ರಮಾದಗಳು ಮತ್ತೆ ಭವಿಷ್ಯದಲ್ಲಿ ನಮ್ಮ ಬದುಕಿನಲ್ಲಿ ಪ್ರಮಾದಗಳು ಆಗದೇ ಇರೋ ರೀತಿಯಲ್ಲಿ ನಮ್ಮನ್ನು ತಡೆಯುತ್ತೆ, ಎಚ್ಚರಿಕೆಯನ್ನು ಕೊಡುತ್ತೆ. ಹೀಗಾಗಿ ಅದು ಒಂದು ಪಾಠ, ನಮಗೆ ಬದುಕಿನ ಪಾಠವಾಗಿ ನಮಗೆ ಇತಿಹಾಸ ಬೇಕು. ಅಂದರೆ ಸಮರ್ಪಕವಾಗಿ ಅದನ್ನು ಸ್ವೀಕರಿಸುವ ಮನೋಭಾವ ಇದ್ದರೆ ಅಂಥವರಿಗೆ ಇದೊಂದು ಪಾಠವಾಗಿಯೇ ಇರ್ತದೆ. ಇಲ್ಲದೆ ಹೋದರೆ ಈಗ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಸಮಸ್ಯೆ ಆದಾಗ ಇತಿಹಾಸದ ಪ್ರಜ್ಞೆ ಜಾಗೃತ ಆಗುತ್ತೆ. ನೋಡಿ, ಈಗ ಯಾವುದೋ ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ರಾಜನ ಬಗ್ಗೆ ವಿವಾದ ಆಗಿ ಒಂದು ಗಲಭೆ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ಇತಿಹಾಸದ ಬಗ್ಗೆ ಚರ್ಚೆಗಳು, ಡಿಬೇಟ್ಗಳೆಲ್ಲ ಪ್ರಾರಂಭ ಆಗುತ್ತೆ. ಬೇಕಾಗಿಲ್ಲ. ಈ ಇತಿಹಾಸ ಅಂದರೆ ಎಲ್ಲೋ ಒಂದು ಕಡೆ ಸಾಂದರ್ಭಿಕವಾಗಿ ಬರುವ ಚರ್ಚೆ ಆಗ್ಬಿಟ್ಟಿದೆ. ಈಗ ಅದು ಆಗಬಾರ್ದು ಅಂತ. ಸಾಂದರ್ಭಿಕ ಚರ್ಚೆಗೆ ಅಲ್ಲ ಇತಿಹಾಸ, ಯಾವತ್ತು ಕಾಲ ಚರ್ಚೆಗೆ ಇರುವಂಥ ವಿಷಯ ಅಂತಂದರೆ ಇತಿಹಾಸ. ಭಾಳ ಜನ ಇಟ್ಸ್ ಅ ಡೆಡ್ ಸಬ್ಜೆಕ್ಟ್ ಅಂತಾರೆ. ನೋ, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಇಂಟರ್ಪ್ರಿಟೇಷನ್, ತಪ್ಪು ವಿವರಣೆ. ಅದು ಡೆಡ್ ಸಬ್ಜೆಕ್ಟ್ ಅಲ್ಲ, ಆಲ್ವೇಸ್ ಅಲೈವ್ ಸಬ್ಜೆಕ್ಟ್ ಅಂದರೆ ಇತಿಹಾಸ. ನನ್ನ ಪ್ರಕಾರ ಯಾವಾಗಲೂ ಬದುಕಿರುವಂಥ ಸಬ್ಜೆಕ್ಟ್ ಇತಿಹಾಸ, ಡೆಡ್ ಸಬ್ಜೆಕ್ಟ್ ಅಲ್ಲ. ಹೀಗಾಗಿ ಇತಿಹಾಸದ ಪ್ರಜ್ಞೆ ಪ್ರತಿಯೊಬ್ಬನಿಗೂ ಬೇಕು, ಪ್ರತಿಯೊಬ್ಬನಿಗೂ ಇತಿಹಾಸದ ಬಗ್ಗೆ ತಿಳುವಳಿಕೆ ಇರಲೇಬೇಕು. ಹೀಗಾಗಿ ಅಲ್ವಾ ಅಂಬೇಡ್ಕರ್ ಅವರು ಹೇಳಿದ್ದು ಆ ಮಾತನ್ನು, ಯಾರು ಇತಿಹಾಸವನ್ನು ಮರೀತಾರೋ ಅವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಏನಿದ್ರ ಅರ್ಥ ಅಂದರೆ ಅಚೀವ್ ಮಾಡಲಿಕ್ಕೆ ಆಗಲ್ಲ ಅಂತ. ಇತಿಹಾಸ ಸೃಷ್ಟಿ ಅಂದರೆ ಅಚೀವ್ಮೆಂಟ್. ಸಾಧನೆ ಮಾಡಬೇಕು ಅಂತಂದರೆ ಇತಿಹಾಸದ ಬಗ್ಗಿನ ಜ್ಞಾನ ಬೇಕು, ಆವಾಗ ಸಾಧನೆ ಸಿದ್ಧಿ ಆಗುತ್ತದೆ. ಹೀಗಾಗಿ ಅಂಬೇಡ್ಕರ್ ಅವರು ಹೇಳಿದ್ದು ಮರಿಬೇಡಿ, ಸಾಧನೆ ಮಾಡಿ. ಸಾಧನೆ ಮಾಡಲಿಕ್ಕೆ ಹಿಸ್ಟ್ರಿ ಬೇಕು. ಹೀಗಾಗಿ ಇತಿಹಾಸ ನಮಗೆ ಪ್ರತಿಯೊಬ್ಬನಿಗೂ ಬೇಕು. ಸರ್, ಸುಮಾರು ಜನ ಪಾಲಕರನ್ನ ನೋಡ್ಬೋದು ಅಥವಾ ಮಕ್ಕಳನ್ನ ನೋಡ್ಬೋದು, ಹಿಸ್ಟ್ರಿ ಅಂದರೆ ಮುರಿತಾರೆ. ಮಕ್ಕಳು ಯಾರ್ದೋ ರಾಜನ ಕತೆ ತೊಗೊಂಡು ನಮಗೇನಾಗಬೇಕು, ಹಿಂದೆ ನಡೆದ ಘಟನೆ ತೊಗೊಂಡು ನಮಗೇನಾಗಬೇಕು, ಅದನ್ನು ಓದಿ ಏನು ಮಾಡ್ತೀಯಾ ಅಂತ ಹೇಳೋ ಪಾಲಕರು, ಪೇರೆಂಟ್ಸು ಇದ್ದಾರೆ ಇವತ್ತು. ಸೊ ಅಂತಹ ಪಾಲಕರಿಗೆ ಹಿಸ್ಟೋರಿಯನ್ ಆಗಿ ಅಂದರೆ ಇತಿಹಾಸದ ಅರಿವು ಇಲ್ಲದಿದ್ದರೆ ಏನು ಎಡವಟ್ಟು ಆಗಬಹುದು, ಮುಂದಿನ ದಿನಗಳಲ್ಲಿ ಮಕ್ಕಳ ಮೇಲೆ ಏನು ಪ್ರಭಾವ ಆಗಬಹುದು ಅನ್ನೋದನ್ನು ತಿಳಿಸ್ತೀರಾ? ನಿಜ, ಖಂಡಿತ. ನೋಡಿ, ಅದು ತಪ್ಪು ಕಲ್ಪನೆ. ಅದು ಇತಿಹಾಸ ಹೇಳೋದು ಒಂದು ಡೆಡ್ ಸಬ್ಜೆಕ್ಟು ಅಲ್ಲ, ಬೋರಿಂಗ್ ಸಬ್ಜೆಕ್ಟು ಅಲ್ಲ. ಅದನ್ನು ಡೆಡ್ ಮಾಡಿದವರು ನಾವೇ, ಬೋರಿಂಗ್ ಮಾಡಿದವರು ನಾವೇ, ಹೇಳೋರು ಸರಿಯಾಗಿಲ್ಲ. ಹೌದೌದು. ಈಗ ಇತಿಹಾಸವನ್ನು ಹೇಳುವವರು, ಪಾಠ ಮಾಡುವವರು ಅದನ್ನು ತುಂಬ ಪರಿಣಾಮಕಾರಿಯಾಗಿ, ಆಕರ್ಷಕವಾಗಿ ಮಂಡಿಸಿದರೆ, ಅಥವಾ ನಾಲ್ಕು ಗೋಡೆಗಳ ಮಧ್ಯೆ ಕೂಡ, ಕ್ಲಾಸ್ ರೂಮ್ನಲ್ಲೂ ಕೂಡ. ಈಗ ನಾನು ಕೇವಲ ಈ ಭಾಷಣಕಾರ ಮಾತ್ರ ಅಲ್ಲ, ನಾನೊಬ್ಬ ಉಪನ್ಯಾಸಕ ಕೂಡ ಹೌದು, ಪಾಠ ಕೂಡ ಮಾಡ್ತೇನೆ, ಮಕ್ಕಳ ಜೊತೆಗೆ ಪ್ರತಿನಿತ್ಯ ಇರೋನು. ನಾನು ಪ್ರಿನ್ಸಿಪಾಲ್ ಆದರೂ ಕೂಡ ಕಾಲೇಜಿನಲ್ಲಿ ನಾನು ನನ್ನ ಕೆಲಸವನ್ನು ಆಡಳಿತಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡಿಲ್ಲ. ನಾನು ಪೀರಿಯಡ್ ಕೂಡ ಇಟ್ಕೊಂಡಿದ್ದೇನೆ, ಕ್ಲಾಸ್ ಕೂಡ ಇಟ್ಕೊಂಡಿದ್ದೇನೆ. ವಾರಕ್ಕೊಂದು 12 ಕ್ಲಾಸ್ ಮಾಡ್ತೇನೆ ನಾನು ಕಾಲೇಜಿನಲ್ಲಿ. ಹಿಸ್ಟ್ರಿ ಪಾಠವನ್ನೇ ಮಾಡ್ತೇನೆ, ಅಕಾಡೆಮಿಕ್ ಪಾಠವನ್ನೇ ಮಾಡ್ತೇನೆ. ಯಾಕೆ ಮಾಡ್ತೇನೆ ಅಂದರೆ, ಒಂದು ಹಂತದ ಆ ಪಠ್ಯದ ಬಗೆಗೆ ಒಂದು ಪ್ರಜ್ಞೆ ನಮಗಿರಬೇಕು. ಆ ಪಠ್ಯದಲ್ಲಿ ಯಾವ ಪ್ರಕಾರ ಕೊಟ್ಟಿದ್ದಾರೆ, ಆ ಪಠ್ಯದಲ್ಲಿರುವುದು ಸರಿಯೋ ತಪ್ಪೋ, ಅದರ ಬಗ್ಗೆ ಜಿಜ್ಞಾಸೆ, ಅದರ ಬಗ್ಗೆ ಅರ್ಥ ವಿವರಣೆ, ಇದು ನಮ್ಮಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ನಾನು ಪಾಠ ಕೂಡ ಮಾಡ್ತೇನೆ, ಪ್ರಾಚಾರ್ಯ ಆದರೂ ಕೂಡ. ಆಗ ಸವಾಲುಗಳು ಏನು ಬರುತ್ತೆ ಗೊತ್ತಾ? ದೊಡ್ಡ ಸವಾಲುಗಳು ಬರುತ್ತೆ ಅಲ್ಲಿ. ಎಷ್ಟೋ ನಮ್ಮ ಪಠ್ಯದಲ್ಲಿ ದೊಡ್ಡ ಸಮಸ್ಯೆಗಳು ಅಂತಂದರೆ, ಸುಳ್ಳು ಇತಿಹಾಸವನ್ನು ಕೊಟ್ಟಿದ್ದಾರೆ ಪಠ್ಯದಲ್ಲಿ, ಸುಳ್ಳು ಚರಿತ್ರೆ. ಟೆಕ್ಸ್ಟ್ ಬುಕ್ನ ಕತೆ ಹೇಳಬೇಕು ಅಂದರೆ ತುಂಬ ಅಸತ್ಯಗಳಿದೆ ಅಲ್ಲಿ, ಸತ್ಯವಿಲ್ಲದ ಸಂಗತಿಗಳೇ ತುಂಬ ಇದೆ. ಆವಾಗ ಸಮಸ್ಯೆ ಏನಾಗುತ್ತೆ ಅಂದರೆ, ನಾವು ಮಕ್ಕಳಿಗೆ ಪಠ್ಯದಲ್ಲಿ ಇರುವಂಥದ್ದು ಅವರು ಬರೀಲೇಬೇಕು, ಅನಿವಾರ್ಯ. ಯಾಕೆಂತಂದರೆ ಅದನ್ನ ಬರೆದ್ರೆ ಮಾತ್ರ ಮಾರ್ಕ್ ಸಿಗುತ್ತೆ. ಆದರೆ ಅವರಿಗೆ ಸತ್ಯದ ಚರಿತ್ರೆ ಹೇಳ್ತಾ ಇದು ಸುಳ್ಳು ಅಂತ ತಿಳಿಸ್ಕೊಡ್ಬೇಕು. ನೀವು ಬರೀರಿ, ಇದನ್ನ ತೊಂದರೆ ಇಲ್ಲ, ನಿಮಗೆ ಮಾರ್ಕ್ಸ್ ಬೇಕು, ಬರೀತೀರಿ, ಬರೀಲೇಬೇಕು, ಅನಿವಾರ್ಯ, ನಿಮ್ಮ ಹಣೆ ಬರ. ಆದರೆ ಅದು ಸುಳ್ಳು, ಸತ್ಯದ ಕತೆ ಇದು, ಸತ್ಯದ ಚರಿತ್ರೆ ಇದು, ನಾಲೆಡ್ಜ್ ಪರ್ಪಸ್. ಇದು ಒಬ್ಬ ಉಪನ್ಯಾಸಕ ಮಾಡಬೇಕಾದ ಕೆಲಸ, ಇತಿಹಾಸ ಉಪನ್ಯಾಸಕ ಮಾಡಬೇಕಾದ ಕೆಲಸ. ಜೊತೆಗೆ ಇನ್ನೊಂದು ಸವಾಲು ಏನು ಗೊತ್ತಾ?
ಈಗ ನಾವು ಆ ಹಳೆ ಮಾದರಿಯ ಇತಿಹಾಸದ ಪಾಠವನ್ನು ಬಿಡಬೇಕು. ಆದ್ರೆ ಈಗ ಅದೇ ಪಠ್ಯ ಪುಸ್ತಕದ ಸಮಿತಿ ಮತ್ತೊಂದು ಮಗದೊಂದು ಅವ್ರ ಸಿದ್ಧಾಂತ ಅಲ್ಲ, ಅವ್ರು ಏನು ಮಾಡ್ಕೊಳ್ಳಿ, ಅವ್ರು ಏನು ಮಾಡಲಿ, ಅವರು ಯಾವುದೇ ಎಡನೋ ಬಲನೋ ಅವ್ರಿಗೆ ಬೇಕಾದಂಗೆ ಕೊಡಿ. ಆದರೆ ಮಕ್ಕಳಿಗೆ ಹಿಸ್ಟ್ರಿ ಬಗ್ಗೆ ಒಂದು ಪ್ರೀತಿ, ಒಂದು ಆಸಕ್ತಿ ಬರೋ ರೀತಿಯಲ್ಲಿ ಉಪನ್ಯಾಸಕರು ಏನು ಮಾಡ್ತಾ ಇದ್ದಾರೆ ಈಗ ಯೋಚನೆ ಮಾಡಿ. ಆ ಕ್ರಾಂತಿಕಾರಿಕ ಹೆಜ್ಜೆಯನ್ನು ನಾವು ಇಡಬೇಕು, 4 ಗೋಡೆಯನ್ನು ಮೀರಿ ಬರಬೇಕು. ಆರ್ಕಿಟೆಕ್ಚರ್ ಪಾಠ ಮಾಡಬೇಕಾದ್ರೆ ನೀವು ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡು ಆರ್ಕಿಟೆಕ್ಚರ್ ಪಾಠ ಮಾಡ್ಲಿಕ್ಕೆ ಆಗಲ್ಲ. ಆರ್ಕಿಟೆಕ್ಚರ್ ಇದ್ದಲ್ಲಿ ಹೋಗಬೇಕು, ಆ ಟೆಂಪಲ್ಗೆ ಹೋಗಿ ಇದು ಸಭಾಮಂಟಪ, ಇದು ಮುಖಮಂಟಪ, ಇದು ಕೀರ್ತಿಮುಖ, ಇದು ಗರ್ಭಗೃಹ, ಇದು ಸುಖನಾಸಿ, ಇದು ಕಕ್ಷಾಸನ. ಇಲ್ಲಾಂದ್ರೆ ನೀವು ಇಲ್ಲಿ ಕೂತ್ಕೊಂಡು ಟೆಂಪಲ್ ಅಲ್ಲಿ ಕಕ್ಷಾಸನ ಇರುತ್ತೆ ಅಂದ್ರೆ ಯಾರಿಗೆ ಗೊತ್ತಾಗತ್ತೆ, ಹೇಗೆ ಗೊತ್ತಾಗುತ್ತೆ? ಕಲ್ಪನೆನೇ ಬರಲ್ಲ. ಇವನ್ ಫೋಟೋ ತೋರಿಸಿದ್ರು ಪ್ರಯೋಜನ ಆಗಲ್ಲ. ಟೆಂಪಲ್ಲಿಗೆ ಹೋಗಿ ಇದು ಹೊರಪಾರ್ಶ್ವದ ಕಕ್ಷಾಸನ, ಸಭಾಮಂಟಪ ಅಂದರೆ ಹೀಗೆ, ನವರಂಗ ಅಂದರೆ ಹೀಗೆ, ಛತ್ತು ಅಂದರೆ ಹೀಗೆ, ಈ ಥರ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಅವರಿಗೆ ಹೇಳಿದರೆ ಇತಿಹಾಸದ ಬಗ್ಗೆ ಯಾಕೆ ಇಂಟ್ರೆಸ್ಟ್ ಬರಲ್ಲ ಹೇಳಿ? ಖಂಡಿತವಾಗಿಯೂ ಬರುತ್ತೆ. ಯಾವ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹಿಸ್ಟ್ರಿಯೇ ಇಲ್ಲ, ಅವರು ಹಿಸ್ಟ್ರಿಯನ್ನು ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅವ್ರು ಹೇಳಿದ ಹಿಸ್ಟ್ರಿ ನಾವು ನಂಬ್ತಾ ಇದ್ದೀವಿ ಅಲ್ವಾ? ಇಲ್ಲಿ ನಾವು ಕಾಲಿಟ್ಟಲ್ಲೆಲ್ಲ ಹಿಸ್ಟ್ರಿ ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಆದರೆ ನಮಗೆ ಇತಿಹಾಸದ ಬಗ್ಗೆ ಒಂದು ಗಾಂಭೀರ್ಯತೆನೇ ಇಲ್ಲ, ಒಂದು ಆಸಕ್ತಿನೇ ಇಲ್ಲ, ಪ್ರೀತಿನೇ ಇಲ್ಲ. ಇದು ಒಂದು ತಮಾಷೆಯ ವಸ್ತು ಆಗಿಬಿಟ್ಟಿದೆ ಇತಿಹಾಸ ಅಂದರೆ. ಹಿಸ್ಟ್ರಿ ಅಂದರೆ ಕಾಮಿಡಿಯಾಗಿ ತಗೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂಥ ಅಪಸವ್ಯ ಇದು, ಎಂಥ ಅಬದ್ಧ ಇದು. ತುಂಬ ಬೇಸರದ ಸಂಗತಿ ಇದು, ತುಂಬ ಬೇಸರದ ಸಂಗತಿ. ಹೀಗಾಗಬಾರ್ದಿತ್ತು. ಸೊ ಮಕ್ಕಳಿಗೆ ಪಾಲಕರು ಇಲ್ಲ, ಇತಿಹಾಸ ನೀವು ಓದಲೇಬೇಕು, ತಿಳ್ಕೋಬೇಕು ಅಂತ ಹೇಳಬೇಕು. ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಇಲ್ಲಿ. ಎಲ್ಲರೂ ಕೂಡ, ಎಲ್ಲ ಪಾಲಕರು ತಮ್ಮ ತಮ್ಮ ಮಕ್ಕಳ ಭವಿಷ್ಯವನ್ನು ನೋಡಲೇಬೇಕು, ನೋಡ್ತಾರೆ. ಹಿಸ್ಟ್ರಿ ಓದಿ ಭವಿಷ್ಯ ಕಟ್ಕೊಳ್ಳಿಕ್ಕೆ ಆಗತ್ತೆ? ಒಂದು ಕ್ವಶನ್ ಮಾರ್ಕ್ ಇದೆ. ಆಗತ್ತಾ ಇಲ್ಲೋಳ ಕ್ವಶನ್ ಮಾರ್ಕ್ ಇದೆ. ನನ್ನ ಪ್ರಕಾರ ಈಗ ಆಗಲ್ಲ ಅಂತಲೇ ನಾನು ಹೇಳೋದು. ಅದು ಅನ್ನ ಕೊಡುವ ವಿಷಯವಾಗಿ ಉಳಿದಿಲ್ಲ ಈಗ ಇವತ್ತಿನ ವಿಷಯವಾಗಿ ಉಳಿದಿಲ್ಲ. ಈಗ ನೋಡಿ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಹೋಗೋ ಆಸಕ್ತಿ ಇರುವಂಥವ್ರು ಇತಿಹಾಸವನ್ನು ಓದಿದ್ರೆ ತಕ್ಷಣ ಅಪಾಯಿಂಟ್ಮೆಂಟ್ ಆಗತ್ತಾ? ಖಂಡಿತ ಇಲ್ಲ. ಅವ್ರು ಕಾಯ್ತಾ ಕೂತ್ಕೋಬೇಕು, ಯಾವಾಗ ಕಾಲ್ ಮಾಡ್ತಾರೋ ಏನೋ. ತಕ್ಷಣ ಅಂತೂ ಜೀವನ ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಎಂಬಲ್ಲಿಗೆ ಇತಿಹಾಸ ಯಾವಾಗ ಅನ್ನ ಕೊಡುವ ಒಂದು ವಿಷಯ ಆಗ್ತದೆಯೋ, ಇತಿಹಾಸಕ್ಕೆ ಒಂದು ಆಕರ್ಷಣೆಯ ಸ್ಪರ್ಶ ಯಾವಾಗ ಬರ್ತದೆಯೋ, ಇತಿಹಾಸಕ್ಕೆ ಯಾವಾಗ ಪರಿಣಾಮಕಾರಿತ್ವದ ಬೋಧನೆಯ ಆವರಣ ಸಿಗ್ತದೆಯೋ, ಆವಾಗ ಇದಕ್ಕೊಂದು ಭವಿಷ್ಯ ಇದೆ ಅಂತ ಹೇಳ್ಬೋದು. ಅಲ್ಲಿವರೆಗೆ ಭವಿಷ್ಯ ಇಲ್ಲ. ಅಂದರೆ ಮತ್ತೆ ಹಿಸ್ಟ್ರಿ ವಿಲ್ ಬೌನ್ಸ್ ಅಂತ ಹೇಳ್ತೀರಾ? 100% ಒಂದು ಬೌನ್ಸ್ ಬ್ಯಾಕ್ ಆಗಿ ಬರಬೇಕಿದು. ಒಂದು ಕ್ರಾಂತಿಕಾರಿಕ ಹೆಜ್ಜೆಯನ್ನು ನಮ್ಮ ಆಡಳಿತಜ್ಞರು ತಗೊಳ್ಬೇಕು. ಇತಿಹಾಸವನ್ನು ಏನಾದರೂ ಡೆವಲಪ್ ಮಾಡಬೇಕು ಹೇಳುವಂಥ ಒಂದು ಮನೋಸ್ಥಿತಿ ಇದ್ದರೆ, ಇಲ್ಲ ಅದು ಬೇರೆ ಪ್ರಶ್ನೆ. ಇದ್ರೆ ಬಂದರೆ ಆವಾಗ ಈ ರೀತಿ ಮಾಡಬಹುದು. ಸಾಕಷ್ಟು ಪರಿಹಾರಗಳಿದೆ ಅದಕ್ಕೆ. ಇತಿಹಾಸವನ್ನು ಮತ್ತೆ ಬೌನ್ಸ್ ಬ್ಯಾಕ್ ಮಾಡಲಿಕ್ಕೆ, ಮತ್ತೆ ಎತ್ತರಿಸಲಿಕ್ಕೆ ಸಾಕಷ್ಟು ಪರಿಹಾರಗಳಿದೆ. ಆದರೆ ಇಚ್ಛಾಶಕ್ತಿ ಬೇಕಲ್ಲ, ನಮ್ಮನ್ನು ಆಳುವವರಿಗೊಂದು ಇಚ್ಛಾಶಕ್ತಿ ಬೇಕಲ್ಲ, ಆಗ ಅದು ಆಗ್ತದೆ. ಇಲ್ಲದೆ ಹೋದರೆ ಇದು ಆಗಲ್ಲ. ಮತ್ತು ಒಂದಷ್ಟು ಬದಲಾವಣೆಯ ಅವಶ್ಯಕತೆ ಖಂಡಿತ ಇದೆ. ಪಾಠ ಮಾಡುವವರಿಗೆ ಬದಲಾವಣೆ ಅವಶ್ಯಕತೆ ತುಂಬ ಇದೆ. ಎಕ್ಸಾಕ್ಟ್ಲಿ, ತುಂಬ ಇದೆ. ಅವರಿಗೆ ಆರ್ಕಿಯಾಲಜಿಯನ್ನು, ಪ್ರಾಚ್ಯಶಾಸ್ತ್ರವನ್ನು ಯಾವ ರೀತಿಯಲ್ಲಿ ಇಫೆಕ್ಟಿವ್ ಆಗಿ ಮಕ್ಕಳಿಗೆ ಬೋಧಿಸಬಹುದು ಆ ಪ್ರಜ್ಞೆ ಬೇಕು. ಆರ್ಕಿಟೆಕ್ಚರನ್ನು ಹೆಂಗೆ ಕೊಡಬೇಕು ಆ ಪ್ರಜ್ಞೆ ಬೇಕು. ಈಗ ಕೇವಲ ರಾಜ ರಾಣಿ ಯುದ್ಧ ಒಂದಷ್ಟು ಡೇಟ್ಸ್ ನೆನ್ಪಿಟ್ಕೊಳ್ಳೋದು ಅದು ಮಾತ್ರ ಹಿಸ್ಟ್ರಿ ಅಲ್ಲ. ಭಾಳ ಜನರ ತಪ್ಪು ತಿಳುವಳಿಕೆ. ವೈಭವೀಕರಣ ಬೇಕು ಅಲ್ವಾ? ಅಪಾರ್ಟ್ ಫ್ರಮ್ ದ್ಯಾಟ್, ವೈಭವೀಕರಣ ಹೇಳೋದಕ್ಕಿಂತ ತುಂಬ ಇದೆ ಹಿಸ್ಟ್ರಿ ಅಂದರೆ. ತುಂಬ ಇದೆ. ಹಿಸ್ಟ್ರಿ ಅಂದರೆ ಕೇವಲ ಪಾಲಿಟಿಕಲ್ ಹಿಸ್ಟ್ರಿಗೆ ಸೀಮಿತ ಆಗಿದೆ ನಮ್ಮಲ್ಲಿ, ರಾಜಕೀಯ ಇತಿಹಾಸಕ್ಕೆ ಮಾತ್ರ. ಸಾಹಿತ್ಯದ ಚರಿತ್ರೆ, ಆಧ್ಯಾತ್ಮದ ಚರಿತ್ರೆ, ಸಾಮಾನ್ಯ ಬದುಕಿನ ಚರಿತ್ರೆ, ಎಲ್ಲ ದೃಷ್ಟಿಕೋನದಲ್ಲೂ ಎಲ್ಲದಕ್ಕೂ ಒಂದು ಹಿಸ್ಟ್ರಿ ಇದೆ ಸರ್. ಪ್ರತಿಯೊಂದಕ್ಕೂ ಹಿಸ್ಟ್ರಿ ಇದೆ ಅಲ್ವಾ? ಆ ಮನೋಭಾವ ಬಂದರೆ ಮಕ್ಕಳಿಗೂ ಆಸಕ್ತಿ ಬರುತ್ತೆ, ಈ ಸಬ್ಜೆಕ್ಟ್ ಕೂಡ ಉದ್ಧಾರ ಆಗುತ್ತೆ. ಸರ್, ಬೀಂಗ್ ಪ್ರೊಫೆಸರ್ ಆಗಿ ಅಥವಾ ಪ್ರಾಂಶುಪಾಲರಾಗಿ ಪಾಠ ಮಾಡ್ತೀನಿ ಮಕ್ಕಳಿಗೆ ಅಂತ ಹೇಳಿದ್ರಿ. ನೀವು ಪಾಠ ಮಾಡುವಾಗ ನಿಮಗೂ ಗೊತ್ತಿರುತ್ತೆ ಇದು ಸುಳ್ಳು, ಇದು ನಿಜವಾದ ಇತಿಹಾಸ ಅಲ್ಲ, ನಿಜವಾದ ಇತಿಹಾಸ ಹೀಗಿದೆ ಅನ್ನೋದು ಗೊತ್ತಿರುತ್ತೆ. ಆದರೂ ಒಲ್ಲದ ಮನಸ್ಸಿನಿಂದ
ಅದನ್ನು ಹೇಳಬೇಕಾಗತ್ತೆ ಮಕ್ಕಳಿಗೆ. ಆಗ ಇತಿಹಾಸಕಾರರಾಗಿ ಅಥವಾ ಹಿಸ್ಟ್ರಿಯನ್ನು ತಿಳ್ಕೊಂಡವರಾಗಿ ನಿಮ್ಮ ಮನಸ್ಥಿತಿ ಆಗ ಹೆಂಗಿರುತ್ತೆ ಅಂತ. ಇಲ್ಲ, ನಾಟ್ ಓನ್ಲಿ ಲಕ್ಷ್ಮೀ ಹೆಗಡೆ ಸುಂದರ್, ನಿಮ್ಮ ಮನಸ್ಥಿತಿ ಅನೇಕ ಜನ ಪ್ರಾಧ್ಯಾಪಕರ ಮತ್ತು ಶಿಕ್ಷಕರ ಮನಸ್ಥಿತಿ ಹಂಗೆ. ಸೊ ಬೇಸಿಕಲಿ ಅವ್ರನ್ನೆಲ್ಲ ರೆಪ್ರೆಸೆಂಟೇಟ್ ಮಾಡೋದಾದ್ರೆ ನಿಮ್ಮ ಮನಸ್ಥಿತಿ ಆಗ ಹೆಂಗಿರುತ್ತೆ ಸುಳ್ಳು ಇತಿಹಾಸ ಹೇಳುವಾಗ? ಇಲ್ಲ, ಬಹಳ ಬೇಸರ ಆಗತ್ತೆ. ಯಾಕೆಂದ್ರೆ ಆ ಸುಳ್ಳು ಚರಿತ್ರೆಯ ವೈಭವೀಕರಣವನ್ನ ಮಕ್ಕಳಿಗೆ ಪಾಠ ಮಾಡುವ ಹಿಂಸೆ ಇದೆಯಲ್ಲ, ಬಹಳ ದೊಡ್ಡ ಹಿಂಸೆ ಅದು. ಈಗ ಉದಾಹರಣೆಗೆ, ದೇಶದ ಬಗ್ಗೆ ದುರಾಭಿಮಾನ ಇರುವಂಥ ಒಬ್ಬ ರಾಜನನ್ನ ಮಹಾನ್ ಸಾಧಕ ಅಂತ ಹೇಳಬೇಕು. ನಮ್ಮ ಗ್ರಾಚಾರ ನೋಡಿ, ಪ್ರಾರಬ್ಧ ಅಲ್ವಾ ಇದು? ದೇಶದ ಬಗ್ಗೆ ದುರಾಭಿಮಾನವನ್ನ ಇಟ್ಕೊಂಡು ಕೋಟ್ಯಾಂತರ ಜನರ ಸಾವಿಗೆ ಕಾರಣೀಕರ್ತರಾದಂತಹ ರಾಜನನ್ನ ಮಹಾನ್ ಸಾಧಕನಾಗಿದ್ದ, ಗ್ರೇಟ್ ಆಗಿದ್ದ, ಅವನ ಜೀವನ ಸಾಧನೆ ಹಂಗೆ ಬರುತ್ತೆ. ಎಕ್ಸ್ಪ್ಲೈನ್ ದಿ ಲೈಫ್ ಅಂಡ್ ಅಚೀವ್ಮೆಂಟ್ಸ್ ಆಫ್ ಸೋ ಅಂಡ್ ಸೋ. ಇವನ ಜೀವನ ಸಾಧನೆಗಳನ್ನ ವಿವರಿಸಿರಿ, ಬರಿಬೇಕು, ಅವರು ವಿವರಿಸ್ಬೇಕು. ಎಂತ ಜೀವನ, ಎಂತ ಸಾಧನೆ, ಅವನ ಜೀವನ, ಅವನ ಸಾಧನೆ ಈ ದೇಶದ ಪುಸ್ತಕದಲ್ಲಿ ಇರೋದೇ ಒಂದು ಸತ್ಯದ ಕಥೆಯ ಒಂದು. ಮತ್ತೆ ಈ ದೇಶದವನು ಅಲ್ಲ ಅವನು, ಈ ದೇಶದವರು ಆಗಿರೋದಿಲ್ಲ. ಈ ದೇಶದವರು ಆಗಿದ್ರು ಕೂಡ ಯಾರದ್ದೋ ಪ್ರಭಾವಕ್ಕೆ ಸಿಕ್ಕಿ ದುರಾಭಿಮಾನ ಬೆಳೆಸ್ಕೊಂಡಿರ್ತಾನೆ, ದುರಾಲೋಚನೆ ಇರುತ್ತೆ, ದುರಾಡಳಿತ ಮಾಡಿರ್ತಾನೆ, ದುರಾಸೆ ಇರುತ್ತೆ. ಇಂಥ ರಾಜನ ಕಥೆಯನ್ನ ವೈಭವೀಕರಿಸಿ ಹೇಳುವಂಥ ಪರಿಸ್ಥಿತಿ, ಪ್ರಸಂಗ ಇತಿಹಾಸದ ಉಪನ್ಯಾಸಕರಿಗೆ ಸೃಷ್ಟಿ ಆಗಿದೆ. ಆದರೆ ಅದೇ ಹೇಳದ್ನಲ್ಲ, ಸವಾಲು ಏನಿದೆ ಅಂದರೆ, ಆ ಸುಳ್ಳಿನ ಚರಿತ್ರೆಯ ಜೊತೆಗೆ ಮಕ್ಕಳಿಗೆ ಸತ್ಯದ ಚರಿತ್ರೆಯನ್ನು ನಾವು ತಿಳಿಸ್ಕೊಡ್ತಾ ಹೋಗಬೇಕು. ಟೈಮ್ ತಗೊಳುತ್ತೆ, ಆದರೆ ಕಾಲ ಬರುತ್ತೆ, ಒಂದಲ್ಲ ಒಂದು ಕಾಲ ಖಂಡಿತ ಬರುತ್ತೆ. ಸತ್ಯದ ಚರಿತ್ರೆಯ ಅನಾವರಣ ಸ್ಪಷ್ಟತೆಯ ವಲಯಕ್ಕೆ ಬರುತ್ತೆ ಭಾರತದಲ್ಲಿ. ಅಂಥದ್ದೊಂದು ವಿಶ್ವಾಸ ಇದೆ ನನಗೆ. ಈ ಯುವ ಜನತೆ, ಈ ಯುವ ಮನಸ್ಸುಗಳಿಗೆ ಸರಿಯಾಗಿ ಹೇಳಿದ್ರೆ ಅವರು ತಿಳ್ಕೊಳ್ಳುವುದರಲ್ಲಿ ಹಿಂದೆ ಬೀಳುವಂಥವರಲ್ಲ. ಸರಿಯಾಗಿ ಹೇಳುವ ಜವಾಬ್ದಾರಿ ನಮ್ಮದಿದೆ ಅಷ್ಟೇ, ಇತಿಹಾಸದ ಉಪನ್ಯಾಸಕರಿದೆ. ಆದರೆ ನೀವು ಕೇಳಿದ ಪ್ರಶ್ನೆ ಏನಿದೆಯಲ್ಲ, ಹೆಂಗಿರುತ್ತೆ ಮನಸ್ಸು ಅಂತಂದರೆ, ತುಂಬ ಹಿಂಸೆ ಇರುತ್ತೆ, ಭಾಳ ಅಂದರೆ ಭಾಳ ಹಿಂಸೆ, ಭಾಳ ಬೇಸರದಲ್ಲಿ ನಾವು ಪಾಠ ಮಾಡಬೇಕು. ಸರ್, ಕಮಿಂಗ್ ಟು ದ ಪಾಯಿಂಟ್, ನಾನು ಒಂದು ಕಡೆ ಓದಿದ್ದೆ ನೆನಪು. ಅಕಾರ್ಡಿಂಗ್ ಟು ಮೆನಿ ಹಿಸ್ಟೋರಿಯನ್ಸ್, ಇತಿಹಾಸಕಾರರ ಪ್ರಕಾರ ಭಾರತದ ಇತಿಹಾಸ ಪ್ರಾರಂಭ ಆಗೋದೇ ಬುದ್ಧನ ಕಾಲದಲ್ಲಿ, ಅಲೆಕ್ಸಾಂಡರ್ ಕಾಲದಲ್ಲಿ ಅಂತ ಹೇಳ್ತಾರೆ. ಇಸ್ ದಟ್ ಟ್ರೂ? ಅದು ಸತ್ಯನಾ ಅಂತ? ಅದು ಮಹಾನ್ ಸುಳ್ಳು. ಅದು ಮಹಾನ್ ಸುಳ್ಳು ಅಂದರೆ ಅದು ಹೆಂಗೆ ಹೇಳಬೇಕು ಗೊತ್ತಾಗಲ್ಲ. ಅದಕ್ಕಿಂತ ದೊಡ್ಡ ಸುಳ್ಳೇ ಇಲ್ವೇನೋ, ಅಷ್ಟು ದೊಡ್ಡ ಸುಳ್ಳು, ಅಷ್ಟು ದೊಡ್ಡ ಸುಳ್ಳು ಅದು. ಹೀಗಾಗಿ ಅದ್ರ ಬಗ್ಗೆ ಒಂದು ಇದು ಸುಳ್ಳೋ ಸತ್ಯವೋ ಹೇಳುವಂತ ಒಂದು ಜಿಜ್ಞಾಸೆ ಬರುತ್ತಲ್ಲ, ಆ ಜಿಜ್ಞಾಸೆಯೇ ಹಾಸ್ಯಾಸ್ಪದ ಅಂತ ದೊಡ್ಡ ಸುಳ್ಳು ಅದು. ಆ ಜಿಜ್ಞಾಸೆನೇ ಇರಬಾರ್ದು, ಆ ಜಿಜ್ಞಾಸೆಯೇ ಹಾಸ್ಯಾಸ್ಪದ ಅಂತ, ಅಷ್ಟು ದೊಡ್ಡ ಸುಳ್ಳು ಅಂತ ಅದು. ಯಾಕೆಂದ್ರೆ ಬುದ್ಧನ ಪೂರ್ವದ ಭಾರತ ಎಷ್ಟೋ ಅದ್ಭುತ ಭಾರತ ಆಗಿತ್ತು. ಬುದ್ಧ ಬಂದ್ಮೇಲೂ ಅದ್ಭುತ ಆಯಿತು, ಬುದ್ಧನ ವ್ಯಕ್ತಿತ್ವ ಅದ್ಭುತ, ಎಲ್ಲ ಸತ್ಯ. ಆದರೆ ಬುದ್ಧನಿಗಿಂತ ಮೊದಲು ಭಾರತವೇ ಇರಲಿಲ್ಲ ಹೇಳುವುದು, ಅಥವಾ ಬುದ್ಧ ಪೂರ್ವದ ನಾಗರಿಕ ಪದ್ಧತಿಗಳಿರಲಿಲ್ಲ, ಅದು ಅಂದಾಯ್ತು, ಬುದ್ಧ ಪೂರ್ವದ ಭಾರತೀಯರಿಗೆ ಬೌದ್ಧಿಕತೆಯೇ ಇರಲಿಲ್ಲ ಹೇಳುವುದು, ಇದೆಲ್ಲ ಎಷ್ಟು ದೊಡ್ಡ ಅಬದ್ಧ ಆಗುತ್ತದೆ ಅಂದರೆ ತೀರಾ ಅಸಂಬದ್ಧ ಆಲೋಚನೆಗಳಿವೆಲ್ಲ. ಈಗ ಉದಾಹರಣೆಗೆ ಇತಿಹಾಸದ ಪಠ್ಯದಲ್ಲಿ ಭಾರತದ ಪ್ರಥಮ ನಾಗರಿಕತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಬರುತ್ತೆ. ಸಿಂಧೂ ನಾಗರಿಕತೆಯೇ ಭಾರತದ ಪ್ರಥಮ ನಾಗರಿಕ. ದೊಡ್ಡ ತಪ್ಪು ಅದು, ದೊಡ್ಡ ಸುಳ್ಳು ಅದು. ಅದಕ್ಕಿಂತ ಹಿಂದೆ 3 ನಾಗರಿಕತೆಗಳಾಗಿ ಹೋಗಿದೆ ಭಾರತದಲ್ಲಿ. ಅಯೋಧ್ಯ ನಾಗರಿಕತೆ ಆಗಿದೆ, ಸರಸ್ವತಿ ನದಿ ನಾಗರಿಕತೆ ಆಗಿದೆ, ಪಾಟಲಿಪುತ್ರ ನಾಗರಿಕತೆ ಆಗಿದೆ. ಪಾಟಲಿಪುತ್ರ ನಾಗರಿಕತೆ ಅಂದ್ರೆ ಬೇರೆ ಯಾವುದೂ ಅಲ್ಲ, ಮಹಾಭಾರತವೇ ಪಾಟಲಿಪುತ್ರ ನಾಗರಿಕತೆ. ಅಯೋಧ್ಯ ನಾಗರಿಕತೆ ಅಂದ್ರೆ ರಾಮಾಯಣ. ನಾವೇನು ಮಾಡಿದ್ದೇವೆ, ರಾಮಾಯಣ ಮಹಾಭಾರತವನ್ನ ಮಹಾಕಾವ್ಯಕ್ಕೆ ಸೀಮಿತವಾಗಿ ಇಟ್ಟಿದ್ದೇವೆ, ಪುರಾಣ ಅಂತ ಕರಿತೇವೆ. ಅದು ಇತಿಹಾಸ ಅಂತಾನೂ ಹೇಳ್ತಾ ಇಲ್ಲ, ಅದೊಂದು ನಾಗರಿಕತೆ ಅಂತಾನೂ ಹೇಳ್ತಾ ಇಲ್ಲ. ಹಾಗಾದ್ರೆ ಡು ಯು ಅಗ್ರಿ ವಿತ್ ದಟ್ ರಾಮಾಯಣ ಮಹಾಭಾರತ ಹಿಸ್ಟರಿ? 100% ವಿತೌಟ್ ಎನಿ ಡೌಟ್ಸ್, ಯಾವುದೇ ಅನುಮಾನ ಇಲ್ಲದೆ ರಾಮಾಯಣ ಒಂದು ಬದುಕು, ಅದೊಂದು ಜೀವನ ಕ್ರಮ, ಅದೊಂದು ನಾಗರಿಕತೆ. ಮಹಾಭಾರತವು ಅದೊಂದು ಮಹಾಕಾವ್ಯಕ್ಕೆ ಸೀಮಿತವಾಗಿರದ ಒಂದು ಬದುಕಿನ ಕ್ರಮ, ಒಂದು ನಾಗರಿಕತೆ, ಒಂದು ಜೀವನ ಕ್ರಮ. ಅದು ಯಾವಾಗ ನಡೆದಿತ್ತು? 7,000 ವರ್ಷಗಳ ಹಿಂದೆ ರಾಮಾಯಣ, 5,000 ವರ್ಷಗಳ ಹಿಂದೆ ಮಹಾಭಾರತ. ಇದಕ್ಕೆಲ್ಲ ಸೈದ್ಧಾಂತಿಕ ಸಾಕ್ಷಿ ಅಲ್ಲ. ಈಗ ನಾವು ಏನೇ ಹೇಳಿದ್ರು ಕೂಡ ವೈದ್ಯರೆ,
ಅದರಲ್ಲೂ ಇತಿಹಾಸಕಾರರಾಗಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇರಬೇಕಾದ್ರೆ, ಮಂಡನೆ ಮಾಡ್ತಾ ಇರಬೇಕಾದ್ರೆ ಅದಕ್ಕೊಂದು ಪರಿಪಕ್ವವಾದ ದಾಖಲೆಗಳಿರಬೇಕು. ನಾನು ಎಕ್ಸಾಕ್ಟ್ಲಿ ಇದೇ ವಿಚಾರಕ್ಕೆ ದಾಖಲೆಗಳಿರಬೇಕಲ್ವಾ? ದಾಖಲೆಗಳಿಲ್ಲದ ಮಾತು ನಿಲ್ಲೋದಿಲ್ಲ, ಆ ಅರ್ಥವಿಲ್ಲದ ಮಾತಾಗತ್ತೆ. ನಾವು ಏನೇ ಒಂದು ಮಾತಾಡಿದ್ರು ಅದಕ್ಕೊಂದು ಎವಿಡೆನ್ಸ್ ಇರಬೇಕು. ಯಾವ ಥರದ ಎವಿಡೆನ್ಸ್? ಸೈಂಟಿಫಿಕ್ ಎವಿಡೆನ್ಸ್, ಫಿಲಾಸಫಿಕಲ್ ಎವಿಡೆನ್ಸ್ ಬೇಡ, ಬೇಕಾಗಿಲ್ಲ. ತರ್ಕ ಬೇಡ. ತರ್ಕ, ಕಲ್ಪನೆ, ಜಿಜ್ಞಾಸೆಯಿಂದ ಇತಿಹಾಸ ಕಟ್ಟೋದಲ್ಲ, ಕಟ್ಟೋಕ್ಕೂ ಆಗಲ್ಲ, ಉಳಿಸೋಕ್ಕೂ ಆಗಲ್ಲ. ಇತಿಹಾಸದ ರಚನೆಗೆ ಕಲ್ಪನೆ ಬೇಡ, ತರ್ಕ ಬೇಡ, ಜಿಜ್ಞಾಸೆ ಬೇಡ. ಅದಕ್ಕೊಂದು ಆಥೆಂಟಿಕ್ ಆದ ವೈಜ್ಞಾನಿಕವಾದ ಪ್ರಾಚ್ಯಶಾಸ್ತ್ರೀಯ ದಾಖಲೆಗಳು ಬೇಕು. ಪ್ರಾಚ್ಯಶಾಸ್ತ್ರೀಯ ದಾಖಲೆಗಳು, ಆರ್ಕಿಯಾಲಜಿಕಲ್ ಎವಿಡೆನ್ಸಸ್. ಈ ರಾಮಾಯಣಕ್ಕೆಲ್ಲ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ಗಳಿದೆ, ಮಹಾಭಾರತಕ್ಕೆ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಇದೆ. ಯುರೋಪಿಯನ್ ಮೈಂಡ್ ಸೆಟ್ ಇಂದ ಹೊರಗೆ ಬರಬೇಕು ನಾವು. ಅಲ್ಲ, ಆದರೂ ಕೆಲವರು ರಾಮನನ್ನ ಮತ್ತು ಕೃಷ್ಣನ ಹಿಸ್ಟೋರಿಕಲ್ ಕ್ಯಾರೆಕ್ಟರ್ ಅಂತ ಒಪ್ಕೊಳ್ಳದೇ ಇರುವಂತಹ ಜೀವರಾಶಿಗಳು ನಮ್ಮ ಸಮಾಜದಲ್ಲಿರೋದು ದುರ್ದೈವ ಅಂತ ನಿಮ್ಗೆ ಅನ್ಸಲ್ವಾ? ಈಗ ನಿಜವಾಗಿ ನಿದ್ದೆ ಬಂದವರನ್ನ ತಕ್ಷಣ ಎಬ್ಬಿಸಬಹುದು. ನಿದ್ದೆ ಬಂದವರ ರೀತಿಯಲ್ಲಿ ನಟಿಸುವವರನ್ನ ಎಬ್ಬಿಸ್ಲಿಕ್ಕೆ ಯಾರ ಹತ್ರ ಸಾಧ್ಯ ಇಲ್ಲ ಅಲ್ವಾ? ನಿಜವಾಗಿ ಮಹಾನ್ ನಿದ್ದೆ ಮಾಡ್ತಾ ಇದ್ದ ಕುಂಭಕರ್ಣನ್ನೇ ಎಬ್ಬಿಸಿದ್ರು. ಈಗಿನ ಕೆಲವು ಕುಂಭಕರ್ಣಗಳನ್ನು ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವ್ರ ನಾಟಕದ ನಿದ್ದೆ ಅದು. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಪೂರ್ವಾಗ್ರಹ ಪೀಡಿತ ಮನೋಸ್ಥಿತಿ, ಪೂರ್ವಾಗ್ರಹ ಆವರಿಸ್ಕೊಂಡ್ಬಿಟ್ಟಿದೆ ಅವ್ರ ಮನಸ್ಸಿನಲ್ಲಿ. ಇಲ್ಲ, ಭಾರತದ ಇತಿಹಾಸ ಇದಕ್ಕಿಂತ ಹಿಂದೆ ಹೋಗಬಾರ್ದು, ಈ ಥರ ಒಂದು ಮೈಂಡ್ ಸೆಟ್ ಇದೆ ಕೆಲವರಲ್ಲಿ. ಅವರಿಂದಾನೇ ಇತಿಹಾಸ ಪ್ರಾರಂಭ ಆಯಿತು. ಅವರ ಮೈಂಡ್ ಸೆಟ್ ಹೀಗಿದೆ. ಆ ಇತಿಹಾಸದ ರಚನಾ ಕ್ರಮದಲ್ಲೇ ಆ ರೀತಿ ಇದೆಲ್ಲ ತುಂಬ ಅಸಂಬದ್ಧ ಸಂಗತಿಗಳು. ಹೀಗಾಗಿ ಬುದ್ಧ ಪೂರ್ವದ ಭಾರತ ಬಹಳ ಭವ್ಯವಾಗೇ ಇತ್ತು, ಬಹಳ ಭವ್ಯವಾಗೇ ಇತ್ತು. ಬುದ್ಧನ ನಂತರ ಭಾರತವು ಭವ್ಯವಾಗೇ ಇತ್ತು. ಅವೆಲ್ಲ ಪ್ರಾಚೀನ ಭಾರತದ ಒಂದಷ್ಟು ಕಾಲಘಟ್ಟಗಳೇ. ಆದರೆ ಅಪೂರ್ವಾಗ್ರಹದಿಂದ ಹೊರಗೆ ಬರಬೇಕು ನಾವು. ಯಾವ ಪೂರ್ವಾಗ್ರಹವೂ ಬೇಡ. ನಾವು ನಮ್ಮ ಭಾರತ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ, ಈ ಬಗ್ಗೆನೂ ಅತಿಯಾದ ವ್ಯಾಮೋಹ, ವೈಭವೀಕರಣ ಸಲ್ಲದು, ಅದು ತಪ್ಪೇ. ಇದ್ದದ್ದನ್ನು ಇದ್ದ ಹಾಗೆ ಒಪ್ಕೊಳ್ಬೇಕು ನಾವು. ಯಾವುದು ಸತ್ಯ, ಯಾವುದು ಸರಿ, ಅದಕ್ಕೆ ಸರಿಯಾಗಿ ಒಪ್ಕೋಬೇಕು. ವಸ್ತುನಿಷ್ಠತೆಯ ಪರಿಕಲ್ಪನೆಯಲ್ಲಿ ಇತಿಹಾಸ ಕಟ್ಟಲ್ಪಡಬೇಕು. ಇತಿಹಾಸ ಅಂದರೆ ಹಾಗೆ ಅಲ್ವಾ? ಹೀಗೆ ಇತ್ತು ಅಷ್ಟೇ ಇತಿಹಾಸ. ಹೀಗೆ ಇತ್ತು, ಹೀಗೆ ಇರಬೇಕು ಇತಿಹಾಸ ಅಲ್ಲ, ಅದು ನಮ್ಮ ಕೆಲಸ ಅಲ್ಲ. ಅಥವಾ ಹೀಗೆಲ್ಲ ಇತ್ತು, ಅದೂ ಅಲ್ಲ. ಹೀಗೆ ಇತ್ತು, ಇದ್ದದ್ದನ್ನ ಇದ್ದಂತೆ ಇದ್ದ ಹಾಗಷ್ಟೇ ಹೇಳುವುದು, ಅಷ್ಟೇ ಇತಿಹಾಸ. ಪ್ರಾಚೀನ ಭಾರತ ಹೀಗೆ ಇತ್ತು. ಆ ಹೀಗೆ ಇತ್ತು ಹೇಳುವುದನ್ನ ಯಥಾಮತಿಯಾಗಿ ಯಥಾವತ್ತಾಗಿ ಹೇಳಿದ್ರೆ ಸಾಕು ನಾವು ಹೆಮ್ಮೆ ಪಡ್ಲಿಕ್ಕೆ. ಆದ್ರೆ ಆ ಹೀಗೆ ಇತ್ತು ಹೇಳುವುದನ್ನು ಹೇಳುವ ಕೇಳುವ ಮನಸ್ಥಿತಿ ಒಳಗೆ ಇಲ್ಲವಲ್ಲ ನಾವು. ಇದು ದುರದೃಷ್ಟ. ಸರ್, ಒಬ್ಬ ವ್ಯಕ್ತಿಯನ್ನ ಹಿಸ್ಟೋರಿಕಲ್ ಕ್ಯಾರೆಕ್ಟರ್ ಅಂತ ಒಪ್ಕೋಬೇಕು ಅಂತಂದ್ರೆ ಏನು ಎವಿಡೆನ್ಸಸ್ಗಳಿರಬೇಕು? ಅಂದರೆ ಇದರ ಹೂ ಎವರ್ ಹಿ ವಾಸ್, ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಸೋದೆ ಅರಸರಾಗಿರ್ಬೋದು, ಮೈಸೂರು ಅರಸರ ಒಡೆಯರಾಗಿರ್ಬೋದು, ಶಿವಾಜಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಬ್ಬ ವ್ಯಕ್ತಿ ಇತಿಹಾಸದಲ್ಲಿ ಈತ ಇದ್ದ ಅನ್ನೋದಕ್ಕೆ ಏನು ಕುರುಹುಗಳಿರಬೇಕು ಅಕಾರ್ಡಿಂಗ್ ಟು ಹಿಸ್ಟ್ರಿ? ರಾಮ ಕೃಷ್ಣರಂತಹ ತುಂಬ ಪ್ರಾಚೀನ ಐತಿಹಾಸಿಕ ಪುರುಷರ ಅಸ್ತಿತ್ವದ ಕುರಿತಾಗಿ ಹೇಳುವುದಾದರೆ ಒಂದಷ್ಟು ಕ್ರಮ ಇದೆ. ಒಂದಷ್ಟು ಕ್ರಮ, ಸ್ವಲ್ಪ ವಿಭಿನ್ನ ಕ್ರಮ ಹೇಳ್ತೇನೆ. ಅವರ ನಂತರದ ಈಗ ಸಾಮ್ರಾಜ್ಯದ ಇತಿಹಾಸ ಬಂದಾಗ ಬಂದಂತಹ ಅರಸರುಗಳ ಬಗ್ಗೆ, ಅವರ ಅಸ್ತಿತ್ವದ ಬಗ್ಗೆ ಹೇಳಲಿಕ್ಕೆ ಮತ್ತೊಂದು ವಿಭಿನ್ನ ಕ್ರಮ ಇದೆ. ಸ್ವಲ್ಪ ಕ್ರಮ ವ್ಯತ್ಯಾಸ ಇದೆ. ಅವರ ಅಸ್ತಿತ್ವವನ್ನು ಶ್ರುತಪಡಿಸಲಿಕ್ಕೆ ಒಂದಷ್ಟು ಕ್ರಮಗಳಿದೆ. ಬಹುಶಿಸ್ತೀಯ ಅಧ್ಯಯನದ ಅವಶ್ಯಕತೆ ಇದೆ, ಅಂತರ್ಶಿಸ್ತೀಯ ಅಧ್ಯಯನದ ಅವಶ್ಯಕತೆ ಇದೆ, ಪ್ರಾಚ್ಯಶಾಸ್ತ್ರೀಯ ದಾಖಲೆಗಳ ಅವಶ್ಯಕತೆ ಇದೆ, ಆಮೇಲೆ ಸಾಹಿತ್ಯಿಕ ದಾಖಲೆಗಳ ಅವಶ್ಯಕತೆ ಇದೆ. ಇವೆಲ್ಲವರ ಕ್ರೋಢೀಕರಣ ಮಾಡಿ ಅಸ್ತಿತ್ವವನ್ನು ನಾವು ಸ್ಪಷ್ಟಪಡಿಸ್ಬೇಕಾಗತ್ತೆ. ಈಗ ಉದಾಹರಣೆಗೆ ದ್ವಾರಕಾ ನಗರ, ಅಯೋಧ್ಯ, ಲಂಕೆ, ಈ ಎಲ್ಲ ಪ್ರದೇಶಗಳಲ್ಲಿ ನಡೆದ ಉತ್ಖನನ, ಎಕ್ಸ್ಕವೇಷನ್, ಇವೆಲ್ಲ ಇವರ ಬದುಕು ಸತ್ಯವಾಗಿತ್ತು ಹೇಳುವುದನ್ನು ಸ್ಪಷ್ಟವಾಗಿ ಹೇಳುತ್ತೆ ನಮಗೆ. ಈಗ ರಾಮಾಯಣದಲ್ಲಿ ರಾಮನ ಬದುಕಿನ ಕ್ರಮ, ರಾಮನ ಸಾಧನೆಗಳು ಏನೇನಿದೆಯೋ ಆ ಸಾಧನೆಗೆ ಪೂರಕವಾದ ಪ್ರಾಚ್ಯಶಾಸ್ತ್ರೀಯ ಆಧಾರಗಳೆಲ್ಲ ಸಿಗತ್ತಲ್ಲ ನಮಗೆ ಆ ಪ್ರಾಂತ್ಯದಲ್ಲಿ.
ಅದರಲ್ಲಿ ಇದ್ದಿದ್ದು ಯಾವುದೂ ಸುಳ್ಳು ಅಂತ ಸಾಬೀತುಪಡಿಸ್ಲಿಕ್ಕೆ ಆಗಲ್ವಲ್ಲ ನಮಗೆ. ಆದರೆ ರಾಮನ ಚರಿತ್ರೆಯನ್ನೇ ಸುಳ್ಳು ಅಂತ ಬೊಬ್ಬೆ ಹೊಡೆಯೋರು ಇದಾರಲ್ಲ. ಅದೇ ಹೇಳದ್ನಲ್ಲ, ಅಲ್ಲಿ ಪೂರ್ವಾಗ್ರಹ ಅಂತ ಬಂದಾಗ ನಮಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಸರ್. ನೀವು ಎಷ್ಟೇ ದಾಖಲೆಗಳನ್ನು ಕೊಟ್ಟರು ಕೂಡ ರಾಮಕೃಷ್ಣರ ಬಗ್ಗೆನ ಪೂರ್ವಾಗ್ರಹವನ್ನು ನಾವು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಫೈನ್. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಸಾಮ್ರಾಜ್ಯಶಾಹಿ ಅರಸರುಗಳು ಅಥವಾ ಭಾರತದ ಪ್ರಾಚೀನ ಸಾಮ್ರಾಜ್ಯದ ಅರಸರುಗಳ ಅಸ್ತಿತ್ವವನ್ನು ಕೆಲವು ಯುರೋಪಿಯನ್ರು ಪ್ರಶ್ನೆ ಮಾಡ್ತಾರೆ. ಉದಾಹರಣೆಗೆ ವಿಕ್ರಮಾದಿತ್ಯನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡೋರು ಸಾಕಷ್ಟು ದಾಖಲೆ ಇದೆ. ಅವನ ಅಸ್ತಿತ್ವದ ಬಗ್ಗೆ ಸ್ಪಷ್ಟತೆ ಬಿಡಿಸ್ಲಿಕ್ಕೆ ಪ್ರಾಚ್ಯಶಾಸ್ತ್ರೀಯ ದಾಖಲೆಗಳಿದೆ, ಶಾಸನಾಧಾರದ ದಾಖಲೆಗಳಿದೆ, ಎಲ್ಲವೂ ಇದೆ. ಆದರೆ ಒಪ್ಕೊಳ್ಳೇಬಾರದು ಹೇಳುವಂಥ ಮನಸ್ಥಿತಿಗೆ ಗಟ್ಟಿಯಾಗಿ ಕೂತಾಗ ನಾವು ಏನೂ ಮಾಡ್ಲಿಕ್ಕೆ ಆಗಲ್ಲ. ನೀವು ಎಂಥದ್ದೇ ಎವಿಡೆನ್ಸ್ ಕೊಟ್ಟರು ಕೂಡ ಅವರನ್ನು ನಂಬಿಸ್ಲಿಕ್ಕೆ ಆಗಲ್ಲ. ಅವರಿಗೆಲ್ಲ ಉತ್ತರ ಒಂದೇ, ಯಾಕಿಷ್ಟು ಪ್ರಾಚೀನ ಭಾರತದ ಮೇಲೆ ದ್ವೇಷ, ಯಾಕಿಷ್ಟು ಪೂರ್ವಾಗ್ರಹ ಪ್ರಾಚೀನ ಭಾರತದ ಮೇಲೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಅದನ್ನು ದಯವಿಟ್ಟು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಸಂಪ್ರದಾಯ ಹೇಳುವಂಥದ್ದು ಸಂಕೀರ್ಣತೆ ಅಲ್ಲ, ಅದು ಸಂಪೂರ್ಣತೆ. ಬಹಳ ಜನ ಸಂಪ್ರದಾಯವನ್ನು ಮೌಢ್ಯದ ಆವರಣಕ್ಕೆ ಕೊಡ್ತಾರೆ. ಇದೆ, ಒಂದಷ್ಟು ಮೌಢ್ಯಗಳಿದೆ, ಎಲ್ಲವೂ ಮೌಢ್ಯ ಅಲ್ಲ. ಪ್ರತಿಯೊಂದು ಸಾಂಪ್ರದಾಯಿಕ ಲಕ್ಷಣಗಳ ಹಿಂದೆ ಒಂದು ವೈಜ್ಞಾನಿಕತೆ ಅಡಗಿದೆ. ಅದನ್ನು ಬಿಡಿಸುವ ಪ್ರಯತ್ನಕ್ಕೆ ಹೋಗುವವರು ಯಾರು? ಇದರಿಂದ ಏನು ಸೈಂಟಿಫಿಕ್ ರೀಸನ್ ಇದೆಯಪ್ಪ? ಯಜ್ಞ ಯಾಗಾದಿ ಹೋಮ ಹವನಗಳ ಹಿಂದೆ ಇರುವ ವಿಜ್ಞಾನವನ್ನ ನಿಜವಾಗಿ ವಸ್ತುನಿಷ್ಠವಾಗಿ ಕಂಡುಹಿಡಿಯುವವರು ಎಷ್ಟು ಜನ? ಗೊತ್ತಿಲ್ಲ ಯಾರಿಗೂ ಅಲ್ವಾ? ಯಜ್ಞ ಯಾಗದ ಹಿಂದೆ ಕೂಡ ಒಂದು ವಿಜ್ಞಾನ ಇದೆ. ಯಜ್ಞದ ಹಿಂದಿನ ಜ್ಞಾನ, ಯಜ್ಞದ ಹಿಂದಿನ ವಿಜ್ಞಾನವನ್ನ ಪರೀಕ್ಷಿಸುವ ಪ್ರಯತ್ನ ಪ್ರಾಮಾಣಿಕವಾಗಿ ಯಾರಿಂದ ಆಗ್ತಾ ಇದೆ? ಯಾರು ಮಾಡ್ತಾನೂ ಇಲ್ಲ. ಮಾಡಬೇಕು ಅಂತ ನಾನು ಹೇಳು ತಿಳಿದವರು ಮಾಡಬೇಕು. ಈಗ ಸುಮ್ಮನೆ ಒಂದಷ್ಟು ಶ್ಲೋಕ ಮಂತ್ರ ಇತ್ಯಾದಿಗಳನ್ನು ಹೇಳಿ ಹೋದ್ರೆ ಈಗಿನ ಕಾಲದ ಯುವಕರು ಒಪ್ಪಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳಬಾರದು ಕೂಡ. ಒಂದು ಮಂತ್ರವನ್ನ ಶ್ಲೋಕವನ್ನ ಹೇಳಿದ್ರೆ ಆ ಮಂತ್ರದ ಯಥಾರ್ಥವನ್ನು ಇವರಿಗೆ ತಲುಪುವ ಹಾಗೆ ಅವರ ಭಾಷೆಯಲ್ಲಿ ಹೇಳಬೇಕು. ಈ ಯಜ್ಞ ಈಗ ಯಾವುದೋ ಒಬ್ಬ ನನ್ನ ಮಗನೇ ಕೇಳ್ದ ಅಂತ ಇಟ್ಕೊಳ್ಳಿ. ಈಗ ಯಾಕಪ್ಪ ಯಜ್ಞ ಎಲ್ಲ ಮಾಡೋದು ಯಾಕೆ? ಯಜ್ಞ ಮಾಡುವುದ್ರ ಹಿಂದೆ ಉದ್ದೇಶ ಏನು? ಅದರ ಹಿಂದಿನ ವಿಜ್ಞಾನವನ್ನು ನಾನು ಹೇಳಿದ್ರೆ ಮಗನಿಗೆ, ಅವನಿಗೆ ಅರ್ಥ ಆಗತ್ತೆ, ಕನ್ವಿನ್ಸಿಂಗ್ ಕೆಪಾಸಿಟಿ ಅಲ್ವಾ? ಇಲ್ಲದೆ ಹೋದ್ರೆ ಅವನು ಕೂಡ ಏನೋ ಪ್ರಯೋಜನ ಇಲ್ಲ, ಇದೊಂದು ಮೌಢ್ಯ, ಇದು ಯಾರೋ ತಮ್ಮ ಲಾಭಕ್ಕೋಸ್ಕರ ಮಾಡಿಕೊಂಡಂತ ಒಂದು ಪ್ರಕ್ರಿಯೆ ಅಂತಾನೆ ಆಗಿರುತ್ತದೆ. ಅದು ಅಲ್ಲ ಹೇಳುವುದಕ್ಕೆ ಉತ್ತರ ಅದರ ಹಿಂದಿನ ವಿಜ್ಞಾನವೇ ಆಗಿರಬೇಕು. ಅಂದರೆ ನಮ್ಮ ಶಾಸ್ತ್ರಕಾರರು ಮಾಡಿರುವಂತಹ ಎಲ್ಲ ಸಂಪ್ರದಾಯಗಳ ಹಿಂದೆ ವಿಜ್ಞಾನ ಅಡಕವಾಗಿದೆ. ಎಲ್ಲಿ ಬೇಕಾದರೂ ನಿಂತು ಹೇಳಬಲ್ಲ. ನಾನು ಕ್ಯಾಶುವಲ್ ಆಗಿ ಒಂದು ಕಡೆ ನೋಡ್ತಾ ಇದ್ದೆ ಮತ್ತು ಒಬ್ಬರು ನನಗೆ ಹೇಳಿದ್ದು ಕೂಡ ಹೌದು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಾತೆಯರು, ನಮ್ಮ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಮದುವೆಯಾದಂಥ ಸ್ತ್ರೀಯರು ಬೆಳಗಿನ ಜಾವ ಸ್ನಾನ ಮಾಡ್ಕೊಂಡು ತುಳಸಿ ಕಟ್ಟೆಗೆಲ್ಲ ಸುತ್ತಾಗ್ತಾ ಇರ್ತಾರೆ. ವೈ ಪರ್ಟಿಕ್ಯುಲರ್ಲಿ ತುಳಸಿ ಗಿಡ ಅಂತ ಕೇಳಿದಾಗ ನನಗೊಬ್ಬರು ಹೇಳಿದರು, ಅದನ್ನು ವಿಜ್ಞಾನದ ದೃಷ್ಟಿಕೋನದಿಂದ ನೋಡಿ 24/7 ಆಕ್ಸಿಜನ್ ಕೊಡುವಂತಹ ಗಿಡ ತುಳಸಿ. ಆದ್ದರಿಂದ ಬೆಳಗ್ಗೆ ಎದ್ದು ತುಳಸಿ ಕಟ್ಟೆಗೆ ಧಾರ್ಮಿಕವಾಗಿ ನಾವು ಸುತ್ತ ಹಾಕೋದ್ರ ಜೊತೆಗೆ ವೈಜ್ಞಾನಿಕವಾಗಿ ಪ್ಯೂರ್ ಆಕ್ಸಿಜನ್ ಕೂಡ ನಾವು ಪಡೆದುಕೊಳ್ಬಹುದು. ತುಳಸಿ ವೃಕ್ಷ, ಅಶ್ವತ್ಥ ವೃಕ್ಷ, ಬಹಳ ಜನರಿಗೆ ಗೊತ್ತಿಲ್ಲದ ಈ ಅಡಿಕೆ ಮರ ಇದೆಯಲ್ಲ, ನಾನು ತಿಳಿದುಕೊಂಡ ಹಾಗೆ ಮ್ಯಾಕ್ಸಿಮಮ್ ಆಕ್ಸಿಜನನ್ನು ರಿಲೀಸ್ ಮಾಡತ್ತಂತೆ ಅಡಿಕೆ ಗಿಡ. ಮ್ಯಾಕ್ಸಿಮಮ್ ಆಕ್ಸಿಜನ್. ಅದಕ್ಕೆ ಉತ್ತರ ಕನ್ನಡದ ಅನೇಕ ಜನರು ಶತಾಯುಗಳೇನೋ ನೀವೆಲ್ಲ ಇರಬಹುದು, ಗೊತ್ತಿಲ್ಲ. ಬಟ್ ಅದ್ರ ಹಿಂದಿನ ಒಂದು ಸತ್ಯ ಇದು, ಆ ಅಡಿಕೆ ಗಿಡದ ಹಿಂದಿನ ಒಂದು ಸತ್ಯ ಅದು. ಈಗ ನಾವು ನೋಡಿ, ನಾವು ಪಂಚಭೂತಗಳನ್ನು ಆರಾಧನೆ ಮಾಡ್ತೇವೆ, ಯಾವ ದೇಶದಲ್ಲೂ ಇಲ್ಲ. ಪಂಚಭೂತಗಳ ಆರಾಧನೆ ಭಾರತದಲ್ಲಿದೆ. ಆ ಪಂಚಭೂತಗಳ ಆರಾಧನೆಯ ಹಿಂದಿನ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತೇವಾ? ಇಲ್ಲ. ಅದಾಗಬೇಕು ಅಂತ ನಾನು ಹೇಳೋದು. ಅದಾಗಬೇಕು ಅಂದರೆ ಹಿಸ್ಟ್ರಿ ಕರೆಕ್ಟಾಗಿ ರೀರೈಟ್ ಆಗಬೇಕು. ಕೇವಲ ಪಾಲಿಟಿಕಲ್ ಹಿಸ್ಟ್ರಿಗೆ ನಾವು ಕಟ್ಟು ಬಿದ್ದುಬಿಟ್ಟಿದ್ದೇವೆ. ಅದರಿಂದ ಹೊರಗೆ ಬರಬೇಕ್ರಿ. ಅದರಿಂದ ಹೊರಗೆ ಬಂದು ಇಂಥದ್ದೆಲ್ಲ ಪ್ರಾಚೀನ ಭಾರತದ ಅಮೇಝಿಂಗ್ ರಹಸ್ಯಗಳು ಇದೆಯಲ್ಲ, ಫ್ಯಾಕ್ಟ್ಸ್ಗಳನ್ನು ಹೊರಗಡೆ ಫ್ಯಾಕ್ಟ್ಸ್ಗಳು, ಅದೆಲ್ಲ ಟೆಕ್ಸ್ಟಲ್ಲಿ ಬಂದರೆ ಎಲ್ಲೋ ಹೋಗ್ಬಿಡ್ತೇವೆ ನಾವು, ಎಲ್ಲೋ ಹೋಗ್ಬಿಡ್ತೇವೆ. ಇದೇ ಅರ್ಧ ಜೀವನ ಕಲಿಸುತ್ತೆ ನಮಗೆ. ಅದಕ್ಕೆ ಅಲ್ವಾ ಮ್ಯಾಕ್ಸ್ ಮುಲ್ಲರ್ ತನ್ನ ತಂದೆಗೆ 1831 ಪತ್ರ ಬರೆದಿದ್ದು, ಮೊದಲನೇದಾಗಿ ಇವ್ರ ಲ್ಯಾಂಗ್ವೇಜ್ ಚೇಂಜ್ ಮಾಡಬೇಕು, ಇಂಗ್ಲಿಷ್ ತರಬೇಕು ನಾವು, ಇವರ ಶಿಕ್ಷಣ ಪದ್ಧತಿಯನ್ನು ಚೇಂಜ್ ಮಾಡಬೇಕು.
ಚೇಂಜ್ ಮಾಡದೆ ಹೋದ್ರೆ ಇವ್ರು ನಮ್ಮ ಕಂಟ್ರೋಲಿಗೆ ಸಿಗಲ್ಲ, ನಮ್ಮ ಕಂಟ್ರೋಲಿಗಲ್ಲ, ಜಗತ್ತಿನ ಯಾವ ದೇಶದ ಕಂಟ್ರೋಲಿಗೆ ಕಂಟ್ರೋಲಿಗೂ ಸಿಗಲ್ಲ. ಅದಕ್ಕೋಸ್ಕರನೇ ಅಲ್ವಾ ನಮ್ಮ ಶಿಕ್ಷಣ ಪದ್ಧತಿಯನ್ನ ಚೇಂಜ್ ಮಾಡಿದ್ರು, ಮೆಕಾಲೆ ಎಜುಕೇಶನ್ ಪಾಲಿಸಿ ಮಾಡಿದ್ರು. ಮೆಕಾಲೆ, ಮ್ಯಾಕ್ಸ್ ಮುಲ್ಲರ್, ತುಂಬಾ ಜನ. ಮೆಕಾಲೆ ಆಕ್ಚುಲಿ 1831, ನಾಟ್ ಮ್ಯಾಕ್ಸ್ ಮುಲ್ಲರ್, ಮೆಕಾಲೆ ಎಜುಕೇಶನ್ ಪಾಲಿಸಿ, ಮೆಕಾಲೆ ಪತ್ರ ಬರೆದಿದ್ದು. ಈಗಲೂ ಇದೆಯಲ್ಲ ಆ ಪತ್ರ. ಹೀಗಾಗಿ ಪ್ರಾಚೀನ ಭಾರತದ ಅದ್ಭುತವೇ ಬೇರೆ. ಸರ್, ಒಟ್ಟಾರೆಯಾಗಿ ಭಾರತದ ಇತಿಹಾಸವನ್ನು ಒಂದು ದೃಷ್ಟಿಕೋನದಿಂದ ನೋಡಿದ್ದಾಯಿತು, ತಿಳ್ಕೊಂಡಿದ್ದಾಯಿತು. ಕರುನಾಡಿನ ಇತಿಹಾಸ ಪ್ರಾರಂಭ ಆಗೋದು ಎಲ್ಲಿಂದ? ಈಗ ಒಂದು ಪ್ರದೇಶದ ಇತಿಹಾಸದ ಆರಂಭ ಎಲ್ಲಿಂದ ಅಂತ ಪ್ರಶ್ನೆ ಬಂದಾಗ ನಾನು ಯಾವಾಗಲೂ ಹೇಳುವುದು, ಅಲ್ಲಿ ಜನವಸತಿ ಎಲ್ಲಿಂದ ಆರಂಭ ಆಯಿತು ಅಲ್ಲಿಂದ ಇತಿಹಾಸದ ಪ್ರಾರಂಭ ಆಗತ್ತೆ. ಪ್ರಾಕ್ಟಿಕಲ್ ಆಗಿ ಹೇಳಬೇಕಂದ್ರೆ, ಈಗ ಕರ್ನಾಟಕದಲ್ಲಿ ಜನವಸತಿ ಲೋವರ್ ಪ್ಯಾಲಿಯೋಲಿಥಿಕ್, ತುಂಬ ಆದಿ ಹಳೆ ಶಿಲಾಯುಗದಲ್ಲೇ ಪ್ರಾರಂಭ ಆಗತ್ತೆ. ಆದಿ ಹಳೆ ಶಿಲಾಯುಗದ ಅನೇಕ ಸೈಟ್ಸ್ಗಳು ಕರ್ನಾಟಕದಲ್ಲಿದೆ. ಆಮೇಲೆ ನವಶಿಲಾಯುಗದ, ಮೆಗಾಲಥಿಕ್, ಬೃಹತ್ ಶಿಲಾಯುಗದ, ಈ ಶಿಲಾಯುಗ ಕಾಲದ ಜೀವನ ಕರ್ನಾಟಕದಲ್ಲಿ ಇತ್ತು. ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಕರ್ನಾಟಕದ ಇತಿಹಾಸ. ಶಿಲಾಯುಗದ ಕಾಲದಿಂದಲೇ 50,000 ವರ್ಷಗಳು, 60,000 ವರ್ಷಗಳು ಹಿಂದೆ, ಅಂದರೆ ನಾಗರಿಕತೆ ಹೇಳುವಂಥದ್ದು ಬರುವ ಎಷ್ಟೋ ವರ್ಷಗಳ ಹಿಂದಿನಿಂದ ಕರ್ನಾಟಕದಲ್ಲಿ ಜನಜೀವನ ಇತ್ತು. ಕರ್ನಾಟಕದ ಇತಿಹಾಸ ಅಲ್ಲಿಗೆ ಹೋಗ್ಬಿಡುತ್ತೆ. ಓಕೆ. ಇನ್ನು ಅಧಿಕೃತವಾಗಿ ನಮಗೆ ಈ ಸಾಮ್ರಾಜ್ಯಗಳ ಉಗಮ ಎಲ್ಲ ಆಗತ್ತಲ್ಲ, ಅದು ಮೌರ್ಯರ ಕಾಲದಿಂದಲೇ ಬರುತ್ತೆ. ಮೌರ್ಯರೇ, ಈ ಉತ್ತರದ ಮೌರ್ಯರು, ಈ ಅಶೋಕನ ಮೌರ್ಯ ಇದೆಯಲ್ಲ, ಮೌರ್ಯರ ಕಾಲದ ಸಾಮ್ರಾಜ್ಯ, ಚಂದ್ರಗುಪ್ತ ಮೌರ್ಯ, ಚಾಣಕ್ಯ ಇದೆಯಲ್ಲ, ಆ ಕಾಲದಲ್ಲೇ ಕರ್ನಾಟಕದಲ್ಲಿ ಅವರು ತಮ್ಮ ಹರಿವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿವರೆಗೂ ರಾಜಮನೆತನಗಳು ಇರಲಿಲ್ಲ, ಅದು ಕರ್ನಾಟಕದಲ್ಲಿ ಇರಲಿಲ್ಲ. ರಾಜಮನೆತನಗಳು ಇರಲಿಲ್ಲ. ಮೌರ್ಯರಿಂದಲೇ ಪ್ರಾರಂಭ ಆಗುತ್ತೆ. ಮೌರ್ಯರು ಪ್ರಾರಂಭ ಮಾಡಿಕೊಟ್ಟಂತ ಆ ಒಂದು ಪದ್ಧತಿಗೆ ಆಮೇಲೆ ಶಾತವಾಹನರು ಬರ್ತಾರೆ, ಆಮೇಲೆ ಕದಂಬರು ಬರ್ತಾರೆ, ಆಮೇಲೆ ಗಂಗರು ಬರ್ತಾರೆ, ಚಾಲುಕ್ಯರು ಬರ್ತಾರೆ, ರಾಷ್ಟ್ರಕೂಟರು ಬರ್ತಾರೆ, ಹೊಯ್ಸಳರು ಬರ್ತಾರೆ, ವಿಜಯನಗರದವರು ಬರ್ತಾರೆ. ಅದ್ರ ಮಧ್ಯದಲ್ಲಿ ಕಲಚೂರಿಗಳು ಬಂದು ಹೋದ್ರು. ಆಮೇಲೆ ವಿಜಯನಗರದ ನಂತರದಲ್ಲೆಲ್ಲ ಸಾಮಂತ ಅರಸರುಗಳ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಹೀಗೆ ಎಲ್ಲ 200-300 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಅವರದ್ದು ಆದ ಕೊಡುಗೆಯನ್ನು ಕೊಟ್ಟು ಹೋದರು. ಹೀಗಾಗಿ ಕರ್ನಾಟಕದ ಇತಿಹಾಸ, ರಾಜಕೀಯ ಇತಿಹಾಸ ಪ್ರಾರಂಭ ಆಗುವುದು ಮೌರ್ಯರಿಂದ. ಆದರೆ ಒಂದು ಸ್ಪಷ್ಟತೆ ಪ್ರಾರಂಭ ಆಗಿದ್ದು ಕದಂಬರಿಂದ. ಸ್ಪಷ್ಟತೆ, ಅದಕ್ಕೆ ಅಲ್ವಾ ಕರ್ನಾಟಕದ ಪ್ರಥಮ ಸ್ವತಂತ್ರ ಸಾಮ್ರಾಜ್ಯ ಅಂತ ಕದಂಬರನ್ನು ಕರೆಯೋದು. ಗಂಗರು ತಕ್ಷಣ ಸ್ಟಾರ್ಟ್ ಮಾಡಿದ್ರು, ಸೈಮಲ್ಟೇನಿಯಸ್ಲಿ ಪ್ರಾರಂಭ ಆದಾಗೆ. ಆದರೆ ಆ ಪಲ್ಲವರಿಂದ ಹಿಡಿದಿದ್ದ ಸ್ವಾತಂತ್ರ್ಯದ ಗ್ರಹಣವನ್ನ ಸರಿಸಿದ ಕೀರ್ತಿ ಕದಂಬರಿಗೆ ಸಲ್ತದೆ. ಹೀಗಾಗಿ ಅದು ಪ್ರಥಮ ಅಂತ ಪ್ರಥಮ ಸಾಮ್ರಾಜ್ಯ ಅಂತ ಕನ್ಸಿಡರ್ ಮಾಡೋದು. ಆ ಮಯೂರನನ್ನೇ ಪ್ರಥಮ ಸಾಮ್ರಾಟ ಅಂತ ಕನ್ಸಿಡರ್ ಮಾಡೋದು ನಾವು. ಹೇಗಿತ್ತು ಕದಂಬರ ವೈಭವ ಕರ್ನಾಟಕ? ಅದು ಕದಂಬರು ಅಂತಂದರೆ ಕನ್ನಡ ಅಂದರೆ ಕದಂಬರು. ನಾನು ಹೇಳುವುದು, ಕದಂಬರು ಅಂದರೆ ಕನ್ನಡ ಅಂದರೆ ಕದಂಬರು. ಯಾಕೆ? ಮೊದಲನೇ ಕಾರಣ, ಕನ್ನಡ ನಾಡಿಗೆ ಹಿಡಿದಿದ್ದ ಸ್ವಾತಂತ್ರ್ಯದ ಗ್ರಹಣ ಬಿಡಿಸಿದ್ದು ಪಲ್ಲವರಿಂದ. ಪಲ್ಲವರು ಹಿಡಿದ್ಬಿಟ್ಟಿದ್ರು, ಪಲ್ಲವರೇ ಗ್ರಹಣ ಆಗಿತ್ತು ನಮ್ಮ. ಅಂದ್ರೆ ಅವ್ರ ಕಿಂಗ್ಡಮ್ ಎಲ್ಲಿವರೆಗೆ ಇತ್ತು ಅಂತ? ಅವರು ತಮಿಳ್ನಾಡು ಸರ್, ಕಂಚಿ ಪ್ರದೇಶ, ತಮಿಳ್ನಾಡು, ಸಮಗ್ರ ಬಹಳ ದೊಡ್ಡ ಸಾಮ್ರಾಜ್ಯ ಅದು ಪಲ್ಲವರು. ಆದ್ರೆ ಅವರು ನಾರ್ತ್ ಆಕ್ಯುಪೈ ಮಾಡಿರ್ಲಿಲ್ವಾ? ನಾರ್ತಿಗೆ ಹೋಗಿರ್ಲಿಲ್ಲ, ಆಲ್ಮೋಸ್ಟ್ ಹೋಗಿದ್ರು, ಬಟ್ ನಾರ್ತ್ ಅನ್ನು ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅವರ. ಸೌತ್ ಅಲ್ಲಿ ಅವರು ತಮ್ಮ ವಿಸ್ತೃತ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಅದರಲ್ಲಿ ಕರ್ನಾಟಕ ಕೂಡ ಒಂದಾಗಿತ್ತು. ಅಲ್ಲಿ ಈ ಮಯೂರನ ಶೌರ್ಯ ಸಾಹಸಗಳು ಸ್ವಾತಂತ್ರ್ಯವನ್ನು ದೊರಕಿಸಿಕೊಡ್ತು. ಅನೇಕ ರಾಜರು ಕದಂಬ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡಿದ್ರು. ಸಾಹಿತ್ಯಕ್ಕೆ, ವಾಸ್ತುಶಿಲ್ಪಕ್ಕೆ, ಸಂಸ್ಕೃತಿಗೆ, ಆಡಳಿತಕ್ಕೆಲ್ಲ ತುಂಬ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕದಂಬರು. ತುಂಬ ನೋಡಿ, ಭಾಷಾ ವಿಷಯದಲ್ಲಂತೂ ಸಂಕ್ರಮಣದ ಕಾಲ ಕದಂಬರ ಕಾಲ. ಅಂದರೆ ಭಾಷೆ ಅಂತ ಬಂದಾಗ ಸಂಕ್ರಮಣದ ಕಾಲ. ಯಾಕೆ ಅಂತಂದರೆ ಸಂಸ್ಕೃತ, ಪ್ರಾಕೃತ, ಕನ್ನಡ ಈ ಮೂರೂ ಭಾಷೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಶಾಸನಗಳಲ್ಲಿ ಪ್ರಯೋಗಿಸಿದ ಪ್ರಥಮ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಅದಕ್ಕೂ ಮುಂಚೆ ಯಾವ ಸಾಮ್ರಾಜ್ಯಗಳು ಮಾಡಿರಲಿಲ್ಲ ಶಾಸನ ರೂಪದಲ್ಲಿ. ಮೊದಲು ಕೇವಲ ಪ್ರಾಕೃತ ಇತ್ತು ಶಾಸನಗಳು. ಓಕೆ. ಬ್ರಾಹ್ಮಿಗೆ ಪೂರಕವಾಗಿ, ಬ್ರಾಹ್ಮಿ ಸ್ಕ್ರಿಪ್ಟ್ಗೆ ಪೂರಕವಾಗಿ ಬ್ರಾಹ್ಮಿ ಲಿಪಿ, ಪ್ರಾಕೃತ ಭಾಷೆ, ಈ ಸಂಯೋಜನೆ ಇತ್ತು.
ಈ ಸಂಯೋಜನೆಯಿಂದ ಸ್ವಲ್ಪ ಹೊರಗೆ ಬಂದು ಹೊಸ ಸಂಯೋಜನೆಯನ್ನು ಕೊಟ್ಟದ ಕೀರ್ತಿ ಕಾದಂಬರಿಗೆ ಸಲ್ಲುತ್ತದೆ. ಫೈನ್. ಪ್ರಾಕೃತವನ್ನು ಬಳಸಿದ್ರು ಬ್ರಾಹ್ಮಿ ಲಿಪಿಗೆ ಅನುವಾದಿಯಾಗಿ ಕನ್ನಡವನ್ನು ಬಳಸಿದ್ರು. ಬ್ರಾಹ್ಮಿ ಲಿಪಿಗೆ ಎರಡೂ ನೋಡಿ, ಸಂಸ್ಕೃತ ಮತ್ತು ಕನ್ನಡ. ಸಂಸ್ಕೃತ ಬೇರೆ, ಲಿಪಿನೇ ಬೇರೆ ಆಗುತ್ತೆ. ಓಕೆ, ಅದರ ಲಿಪಿನೇ ಬೇರೆ ಆಗುತ್ತೆ. ಪ್ರಾಕೃತ ಮತ್ತು ಕನ್ನಡ, ಪ್ರಾಕೃತ ಕನ್ನಡ ಬ್ರಾಹ್ಮಿ ಲಿಪಿಗೆ ಅನುವಾದಿಯಾಗಿ, ಓಕೆ, ಅದು ಜೊತೆಗೆ ಸಂಸ್ಕೃತ. ಈ ಮೂರೂ ಭಾಷೆ ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದು ಕದಂಬರು. ಇದು ಅವರ ಪ್ರಥಮ. ಆನಂತರ ಬೇರೆಯವರೆಲ್ಲ ಬಳಸಿದ್ರು, ಅದು ಬೇರೆ. ಆದರೆ ಫಸ್ಟ್ ಟೈಮ್ ಶಾತವಾಹನರ ಕಾಲದಲ್ಲೂ ಕೂಡ ಪ್ರಾಕೃತ ಮಾತ್ರ ಇತ್ತು. ಪ್ರಾಕೃತವೇ. ಈಗ ಉದಾಹರಣೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಶಾತವಾಹನರ ಒಂದು ತುಂಬ ಅದ್ಭುತವಾದ ಶಾಸನ ಇದೆ, ತುಂಬ ಪ್ರಾಚೀನವಾದ ಕರ್ನಾಟಕದ ಒಂದು ಪ್ರಾಚೀನ ಶಾಸನಗಳಲ್ಲಿ ಅದು ಒಂದು. ಕರ್ನಾಟಕದ ಕೆಲವು ಬೆರಳೆಣಿಕೆಯ ಶಾತವಾಹನರ ಶಾಸನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿರುವ ಈ ಶಾಸನವು ಒಂದು. 2 ಸಾಲಿನ ಶಾಸನ, ಅದು ಬ್ಯೂಟಿಫುಲ್ ಆಗಿದೆ. ಅದು ಎಷ್ಟು ಸುಂದರವಾಗಿ ಅದನ್ನು ಕೆತ್ತಿದ್ದಾರೆ ಅಂದ್ರೆ ಈಗ ನೀವು ಹೋಗಿ ನೋಡಿದ್ರು ನಿನ್ನೆ ಮೊನ್ನೆ ಕೆತ್ತಿರ್ಬೇಕು ಅನ್ಸುತ್ತೆ. ಹೌದಾ? ಅಷ್ಟು ಫ್ರೆಶ್ನೆಸ್ ಏನಿದೆ ಅದರಲ್ಲಿ. ಸಿಧಂ ರಯೋ ವಾಸಿಟಿ ಪುತಸ ಶಿವಸಿರಿ ಪುಳು ಮಾವಿಸ ಛಾಯಾ ಪಥರೋ ಅಂತ ಇದೆ. ಓಕೆ, ಹಾಗಂದ್ರೆ ಅಂದ್ರೆ ಒಂದು ಛಾಯಾ ಪ್ರತಿಮೆಯನ್ನ ಶಿವಸಿರಿ ಪುಳುಮಾವಿ ರಾಜ ಕೆತ್ತಿಸಿದ್ದ. ಮಹಾದೇವಿಯ ಛಾಯಾ ಪ್ರತಿಮೆಯನ್ನ ರಾಜ ಕೆತ್ತಿಸಿದ್ದ. ಇಷ್ಟೇ, 2 ಸಾಲಿನ ಶಾಸನ. ಆದರೆ ಈ ಶಾಸನ ಕರ್ನಾಟಕದಲ್ಲಿ ಶಾತವಾಹನರ ಆಳ್ವಿಕೆಯನ್ನ, ಅಸ್ತಿತ್ವವನ್ನು ಗಟ್ಟಿಗೊಳಿಸುವ ಶಾಸನ. ಬಹಳ ಅದ್ಭುತವಾದ ಶಾಸನ. 2 ಸಾಲಿನ. ಮತ್ತೊಂದು ನಾಗಶಿಲಾ ಶಾಸನ ಇದೆ ಬನವಾಸಿಯಲ್ಲೇ, ಅದು ಕೂಡ 2ನೇ ಶತಮಾನಕ್ಕೆ ಹೋಗುತ್ತೆ. ಇದು 2ನೇ ಶತಮಾನ, ಅದು 2ನೇ ಶತಮಾನ. 1800 ವರ್ಷಗಳ ಶಾಸನ ಬನವಾಸಿಯಲ್ಲಿ ಸಿಗತ್ತೆ. ಹೀಗಾಗಿ ಆ ನಂತರ ಕದಂಬರ ಕಾಲದ ಅನೇಕ ಶಾಸನಗಳು, ಸುಮಾರು ಒಂದು 65 ಶಾಸನಗಳು ಇದುವರೆಗೆ ಸಿಕ್ಕಿದೆ ಕದಂಬರದ್ದು. ಅದರಲ್ಲಿ ದೈವಸ್ವ, ಬ್ರಹ್ಮಸ್ವಕ್ಕೆ ಕೊಟ್ಟಿದ್ದು ಅಥವಾ ಇನ್ನಿತರ ಸಾಮಾಜಿಕ ಕಾರ್ಯಗಳಿಗೆ ವಿನಿಯೋಗ ಮಾಡಿದ ಶಾಸನಗಳು, ಹೀಗೆಲ್ಲ ಬೇರೆ ಬೇರೆ ಎಲ್ಲ ಶಾಸನಗಳು ಬರುತ್ತೆ. ಈಗ ಒಟ್ಟಾರೆಯಾಗಿ ಕದಂಬರ ಕೊಡುಗೆ ಉತ್ಕೃಷ್ಟ. ಕನ್ನಡ ನಾಡಿಗೆ ಕದಂಬರ ಕೊಡುಗೆ ತುಂಬ ಇದೆ. ಎಲ್ಲರದ್ದು, ಗಂಗರದ್ದಿದೆ, ಚಾಲುಕ್ಯರದ್ದಿದೆ, ರಾಷ್ಟ್ರಕೂಟರದ್ದಿದೆ. ಎಲ್ಲ ಸಾಮ್ರಾಜ್ಯದವರು ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ಕೊಡುಗೆ. ಅಲ್ಲಿಯವರೆಗೆ ಕದಂಬರದ್ದೇ ಆದರೆ ಆ ನಂತರ ಬಂದ ಚಾಲುಕ್ಯರು ಅವ್ರಿಗಿಂತ ಹೆಚ್ಚು ಕೊಡುಗೆ ಕೊಟ್ಟರು. ಎಕ್ಸ್ಟ್ರಾರ್ಡನರಿ ಮಹಾ ನಿರ್ಮಾಪಕರು ಅಂತ ಕರೆಸ್ಕೊಂಡು ದೇವಾಲಯಗಳು ಕಲ್ಯಾಣಿಗಳು. ಆಮೇಲೆ ಹೊಯ್ಸಳರಂತೂ ಅಮೋಘ ಮಾಡಿಬಿಟ್ರು ಅವರು. ಅಮೋಘ ವರ್ಷ ಎಂಥ ಆಳ್ವಿಕೆಯನ್ನು ಕೊಟ್ಟ. ಹೀಗಾಗಿ ಅದು ಹೇಳ್ತಾ ಹೋದರೆ ಅಸಂಖ್ಯಾತ ಸಂಗತಿಗಳು ಸಿಗ್ತಾ ಹೋಗುತ್ತೆ ಕನ್ನಡ ನಾಡಿನ ಇತಿಹಾಸ. ಶಾಸನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇತಿಹಾಸದಲ್ಲಿ ನಾವು ಓದಿರೋ ಪ್ರಕಾರ ಕನ್ನಡದ ಮೊದಲನೇ ಶಾಸನ ಹಲ್ಮಿಡಿ ಶಾಸನ ಅಂತ ಹೇಳ್ತಾರೆ. ಇಸ್ ದಟ್ ಟ್ರೂ? ಯಾಕೆಂತಂದರೆ ನೀವು ಮಾತನಾಡಿರುವಂತಹ ಒಂದಿಷ್ಟು ವಿಚಾರದಲ್ಲಿ ಅದಕ್ಕೂ ಮುಂಚೆ ಒಂದು ಶಾಸನ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೆ. ಅದು ಇತಿಹಾಸದ ಎಲ್ಲೋ ಪುಟದಲ್ಲಿ ಮರೆಯಾಗಿದೆ, ಬೂದಿ ಮುಚ್ಚಿದ ಕೆಂಡದಂತೆ ಈಗ ಅದು ಕೂತ್ಕೊಂಡಿದೆ. ನಿಮ್ಮ ಪ್ರಕಾರ ಕನ್ನಡದ ಮೊದಲ ಶಾಸನ ಯಾವುದು? ನಿಮ್ಮ ಪ್ರಕಾರ ಅಲ್ಲ, ಇತಿಹಾಸದ ಪ್ರಕಾರ. ಈಗ ಇತಿಹಾಸದ ಪ್ರಕಾರವೂ ಹೌದು, ನನ್ನ ಪ್ರಕಾರನೂ ಹೌದು. ಕನ್ನಡ ನಾಡಿನ ಮೊದಲ ಶಾಸನ, ಕನ್ನಡದ ಮೊದಲ ಶಾಸನ ಈಗ ತಾಳಗುಂದದ ಸಿಂಹಕಟಾಂಜನ ಶಾಸನ. ತಾಳಗುಂದದ ಸಿಂಹಕಟಾಂಜನ ಶಾಸನ. ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ ಇದರ ಬಗ್ಗೆ, ಕೆಲವರು ಒಪ್ಕೊಳ್ಳಲ್ಲ. ಇನ್ನೂ ತರ್ಕ ನಡೀತಾ ಇದೆ, ಅವರ ಅಭಿಪ್ರಾಯ ಅದು. ಇನ್ನೂ ಜಿಜ್ಞಾಸೆ ನಡೀತಾ ಇದೆ ಅದರ ಬಗ್ಗೆ. ಇದರ ಅಧ್ಯಯನವನ್ನು ಮಾಡಿ ಸಂಶೋಧನೆಯನ್ನು ಮಾಡಿದವರು ಡಾಕ್ಟರ್ TM ಕೇಶವ್. ಬಹಳ ಒಳ್ಳೆಯ ಪ್ರಾಚ್ಯಶಾಸ್ತ್ರಜ್ಞರು, ಪುರಾತತ್ವ ಶಾಸ್ತ್ರಜ್ಞರು. ಅವರು ಅಧ್ಯಯನ ಮಾಡಿ ಅದಕ್ಕೊಂದು ಸ್ಪಷ್ಟತೆಯ ಆವರಣವನ್ನು ಕೊಟ್ಬಿಟ್ಟಿದ್ದಾರೆ. ಇವನ್ ಬಹುಶಃ ಕೆಲವು ವಿಶ್ವವಿದ್ಯಾಲಯಗಳು ಸಿಲೆಬಸ್ ಅಲ್ಲಿ ಕೂಡ ಹಾಕಿ ಆಯ್ತು. ಈ ಸಂಗತಿ ಅಕ್ಸೆಪ್ಟ್ ಮಾಡಿ ಹಾಕಿ ಆಗಿದೆ, ಆಲ್ರೆಡಿ ಅಕ್ಸೆಪ್ಟ್ ಮಾಡಿ ಹಾಕಿ ಆಗಿದೆ. ಎಲ್ಲಿ ಬರುತ್ತೆ ಅದು ಎಕ್ಸಾಕ್ಟ್ ಆಗಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ತಾಳಗುಂದ ಅಂತ ಒಂದು ಪ್ರದೇಶ ಇದೆ. ಸ್ಥಾನಕುಂದೂರು ಅಂತ ಹಿಂದಿನ ಹೆಸರು. ಬಹಳ ಅದ್ಭುತವಾದ ಐತಿಹಾಸಿಕ ಕ್ಷೇತ್ರ ಅದು. ಅಲ್ಲಿ ಈಗಲೂ ನನಗೆ ರೋಮಾಂಚನ ಆಗತ್ತೆ. ಅದ್ರ ಸುಮ್ಮನೆ ನೆನೆಸ್ಕೊಂಡ್ರೆ, ಆ ಪ್ರದೇಶವನ್ನು ನೆನೆಸ್ಕೊಂಡ್ರೆ ನನಗೆ ರೋಮಾಂಚನ ಆಗತ್ತೆ. ಅಷ್ಟು ವೈಬ್ರೇಷನ್ ಇರುವ ಕ್ಷೇತ್ರ ಅದು. ದೇವಸ್ಥಾನ ಕರ್ನಾಟಕದ ಒಂದು ಅತ್ಯಂತ ಪ್ರಾಚೀನ ದೇವಾಲಯ ಇರುವಂಥದ್ದು ಅಲ್ಲಿ, ತಾಳಗುಂದದ ಪ್ರಣವೇಶ್ವರ ದೇವಾಲಯ. ಒನ್ ಆಫ್ ದ ಮೋಸ್ಟ್ ಏನ್ಸಿಯಂಟ್ ಟೆಂಪಲ್ ಇನ್ ಕರ್ನಾಟಕ. ತುಂಬ ಚಿಕ್ಕ ಟೆಂಪಲ್ ಕಾಣುತ್ತೆ ಈಗ, ಬಟ್ ಒಂದು ಕಾಲದಲ್ಲಿ ತುಂಬ ದೊಡ್ಡ ದೇವಾಲಯವೇ ಆಗಿತ್ತು.
ಹೇಗೆ ಗೊತ್ತಾಯಿತು ಅಂದರೆ 2000 ನೋಡಿ, ಭಾಳ ಒಂದು ಕುತೂಹಲ ಸಂಗತಿ ಇದೆ ಈ ಶಾಸನದ ಬಗ್ಗೆ. 2014 ಇರ್ಬೋದು ಪ್ರಾಬಬ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. TM ಕೇಶವ್ ಅವರ ನೇತೃತ್ವದಲ್ಲಿ ಉತ್ಖನನ ನಡೀತಾ ಇತ್ತು ಅಲ್ಲಿ ಆ ಟೆಂಪಲ್ ಆವರಣದಲ್ಲಿ. ಎಲ್ಲರೂ ತಿಳ್ಕೊಂಡಿದ್ರು ಇದೇ ಮೂಲ ದೇವಾಲಯ ಅಂತ. ಇವಾಗ ನಾವು ಏನು ನೋಡ್ತಾ ಇದ್ದೀವಿ, ಗರ್ಭಗುಡಿ ಮಾತ್ರ ಕಾಣುತ್ತೆ ಅಲ್ಲಿ. ಅದೇ ಎಲ್ಲರೂ ತಿಳ್ಕೊಂಡಿದ್ದು ಇದೇ ಮೂಲ ಅಂತ. ಆದರೆ ಅದನ್ನು ರಿಮೂವ್ ಮಾಡಿದ್ರು, ಆ ಟೆಂಪಲ್ ಅನ್ನು ಟೋಟಲ್ ರಿಮೂವ್ ಮಾಡಿ ಅಲ್ಲಿ ಎಕ್ಸ್ಕವೇಟ್ ಮಾಡಿದ್ರು, ಗರ್ಭಗುಡಿ ಎಲ್ಲ ಕಂಪ್ಲೀಟ್ ಎಕ್ಸ್ಕವೇಟ್ ಮಾಡಿದ್ರು. ಎಕ್ಸ್ಕವೇಟ್ ಮಾಡಿದಾಗ ಒಂದು ಅಚ್ಚರಿ ಕಾದಿತ್ತು ಎಲ್ರಿಗೂ, ಮೂಲ ದೇವಾಲಯ ಇದಲ್ಲ, ಕೆಳಗಡೆ ಇದೆ ಅಂತ. ಅವಶೇಷ ಆಗ್ಬಿಟ್ಟಿದೆ. ಸಿ, ದಿಸ್ ಇಸ್ ದ ಬ್ಯೂಟಿ ಆಫ್ ಹಿಸ್ಟ್ರಿ. ರೀಸೆಂಟ್ ಆಗಿ ಆಗಿರೋದು 2014, ಈಗ ಒಂದು 11 ವರ್ಷ. ದಿಸ್ ಇಸ್ ದ ಬ್ಯೂಟಿ ಆಫ್ ಹಿಸ್ಟ್ರಿ. ಯಾಕೆ ಹಿಸ್ಟ್ರಿ ಬ್ಯೂಟಿಫುಲ್ ಆಗುತ್ತೆ ಅಂದ್ರೆ ಇದೇ ಕಾರಣಕ್ಕೆ. ನಾವು ತಿಳ್ಕೊಂಡಂಗೆ ಇರಲ್ಲ ಅದು, ಏನೋ ಮಾಡಕ್ ಹೋಗಿ ಏನೋ ನೋಡಿ. ಆ ಮೂಲ ದೇವಾಲಯದ ಎಲ್ಲ ಸಂಗತಿಗಳನ್ನ ನಾವು ನೋಡ್ಬೋದು. ಎಕ್ಸ್ಕವೇಟ್ನ ಸಂದರ್ಭದಲ್ಲಿ ನಾವು ನೋಡಿದ್ವಿ. ನಾನು ಭೇಟಿ ಮಾಡಿದೆ, ಕೇಶವ್ ಅವರು ಇದ್ರು, ಎಲ್ಲ ಭೇಟಿ ಮಾಡಿ ನೋಡಿದಾಗ ಇಟ್ಟಿಗೆಯ ದೇವಾಲಯ ಆಗಿತ್ತದು. ಆಗಿನ ಕಾಲದಲ್ಲಿ ಇಟ್ಟಿಗೆಯನ್ನು ಬಳಸಿ ಸಂಪೂರ್ಣ ಇಟ್ಟಿಗೆಯ ದೇವಾಲಯ, ಶಿಲಾಮಯ ದೇವಾಲಯ ಆಗಿರಲಿಲ್ಲ, ಇಟ್ಟಿಗೆಯ ದೇವಾಲಯ ಆಗಿತ್ತು. ಬಹಳ ದೊಡ್ಡ ದೇವಾಲಯ ಕೂಡ ಆಗಿತ್ತು. ಆ ದೇವಾಲಯದ ಮೆಟ್ಟಿಲುಗಳ ಸೋಪಾನ ಅಂತ ಕರಿತೇವೆ. ಮೆಟ್ಟಿಲುಗಳಿರುತ್ತಲ್ಲ ದೇವಸ್ಥಾನ, ಆ ಮೆಟ್ಟಿಲುಗಳ ಸೋಪಾನಕ್ಕೆ ಒಂದು ಕಟಾಂಜನ ಇದೆ, ಸಿಂಹ ಕಟಾಂಜನ, ಸಿಂಹಮುಖದ ಒಂದು ಕಟಾಂಜನ. ಆ ಕಟಾಂಜನದ ಮೇಲೆ ಒಂದಷ್ಟು ಅಕ್ಷರಗಳೆಲ್ಲ ಬರ್ಕೊಂಡಿದ್ದು ಒಂದು ಶಾಸನ ಸಿಕ್ತು ಕೇಶವ್ ಅವರಿಗೆ. ಅವರು ಬಹಳ ಸಂತೋಷ ಪಟ್ಟರು. ಒಂದು ಶಾಸನ, ಹೊಸ ಶಾಸನ ಸಿಕ್ತಲ್ಲ, ಅದು ಭೂಮಿ ಒಳಗಡೆ ಹುಕ್ಕೊಂಡಿತ್ತು, ಅದುವರೆಗೆ ಬಂದೇ ಇರಲಿಲ್ಲ ಹೊರಗಿನ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ. ಅಂಥದ್ದೊಂದು ಶಾಸನ ಬೆಳಕಿಗೆ ಬಂತು. ಬೆಳಕಿಗೆ ಬಂದ ಮೇಲೆ ಅವರು ಅದನ್ನು ಓದಿದಾಗ ಕದಂಬರ ಕಾಲದ ಶಾಸನ ಆಗಿತ್ತು. ಹಲ್ಮಿಡಿಗಿಂತ ಸುಮಾರು 70 ವರ್ಷಗಳ ಹಿಂದಿನ ಶಾಸನ ಅಂತ ಅವರು ಅಧ್ಯಯನ ಮಾಡಿ, ಇನ್ನೂ ಹಲವಾರು ವಿದ್ವಾಂಸರು, ಭಾಷಾ ತಜ್ಞರು, ಶಾಸನ ತಜ್ಞರೆಲ್ಲ ಅದರ ಅಧ್ಯಯನ ಮಾಡಿ, ಕಾರ್ಬನ್ ಟೆಸ್ಟ್ ಅದರ ಬಗ್ಗೆ ಎಲ್ಲ ಮಾಡಿ ಅದರ ಬಗ್ಗೆ ವಿಸ್ತೃತವಾದ ಲೇಖನವನ್ನು ಪ್ರಕಟ ಮಾಡಿದ್ರು. ಈಗಲೂ ಒಂದು ಸ್ಪಷ್ಟತೆ ಇದೆ ಅವರಿಗೆ. ಯಾಕೆ ಇದು 70 ವರ್ಷದ ಹಿಂದೆ ಹೇಳೋ ಸ್ಪಷ್ಟತೆಯನ್ನು ಹೇಳ್ತಾರೆ. ಹೀಗಾಗಿ ಅಂಥದ್ದೊಂದು ಕ್ರೆಡಿಟ್ ಅವರಿಗೆ ಸಲ್ಲುತ್ತದೆ, ಕೇಶವ್ ಸರ್ ಅವರಿಗೆ ಸಲ್ಲುತ್ತದೆ. ಸೊ ಈಗ ಕನ್ನಡದ ಪ್ರಥಮ ಶಾಸನ ಸಿಂಹ ಕಟಾಂಜನ ಶಾಸನ ತಾಳಗುಂದ ಅಂತಲೇ ನಾವು ಅರ್ಥೈಸ್ಕೊಳ್ಬೇಕು. ಕನ್ನಡದ ಮತ್ತು ಭಾರತದ ಅನೇಕ ರಾಜರನ್ನು ಅಥವಾ ರಾಣಿಯರನ್ನು, ಈ ದೇಶಕ್ಕಾಗಿ ಪ್ರಾಂತಕ್ಕಾಗಿ ದೇಹತ್ಯಾಗ ಮಾಡಿದಂತಹ ಅನೇಕ ವೀರಾದಿ ವೀರರ ಕಥೆಯನ್ನು ನಾವು ಹೇಳ್ತೀವಿ. ಅಕಾರ್ಡಿಂಗ್ ಟು ಯು, ಅನ್ಸುಂಗ್ ಹೀರೋಸ್ ಅಂದರೆ ಯಾರು? ಅಂದರೆ ಇಂಥವರು ಇತಿಹಾಸದಲ್ಲಿಲ್ಲ, ಬಹಳ ಬೇಜಾರಾಗುತ್ತೆ, ಅಂಥವ್ರ ಬಗ್ಗೆ ಇರಬೇಕಾಗಿತ್ತು ಅಂತ ಅನಿಸುವಂತಹ ಒಂದಿಷ್ಟು ಅರಸರ ವಿಚಾರಗಳನ್ನು ಹೇಳ್ಬೋದಾ? ತುಂಬ ಇದೆ ಸರ್. ಆ ಥರ ಭಾರತದ ಮಹಾನ್ ಅರಸರ ಗಾಥಕತೆಗಳನ್ನು ಹೇಳ್ತಾ ಹೋದರೆ ಅಸಂಖ್ಯಾತ ಇದೆ. ಮಹಾರಾಣಾ ಪ್ರತಾಪನಿಂದಲೇ ಪ್ರಾರಂಭ ಮಾಡಬೇಕು. ಎಂಥ ರಾಜ ಆಗಿದ್ದ, ಅವನ ಪ್ರತಾಪವನ್ನು ಪ್ರಭಾವವಾಗಿ ನಾವು ಹೇಳುವುದೇ ಇಲ್ಲ. ಹೇಳುವುದೇ ಇಲ್ಲ. ಮರೆತು ಹೋದ ಮಹಾರಾಜ ಅವನು, ತುಂಬ ವಿಕ್ರಮಾದಿತ್ಯ ಇರ್ಬೋದು. ವಿಕ್ರಮಾದಿತ್ಯನಂತೂ ಅವನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾರೆ. ಅವನು ಎಂಥ ರಾಜನಾಗಿದ್ದ. ಅಮೋಘ ವರ್ಷ ನೃಪತುಂಗ ಪ್ರಜೆಗಳ ಸಲುವಾಗಿ ತನ್ನ ದೇಹದ ಒಂದು ಅಂಗವನ್ನೇ ದಾನ ಮಾಡಿದ ಒಬ್ಬ ರಾಜ. ಅಮೋಘ ವರ್ಷ ತನ್ನ ದೇಹದ ಒಂದು ಅಂಗವನ್ನೇ ಕೊಲ್ಲಾಪುರದ ಮಹಾಲಕ್ಷ್ಮಿ ಎದುರಿಗೆ ಕತ್ತರಿಸಿ ದಾನ ಮಾಡಿದಂಥ ಒಬ್ಬ ತ್ಯಾಗಿ ಅಮೋಘ ವರ್ಷ ನೃಪತುಂಗ. ಈಗ ನಮ್ಮನ್ನ ಆಳುವವರು ಅಮೋಘ ವರ್ಷನನ್ನ ಓದಬೇಕು. ಹಾಸ್ಯಾಸ್ಪದ ಅಂತ ಅನಿಸಿದ್ರು ಕೂಡ ಒಂದ್ಸಲ ಆತ್ಮಾವಲೋಕನವನ್ನಾದ್ರೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗತ್ತಲ್ಲ. ಅಂಗವನ್ನೆಲ್ಲ ಕೊಡೋದು ಬೇಡ ಅವರು. ಆದ್ರೆ ನೋಡಿ ಪರಿಸ್ಥಿತಿ ಹೇಗಿದೆ ನೋಡಿ. ಕ್ಷಾಮ ಬಂತು, ಭೀಕರ ಬರಗಾಲ ಬಂತು ಅಂತ ಪುರೋಹಿತರು ಹೇಳಿದ್ರು ಅಂತ ತನ್ನ ಬೆರಳನ್ನೇ ಕತ್ತರಿಸಿ ಮಹಾಲಕ್ಷ್ಮಿ ಎದುರಿಗೆ ಇಟ್ನಲ್ಲ ರಾಜ. ಇದು ಕನ್ನಡ ನಾಡಿನ ಮಹಾರಾಜ. ಎಂಥ ತ್ಯಾಗದ ಮನೋಭಾವ ಇತ್ತು. ಇಂಥ ರಾಜರನ್ನು ಮರೆತಿದ್ದೇವೆ. ಬೆಳವಡಿ ಮಲ್ಲಮ್ಮ ಸೋದೆಯ ಮಗಳು. ಹೌದಾ? ಅವಳು ಹುಟ್ಟಿ ಬೆಳೆದದ್ದೆಲ್ಲ ಸೋದೆಯಲ್ಲಿ. ನನಗಂತೂ ವೈಯಕ್ತಿಕವಾಗಿ ತುಂಬಾ ಹೆಮ್ಮೆ. ನನ್ನ ಊರಿನ ಮಗಳು ಸೊಸೆಯಾಗಿ ಹೋಗಿದ್ದು ಬೈಲಹೊಂಗಲದ ಬೆಳವಡಿ ಸಂಸ್ಥಾನಕ್ಕೆ, ಈಶಪ್ರಭುವಿನ
ಪತ್ನಿಯಾಗಿ ಹೋದ್ಲು. ಹೆಸರು ಮಾಡಿದ್ದು ಸೊಸೆಯಾಗಿಯೇ, ಮಗಳಾಗಿ ಹೆಸರು ಮಾಡ್ಲಿಕ್ಕೆ ಆಗಿಲ್ಲ. ಇಲ್ಲಿ ಅವಳು ಶಸ್ತ್ರಾಸ್ತ್ರ, ಕುದುರೆ ಸವಾರಿ ಎಲ್ಲವನ್ನು ಕಲ್ತಿದ್ದು ಸೋದೆಯಲ್ಲೇ. ಸೋದೆಯಲ್ಲಿ ಒಂದು ಮಹಾಪಾಠಶಾಲೆ ಇತ್ತು ಆಗ. ನೋಡಿ, ಈಗೆಲ್ಲ ನಾವು ಜಾತ್ಯತೀತತೆಯ ಬಗ್ಗೆ ತುಂಬ ಮಾತಾಡ್ತೇವಲ್ಲ. ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಜಾತ್ಯತೀತತೆ ಪ್ರಜ್ಞೆ ಇರಲಿಲ್ಲ, ಅಸಮಾನತೆ ಇತ್ತು, ಸಮಾನತೆ ಇರಲಿಲ್ಲ, ಹೀಗೆಲ್ಲ ತುಂಬ ಮಾತಾಡ್ತೇವಲ್ಲ. ಈಗ ನಾವು ನಮಗೆ ಬೇಕಾದ ಹಾಗೆ, ಬೇಕಾದ ರೀತಿಯಲ್ಲಿ, ಬೇಕಾದ ಸ್ಥಳದಲ್ಲಿ, ಬೇಕಾದವರ ಎದುರಿಗೆ ಎಲ್ಲ ಮಾತಾಡ್ತೇವಲ್ಲ. ಅಂಥವರಿಗೆ ಹೇಳ್ತಾ ಇರುವಂಥದ್ದು ಇದು. ಸೋದೆಯಲ್ಲಿ 400 ವರ್ಷಗಳ ಹಿಂದೆ ಒಂದು ಮಹಾಪಾಠಶಾಲೆ ಇತ್ತು. ಸಾರಿ ಟು ಡಿಸ್ಟರ್ಬ್ ಯು, ಅದಕ್ಕೂ ಮುಂಚೆ ನಾನು ಒಂದು ವಿಚಾರವನ್ನು ಮಾತನಾಡಲೇಬೇಕು. ಲೆಟ್ಸ್ ಏನು ಸೋದೆ ಎಲ್ಲಿ ಬರುತ್ತೆ ಅನ್ನೋದನ್ನು ನೀವು ಹೇಳಬೇಕು. ಯಾಕೆಂದರೆ ಕೆಲವರಿಗೆ ಸೋದೆ ಮತ್ತು ಸೋದೆಯ ಪರಿಚಯ ಇದೆ. ಈಗ ನಾನು ಎಲ್ಲ ಕಡೆ ಸೋದೆ ಹೇಳಿ ಸೋದೆ ಪರಿಚಯ ಆಗಿದೆ. ಜಿಯೋಗ್ರಫಿಕಲಿ ಸೋದೆ ಎಲ್ಲಿ ಬರುತ್ತೆ? ಎಲ್ಲ ಕಡೆ ಹೇಳಲಿಕ್ಕೆ ಆ ಸ್ಥಳ ಡಿಸರ್ವ್. ಎಕ್ಸಾಕ್ಟ್ಲಿ ಇವತ್ತಿಗೂ ಕೂಡ ಅದ್ಭುತವಾದಂತಹ ನನ್ನ ಪ್ರದೇಶ ಅಂತ ನಾನು ವೈಭವೀಕರಣ ಮಾಡ್ತಾ ಇಲ್ಲ. ಆ ಪ್ರದೇಶ ಹೊಂದಿರುವ ಪ್ರಾಮುಖ್ಯತೆಗೆ ಪೂರಕವಾಗಿ ಪ್ರಸಿದ್ಧತೆಗೆ ಬರಲಿಲ್ಲ. ಎಕ್ಸಾಕ್ಟ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕದ ಒಂದಿಷ್ಟು ಸಾಮ್ರಾಜ್ಯಗಳ ಹೆಸರನ್ನು ಹೇಳಿ ಅಂತಂದರೆ ಮೈಸೂರು ಒಡೆಯರ ಮೈಸೂರು ಸಂಸ್ಥಾನದ ಬಗ್ಗೆ ಹೇಳೋರಿದ್ದೀವಿ, ಆನೆಗುಂದಿ ಸಂಸ್ಥಾನದ ಬಗ್ಗೆ ಹೇಳೋರಿದ್ದೀವಿ, ವಿಜಯನಗರ ಸಂಸ್ಥಾನಗಳು ಹೇಳೋರಿದ್ದೀವಿ. ಅದಾದಮೇಲೆ ಮತ್ತೆ ಸಡನ್ನಾಗಿ ನಮಗೆ ಬೇರೆ ಸಂಸ್ಥಾನದ ಹೆಸರುಗಳೇ ಫ್ಲ್ಯಾಶ್ ಆಗಲ್ಲ. ಆದರೆ ಇದೆಲ್ಲದರ ನಡುವೆ ನಾನು ಮತ್ತೊಮ್ಮೆ ಹೇಳ್ತೀನಿ, ಚಿತ್ರದುರ್ಗನೂ ದುರ್ಗದ ಪಾಳೆಗಾರರ ಕಥೆಗಳನ್ನು ಕೂಡ ನಾವು ಇವತ್ತು ಮರೆತು ಬಿಟ್ಟಿದ್ದೀವಿ. ಎಕ್ಸಾಕ್ಟ್ಲಿ. ಆದರೆ ಬೇಡರ ಸಾಹಸ ಎಂಥದ್ದು, ಕರ್ನಾಟಕದಲ್ಲಿ ಎಷ್ಟೋ ಬೇಡ ಸಾಹಸಿಗಳಿದ್ರು. ಬೇಡ ಜನಾಂಗದ, ಬೇಡ ಮನೆತನದ ಶೂರ ಸಾಹಸಿಗಳು ಎಷ್ಟೋ ಜನ ಆಗಿ ಹೋಗಿದ್ದಾರೆ ಕರ್ನಾಟಕದಲ್ಲಿ. ಅವ್ರನ್ನೆಲ್ಲ ಮರೆತು ಬಿಟ್ಟಿದ್ದೇವೆ ನಾವು. ಇತಿಹಾಸದಲ್ಲಿ ಇಲ್ವೇ ಇಲ್ಲ, ಅವ್ರ ಅಸ್ತಿತ್ವ ಇಲ್ಲದೆ ಹೋದಾಗ. ಅದೇ ನಾನು ಒಂದ್ಸಗೆ ನಾನು ಆಗಲೇ ಹೇಳಿದ ಹಾಗೆ ಇದೆಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಆಗಿಬಿಟ್ಟಿದೆ. ಇವತ್ತು ನಿಮ್ಮಂಥ ಇತಿಹಾಸಕಾರರು, ಒಳ್ಳೆ ಅದ್ಭುತ ಇತಿಹಾಸ ತಿಳ್ಕೊಂಡಿರ್ತಕ್ಕಂತಹ ವಾಗ್ಮಿಗಳು ಸಾಮಾಜಿಕ ವೇದಿಕೆಗಳಲ್ಲಿ ಇದರ ಬಗ್ಗೆ ಹೇಳ್ತಾ ಆ ಕೆಂಡವನ್ನು ತೆಗಿಬೇಕಾಗಿದೆ. ಇಟ್ಸ್ ಲೆಟ್ಸ್ ಕಮ್ ಟು ಲೆಗಸಿ ಆಫ್ ಅ ಸೋದೆ. ಸೋದೆಯ ಇತಿಹಾಸವನ್ನು ಇವತ್ತು ಜನರಿಗೆ ತಿಳಿಸೋದಾದರೆ ಅದರ ವೈಭವ ಹೆಂಗಿತ್ತು, ಆ ಪೀರಿಯಡ್, ಆ ಟೈಮ್ ಹೆಂಗಿತ್ತು, ಆ ಲೆಗಸಿ ಹೆಂಗಿತ್ತು ಅನ್ನೋದು ಹೇಳೋದಾದರೆ, ಇದು ಆ್ಯಕ್ಚುಲಿ ಸೋದೆ ಹೇಳುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಒಂದು ಹಸಿರಿನ ವಾತಾವರಣದ ಮಧ್ಯದ ಮಲೆನಾಡಿನ ಒಂದು ಸುಂದರ ಪ್ರದೇಶ. ಸದಾಕಾಲ ಹಸಿರಲ್ಲೇ ಇರುವಂಥ ಒಂದು ಪ್ರದೇಶ. ಎಕ್ಸಾಕ್ಟ್ಲಿ. ಮಲೆನಾಡಿನ ಒಂದು ಹಾಗೆ ಇದೆ ಸುಂದರ ಪ್ರದೇಶ ಅದು. ಇದು ಆಧ್ಯಾತ್ಮಿಕವಾಗಿ, ಐತಿಹಾಸಿಕವಾಗಿ, ಧಾರ್ಮಿಕವಾಗಿ, ಪ್ರಾಕೃತಿಕವಾಗಿ ಈ 4 ಮುಖದಲ್ಲಿ ಸಂಪದ್ಭರಿತವಾದ ಪ್ರದೇಶ. 4 ಕ್ಷೇತ್ರದಲ್ಲೂ ಸಂಪದ್ಭರಿತವಾದ ಪ್ರದೇಶ ಇದು. ಪ್ರಾಕೃತಿಕವಾಗಿ ತಗೊಳ್ಳಿ, ಶಾಲ್ಮಲಾ ನದಿ, ಹಸಿರಿನ ವಾತಾವರಣ ಪ್ರಾಕೃತಿಕವಾಗಿ ಈ ಪ್ರದೇಶವನ್ನು ಶ್ರೀಮಂತಗೊಳಿಸಿದೆ. ಆಧ್ಯಾತ್ಮಿಕವಾಗಿ ಕದಂಬ ಪೂರ್ವದಲ್ಲೇ ಎಷ್ಟೋ ಮುನಿಗಳು ತಮ್ಮ ತಪಸ್ಸಿನ ಸ್ಥಾನವಾಗಿ ಬಳಸಿಕೊಂಡ ಪ್ರದೇಶ ಅದು. ಆಗಿನ ಕಾಲದಲ್ಲಿ ಕದಂಬ ಪೂರ್ವದಲ್ಲಿ ಜೈನ ಮುನಿಗಳು ಬರ್ತಾ ಇದ್ರು. ಜೈನ ಮುನಿಗಳು ಬರ್ತಾ ಇದ್ರು, ಸನಾತನ ಪರಂಪರೆಯ ಹಿಂದೂ ಮತದ ಮುನಿಗಳು ಬರ್ತಾ ಇದ್ರು. ಎಲ್ಲಾ ಮುನಿಗಳು, ಎಲ್ಲಾ ತಪಸ್ವಿಗಳು ತಮ್ಮ ತಪಸ್ಸಿಗೆ ಆಯ್ಕೆ ಮಾಡಿಕೊಳ್ತಾ ಇದ್ದಂತಹ ಪ್ರದೇಶ ಅದು. ಇದು ಆಧ್ಯಾತ್ಮಿಕ ಶ್ರೀಮಂತಿಕೆ. 2 ಶ್ರೀಮಂತಿಕೆ ಹೇಳಿದೆ. ಪ್ರಾಕೃತಿಕ ಆಯ್ತು, ಆಧ್ಯಾತ್ಮಿಕ ಆಯ್ತು, ಐತಿಹಾಸಿಕ, ಧಾರ್ಮಿಕ. ಐತಿಹಾಸಿಕ ಶ್ರೀಮಂತಿಕೆ ಹೇಳಬೇಕು ಅಂತಂದ್ರೆ, ಈ ಪ್ರದೇಶ ಯಾವುದೋ ಒಂದು ಸ್ವತಂತ್ರ ಸಾಮ್ರಾಜ್ಯಕ್ಕೆ ಸಿಲುಕಿದ ಪ್ರದೇಶ ಆಗಿರಲಿಲ್ಲ. ಕದಂಬರ ಕಾಲದಲ್ಲಿ ಅಂಥ ಪ್ರಸಿದ್ಧ ಪ್ರದೇಶ ಆಗಲಿಲ್ಲ. ಅದು ಕೇವಲ ತಪಸ್ಸಿಗೆ ಮಾತ್ರ ಮುನಿಗಳು ಬಂದು ಹೋಗ್ತಾ ಇದ್ರು ಅಷ್ಟೇ. ನದಿ ದಂಡೆ ಒಂದು ಕಿಂಗ್ಡಮ್ ಅಂತ ಇರಲಿಲ್ಲ. ಅದು ಒಂದು ರಾಜಧಾನಿಯಾಗಿ ಬೆಳೆದದ್ದು ಸೋದೆ ಅರಸರಿಂದ. ಅದು 16ನೇ ಶತಮಾನ. ಆಗ ಸೋದೆ ಎಂಪೈರ್ ಅಲ್ಲಿ 16ನೇ ಶತಮಾನದಿಂದ ಈ ಸೋದೆ ಹೇಳುವಂಥ ಒಂದು ಪ್ರದೇಶ ಕ್ಯಾಪಿಟಲ್ ಆಯಿತು. ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ಭಾಗದ ಮೂರ್ಧನ್ಯ ಸ್ಥಾನವಾಗಿ, ಕ್ಯಾಪಿಟಲ್ ಆಗಿ ಅದು ಹೊರಹೊಮ್ಮಿದ್ದು 16ನೇ ಶತಮಾನದಲ್ಲಿ. ಅದಕ್ಕೂ ಮೊದಲು ಅದೊಂದು ಕುಗ್ರಾಮ ಅಷ್ಟೇ, ಒಂದು ಆಧ್ಯಾತ್ಮಿಕ ಪ್ರದೇಶ, ಕುಗ್ರಾಮ. ಹಾನಗಲ್ ಕದಂಬರ ಕಾಲದ ಒಂದು ಪ್ರದೇಶವೂ ಆಗಿತ್ತು. ಅವರ ಆಡಳಿತ ವ್ಯಾಪ್ತಿಗೂ ಬರ್ತಾ ಇತ್ತು. 9, 10, 11 ಈ ಶತಮಾನದಲ್ಲೆಲ್ಲ ಹಾನಗಲ್ ಕದಂಬರು ಆ ಪ್ರದೇಶವನ್ನು ಆಳ್ವಿಕೆ ಮಾಡ್ಕೊಂಡಿದ್ರು. ಆ ನಂತರ ಇದು ಕ್ಯಾಪಿಟಲ್ ಆಗಿ ಹೊರಹೊಮ್ಮಿದ್ದು ಸೋದೆ ಅರಸರ ಕಾಲದಲ್ಲಿ. ಸೋದೆ ಅರಸರು ಈ ಕಾರಣಕ್ಕೋಸ್ಕರನೇ ದಿಸ್ ಇಸ್ ದ ರೈಟ್ ಪ್ಲೇಸ್ ಫಾರ್ ಅವರ್ ಕ್ಯಾಪಿಟಲ್.
ನಮ್ಮ ರಾಜಧಾನಿಗೆ ಇದೇ ಕರೆಕ್ಟ್ ಸ್ಥಳ ಅಂತ ಅವ್ರು ಆಯ್ಕೆ ಮಾಡಿಕೊಂಡ್ರು. ಹಾಗಾದರೆ ಸೋದೆ ಅರಸರು ಆ ಸ್ಥಾನವನ್ನು ಕಟ್ಟುವ ಮುಂಚೆ ಏನಾಗಿದ್ರು ಅಂತ ಅಂದರೆ ಸೋದೆಯನ್ನು ಆ ಒಂದು ಎಂಪೈರನ್ನು ನಿರ್ಮಾಣ ಮಾಡೋಕ್ಕೂ ಮುಂಚೆ ವಾಟ್ ಆರ್ ದೇ ಅಂತ. ಈಗ ವಿಜಯನಗರ ಸಾಮ್ರಾಜ್ಯದ ರಕ್ತ ಸಂಬಂಧಿಗಳು, ಅವರ ಸಂಬಂಧಿಕರಾಗಿದ್ದರು ಸೋದೆ ಅರಸರು. ಬರುತ್ತೆ, ಕೆಲವು ದಾಖಲೆಗಳಲ್ಲಿ ಬರುತ್ತೆ. ಅದರಲ್ಲೂ ಅರಸಪ್ಪ ನಾಯಕ, ಇಮ್ಮಡಿ ಅರಸಪ್ಪ ನಾಯಕ ಕೃಷ್ಣದೇವರಾಯನ ಸೋದರತ್ತೆಯ ಮಗ ಅಂತ ದಾಖಲೆಗಳು ಹೇಳುತ್ತೆ. ಸಂಬಂಧ ಇದೆ. ಜೊತೆಗೆ ಈಗ ಸೋದೆಯ ವಾದಿರಾಜ ಮಠದಲ್ಲಿ ಒಂದು ರಾಮಚಂದ್ರ ದೇವಸ್ಥಾನ ಅಂತ ಇದೆ. ಸೀತಾರಾಮಚಂದ್ರ ಸಹಿತ ಒಂದು ವಿಗ್ರಹ, ಬ್ಯೂಟಿಫುಲ್ ವಿಗ್ರಹ ಇದೆ ಅಲ್ಲಿ, ರಾಮಚಂದ್ರ ದೇವಸ್ಥಾನ. ಸೋದೆಯ ರಾಮಚಂದ್ರ ನಾಯಕ ಅದು ಪ್ರತಿಷ್ಠಾಪನೆ ಮಾಡ್ತಾನೆ. ಅದು ವಿಜಯನಗರದಿಂದ ಬಂದ ಮೂರ್ತಿಗಳು, ಆ ಪ್ರತಿಮೆಗಳು. ಸೊ ಅಲ್ಲಿಂದ ಲಿಂಕ್ ಹೆಂಗೆ ಬರುತ್ತೆ ನೋಡಿ. ಇಮ್ಮಡಿ ಅರಸಪ್ಪ ನಾಯಕ ನೇರವಾಗಿ ಕೃಷ್ಣದೇವರಾಯನ ಸೋದರತ್ತೆಯ ಮಗ. ಕೃಷ್ಣದೇವರಾಯನ ಕಾಲ 1509ರಿಂದ 1529 ಆಸ್ ಎ ಎಂಪೈರ್, ರಾಜನಾಗಿ. ಇಮ್ಮಡಿ ಅರಸಪ್ಪ ನಾಯಕನ ಟೈಮ್ ಪೀರಿಯಡ್ 1555ರಿಂದ 1598 ಆಫ್ಟರ್ ಕೃಷ್ಣದೇವರಾಯನ ಎಂಪೈರ್ ಆದ್ಮೇಲೆ ಸಣ್ಣವನಾಗಿದ್ದ. ಅವರಿಂದ ಇವರಿಗೆ ಈ ಪ್ರದೇಶ ಬಳುವಳಿಯಾಗಿ ಸಿಕ್ತು. ಅದಕ್ಕೂ ಮೊದಲು ಅದು ವಿಜಯನಗರದ ಒಂದು ಪಾರ್ಟ್ ಆಗಿತ್ತು. ಆಮೇಲೆ ಅವರು ಈ ಪ್ರದೇಶವನ್ನು ನೀವು ಆಳ್ವಿಕೆ ಮಾಡ್ಕೊಡ್ರಪ್ಪ ಅಂತ ಬಿಟ್ಕೊಟ್ರು. ಅರ್ಥ ಆಯ್ತಾ? ಇಷ್ಟೇ. ಆಮೇಲೆ ಅವರು ಇಲ್ಲಿ ಆಳ್ವಿಕೆ ಮಾಡ್ತಾ ಬಂದ್ರು. ಅನೇಕ ಅರಸರ ಆಳ್ವಿಕೆ ಮಾಡಿದ್ರು. ಸಂಕಣ್ಣ ನಾಯಕ, ವಜ್ರ ಒಡೆಯರ್, ರಾಮ ಒಡೆಯರ್, 1ನೇ ಅರಸಪ್ಪ ನಾಯಕ, 2ನೇ ಅರಸಪ್ಪ ನಾಯಕ, ರಾಮಚಂದ್ರ ನಾಯಕ, ರಘುನಾಥ ನಾಯಕ, ಮಧುಲಿಂಗ ನಾಯಕ, ಸವಾಯಿ ರಾಮಚಂದ್ರ ನಾಯಕ, ಸೋದೆ ಇಮ್ಮಡಿ ಸದಾಶಿವರಾಯ, ಬಸವಲಿಂಗರಾಯ, 3ನೇ ಸದಾಶಿವರಾಯ. ಇವಿಷ್ಟು ಜನ ಪ್ರಮುಖ ಅರಸರುಗಳಾಗಿ ಸೋದೆಯ ಸಿಂಹಾಸನವನ್ನು ಅಲಂಕರಿಸಿದರು. ಇಷ್ಟೂ ಜನ, ಈಗ ನಾನು ಹೇಳಿದ ಎಲ್ಲರೂ ಸೋದೆಯ ಸಿಂಹಾಸನವನ್ನು ಅಲಂಕರಿಸ್ತಾರೆ. ಇವರೆಲ್ಲರೂ ಕೂಡ ಸಮರ್ಥ ಅರಸರಾಗಿದ್ದರು. ಅದರಲ್ಲಿ ಒಬ್ಬೊಬ್ಬರ ಕೀರ್ತಿ ಒಂದೊಂದು. ಅದರಲ್ಲಿ ಮೊದಲನೇ ರಾಜ ಇಮ್ಮಡಿ ಅರಸಪ್ಪ ನಾಯಕನ ಕೀರ್ತಿ ಪತಾಕೆ ಹೇಳಬೇಕಂದ್ರೆ ಧರ್ಮ ಮಹಾಪ್ರಭು ಆತ. ಯಾಕೆ ಧರ್ಮ ಮಹಾಪ್ರಭು ಅಂತಂದ್ರೆ, ಸೋದೆಯಲ್ಲಿ ನೀವು ಈಗ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ, ಎಲ್ಲ ಪಂಥಗಳ ಮಠಗಳಿವೆ ಅಲ್ಲಿ. ಎಲ್ಲ ಪಂಥಗಳ ಮಠಗಳಿವೆ. ಶಂಕರ ಪೀಠ, ಸ್ವರ್ಣವಲ್ಲಿ ಮಠ ಇದೆ. ಆಮೇಲೆ ಜೈನ ಮಠ ಇದೆ, ಅಕಲಂಕರ ಜೈನ ಮಠ ಇದೆ. ಮತ್ತು ಮಾಧ್ವ ಪರಂಪರೆಯ ವಾದಿರಾಜ ಮಠ ಇದೆ. ಕುಂಭಾಶಿಯಲ್ಲಿದ್ದ ಮಠವನ್ನ ಸೋದೆಗೆ ಮಹಾನ್ ತಪಸ್ವಿಗಳಾದ ವಾದಿರಾಜರು ತರ್ತಾರೆ. ವಾದಿರಾಜರು ಸೋದೆಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೂ ಇದ್ದದ್ದು ಇದೇ ಕಾರಣ, ತಪೋಭೂಮಿ ಇದೇ ಕಾರಣ. ಯಾಕೆಂತಂದ್ರೆ ಅಂತಹ ದೃಷ್ಟಿ ಇದ್ದವರಿಗೆ ಮಾತ್ರ ಅದು ಅರ್ಥ ಆಗತ್ತೆ. ವಾದಿರಾಜರ ದೃಷ್ಟಿ ಅದು ಅಗೋಚರ, ಅದು ಅದ್ಭುತ. ಅದು ಅವರಿಗೆ ಈ ಪ್ರದೇಶದ ಸಾಮರ್ಥ್ಯದ ಅರ್ಥ ಆಗಿ ಸೀದಾ ಇಲ್ಲಿಗೆ ಬಂದರು. ಅವರು ತಮ್ಮ ಜೀವನದ ಕೊನೆಯ 18 ವಸಂತಗಳನ್ನು ಕಳೆದರು ಇಲ್ಲೇ. 120 ವರ್ಷಗಳ ಅವಧಿಯಲ್ಲಿ ನೋಡಿ, 102ನೇ ವರ್ಷಕ್ಕೆ ಅವರು ಇಲ್ಲಿ ಬಂದಿದ್ದು. ಸೋದೆಗೆ ಬಂದಿದ್ದು 102ನೇ ವರ್ಷಕ್ಕೆ. ಆದರೆ ಬಂದು ಮಾಡಿದ ಪವಾಡ 18 ವರ್ಷಗಳಲ್ಲಿ. ಈಗ ನಮಗೆ ಹೆಮ್ಮೆ ಏನು ಅಂತಂದ್ರೆ, ವಾದಿರಾಜರು ನಡೆದ ಸ್ಥಳದಲ್ಲಿ ನಾವು ಇದ್ದೇವಲ್ಲ. ಎಂಥ ಒಂದು ಹೆಮ್ಮೆಯ ಭಾವ. ಸೋದೆಯಲ್ಲಿ ವಾದಿರಾಜರು ಇನ್ನು ಅನೇಕ ಯತಿಗಳೆಲ್ಲ ನಡೆದು ಅಲ್ಲಿ ತಪಸ್ಸು ಮಾಡಿ, ಅನುಷ್ಠಾನ ಮಾಡಿ, ತಪಸ್ಸು ಮಾಡಿ ಆ ಪ್ರದೇಶದ ಪಾವಿತ್ರ್ಯತೆಯನ್ನು ಎಲ್ಲಿಗೂ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ಆ ಪ್ರದೇಶದ ಪ್ಯೂರಿಟಿ ಇದೆಯಲ್ಲ, ವೈಬ್ರೇಷನ್, ಇದೇ ಕಾರಣಕ್ಕೆ ಅಲ್ಲಿ ಇಂಥ ಯತಿಗಳು ಮಾಡಿದ ತಪಸ್ಸಿನ ಪ್ರತಿಫಲ ರೀ ಅದು. ಅದಕ್ಕೋಸ್ಕರ ಅಲ್ಲಿ ಆ ರೀತಿಯ ಪಾವಿತ್ರ್ಯತೆ ಇದೆ, ಆ ರೀತಿಯ ವೈಬ್ರೇಷನ್ ಇದೆ. ಈ ಇಮ್ಮಡಿ ಅರಸಪ್ಪ ನಾಯಕ ಧರ್ಮ ಮಹಾಪ್ರಭು ಆಗಲಿಕ್ಕೆ ಇದೇ ಕಾರಣ. ವಾದಿರಾಜರು ಅವನಿಗೆ ಆಜ್ಞೆ ಮಾಡಿದ್ರು, ಈ ಇಮ್ಮಡಿ ಅರಸಪ್ಪ ನಾಯಕನಿಗೆ, ಇಲ್ಲಿ ಶಿಲಾಮಯ ದೇವಾಲಯಗಳಿಲ್ಲ, ನೀನು ಶಿಲಾಮಯ ದೇವಾಲಯಗಳ ನಿರ್ಮಾಣ ಮಾಡುವಂತ. ವಾದಿರಾಜರ ಆಣತಿಯ ಮೇರೆಗೆ ಇಮ್ಮಡಿ ಅರಸಪ್ಪ ನಾಯಕ ಫಸ್ಟ್ ಟೆಂಪಲ್ ಅನ್ನು ಕಟ್ತಾನೆ ಸೋದೆಯಲ್ಲಿ. ಅದೇ ರಮಾ ತ್ರಿವಿಕ್ರಮ ಟೆಂಪಲ್. ಈಗ ಸೋದೆಯ ವಾದಿರಾಜ ಮಠದ ರಥಬೀದಿಯಲ್ಲಿ ಒಂದು ದೇವಾಲಯ, ರಮಾ ತ್ರಿವಿಕ್ರಮ ದೇವಾಲಯ. ಆ ದೇವಾಲಯವನ್ನ ಕಟ್ಟಿದವನು ಇದೇ ಪುಣ್ಯಾತ್ಮ ಇಮ್ಮಡಿ ಅರಸಪ್ಪ ನಾಯಕ, ವಾದಿರಾಜರ ಆಣತಿಯ ಮೇರೆಗೆ. ಜೊತೆಗೆ ನೋಡಿ, ಅವನು
ಕೆಳದಿ ಅರಸರಿಂದ ಒಂದ್ಸಲ ಸೋತು ಬಿಡ್ತಾನೆ ಅವನು, ಸೋಲನ್ನು ಕಾಣ್ತಾನೆ. ಕೆಳದಿ ಸ್ವಲ್ಪ ದೊಡ್ಡ ಸೈನ್ಯ, ಸೋದೆಗೆ ಹೋಲಿಸಿದ್ರೆ ದೊಡ್ಡ ಸೈನ್ಯ. ಇವರಿಬ್ಬರಿಗೆ ವೈಷಮ್ಯ ಇತ್ತು, ಪರಸ್ಪರ ಚೆನ್ನಾಗಿರ್ಲಿಲ್ಲ, ಅವರು ಒಬ್ರಿಗೊಬ್ರು ಚೆನ್ನಾಗಿರಲಿಲ್ಲ. ಕಾರಣ ಟ್ರೇಡ್, ಆಗಿನ ವ್ಯಾಪಾರ ಸ್ಪರ್ಧೆ ತುಂಬಾ ಇತ್ತು, ತೆರಿಗೆ ತುಂಬಾ ಕಾರಣಗಳಿತ್ತು, ರಾಜಕೀಯ ಕಾರಣಗಳು ತುಂಬಾ ಇತ್ತು. ಆ ರಾಜಕೀಯ ಕಾರಣಗಳಿಂದಾಗಿ ಅವರಿಬ್ಬರಿಗೆ ಆಗ್ತಾ ಇರಲಿಲ್ಲ, ಯುದ್ಧ ಆಗ್ತಾ ಇತ್ತು. ಯುದ್ಧದಲ್ಲಿ ಸೋದೆ ಸೈನ್ಯ ಸೋತು ಬಿಡ್ತು. ಸಹಜ, ಸಣ್ಣ ಸೈನ್ಯ ದೊಡ್ಡ ಸೈನ್ಯ ಹತ್ರ ಸೋಲ್ಲೇಬೇಕು. ಶೌರ್ಯದ ಕೊರತೆ ಅಲ್ಲ, ಪರಾಕ್ರಮದ ಕೊರತೆಯಿಂದ ಸೋತದ್ದಲ್ಲ, ಸೈನ್ಯದ ಕೊರತೆಯಿಂದ ಸೋತದ್ದು. ಇಮ್ಮಡಿ ಅರಸಪ್ಪ ನಾಯಕನೇ ಸೋಲ್ತಾನೆ. ಸೋತು ನನಗೇನು ಬೇಡಪ್ಪ ಅಂತ ಜೀವನದಲ್ಲಿ ನಿರಾಶೆಯಾಗಿ ಹೊರಟು ಬಿಟ್ಟಿದ್ದಂತೆ. ಹೊರಟವನನ್ನು ಮತ್ತೆ ಅವನಿಗೆ ಸ್ಫೂರ್ತಿಯ ಮಾತುಗಳನ್ನಾಡಿ ಚೈತನ್ಯವನ್ನು ತುಂಬಿ, ಇಲ್ಲ ನಿನಗೆ ಒಳ್ಳೆಯದಾಗತ್ತೆ, ನೀನು ಮತ್ತೆ ಸೋದೆ ಸಿಂಹಾಸನಕ್ಕೆ ಬಾ ಅಂತ ಹೇಳಿ ಕರೆಸಿದವರು ವಾದಿರಾಜ. ಕರೆಸಿ ಮತ್ತೆ ಹಳೆಯ ವೈಭವಕ್ಕೆ ಬರ್ತಾನ ಅವನು. ಇಮ್ಮಡಿ ಅರಸ ತುಂಬಾ ಟೆಂಪಲ್ಗಳನ್ನು ನಿರ್ಮಾಣ ಮಾಡ್ತಾನೆ. ಆಫ್ಟರ್ವರ್ಡ್ಸ್ ಮುತ್ತಿನ ಕೆರೆ ವೆಂಕಟರಮಣ ದೇವಾಲಯ ನಿರ್ಮಾಣ ಮಾಡಿದ, ಹುಣಸೆ ಹೊಂಡದ ವೆಂಕಟರಮಣ ನಿರ್ಮಾಣ ಮಾಡಿದ. ಇದೆಲ್ಲ ಅರಸಪ್ಪ ನಾಯಕನ ನಿರ್ಮಾಣ. ವಾದಿರಾಜರ ಇತಿಹಾಸದಲ್ಲಿ ನಾನು ಕೇಳಿರೋ ಹಾಗೆ, ವಾದಿರಾಜರು ಅರಸಪ್ಪ ನಾಯಕನಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹ ಮಾಡಿದ ನಂತರ ತಪೋವನದಲ್ಲಿ ಅರಸಪ್ಪ ನಾಯಕನ ಸೇನೆ ನೀವು ಹೇಳಿದ ಹಾಗೆ ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತೆ. ವಾದಿರಾಜರು ಹೈಗ್ರೀವ ದೇವರ ಉಪಾಸಕರಾಗಿರೋದ್ರಿಂದ ಅನೇಕ ಅಶ್ವಗಳು ಸೈನಿಕರ ರೂಪದಲ್ಲಿ ಬಂದು ಆ ಯುದ್ಧದಲ್ಲಿ ಯುದ್ಧ ಮಾಡಿ ಅರಸಪ್ಪ ನಾಯಕನನ್ನ ಗೆಲ್ಲಿಸಿದ್ರು ಅನ್ನುವಂತಹ ಒಂದು ಇತಿಹಾಸದ ವಿಚಾರ ಕೂಡ ವಾದಿರಾಜರ ಚರಿತ್ರೆಯಾಗಿ ಆ ಅರಸಪ್ಪ ನಾಯಕನಿಗೆ ಒಂದು ಸ್ಫೂರ್ತಿಯ ಸೆಲೆಯಾದ್ರು ಅವರು, ಒಂದು ಆಶಾಕಿರಣವಾಗಿ ಹೊರಹೊಮ್ಮಿ. ಜೊತೆಗೆ ಇದೇ ಅರಸಪ್ಪ ನಾಯಕನಿಗೆ ಪುತ್ರ ಸಂತಾನ ಇರಲಿಲ್ಲ. ಇನ್ನೊಂದು ಫೇಸ್ ಇದೆ ಅಲ್ಲಿ ನೋಡಿ ಸೋದೆ ಇತಿಹಾಸದಲ್ಲಿ. ಆಗ ಈ ಸ್ವರ್ಣವಲ್ಲಿ ಮಠ ಶಾಲ್ಮಲಾ ನದಿಯ ದಂಡೆಯಲ್ಲಿದೆ. ಸಹಸ್ರಲಿಂಗ ಅಂತ ನಾವು ಕರಿತೀವಿ, ಭೀಮನ ಪಾದ ಅಂತ ಕರಿತೇವೆ. ಈಗ ಅಲ್ಲಿ ದೊಡ್ಡ ಪಾದಗಳಿದೆ, ಅಲ್ಲಿ ಮಠ ಇರೋ ಜಾಗ, ಪಾದಗಳಿದೆ. ಅಲ್ಲಿ ಒಬ್ಬ ಮಹಾನ್ ತಪಸ್ವಿಗಳಿದ್ರು ಆಗ ಪೀಠದಲ್ಲಿ, ಸ್ವರ್ಣವಲ್ಲಿ ಮಠದ ಪೀಠದಲ್ಲಿ 31ನೇ ಯತಿಗಳು ಹಿರೇ ಚಂದ್ರಶೇಖರ ಸರಸ್ವತಿಗಳು ಅಂತ. ಅವರು ಪೀಠದಲ್ಲಿದ್ದಾಗ ಇವನು ಪುತ್ರ ಸಂತಾನ ಇರಲಿಲ್ಲ ಅರಸಪ್ಪ ನಾಯಕನಿಗೆ. ಅವ್ರ ಹತ್ರ ಹೋಗಿ ತನ್ನ ಸಮಸ್ಯೆಯನ್ನ ಹೇಳ್ಕೊಳ್ತಾನೆ. ನೋಡಿ, ಅವನು ಎಲ್ಲಾ ಯತಿಗಳನ್ನ ತನ್ನ ರಾಜಗುರುಗಳು ಅಂತ ಸಮಾನವಾಗಿ ಕಾಣ್ತಾ ಇದ್ದ. ಎಟ್ ಅ ಟೈಮ್ ಎಲ್ಲ ಜೈನ ಯತಿಗಳನ್ನು ಇದೇ ರೀತಿ ಭಾವಿಸ್ತಾ ಇದ್ದ ಅವನಲ್ಲಿ, ಆಯ್ತಾ. ಅದಕ್ಕೆ ಧರ್ಮ ಮಹಾಪ್ರಭು ಅವನು. ಆಗ ಈ ಹಿರೇ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಒಂದು ಮಾತನ್ನ ಹೇಳ್ತಾರೆ, ನೀನ್ ಮತ್ತೇನು ಮಾಡಬೇಡ, ಇದು ಶಾಲ್ಮಲಾ ನದಿ ಸಾಮಾನ್ಯ ನದಿ ಅಲ್ಲ, ಇದು ತುಂಬಾ ಪವಿತ್ರ ನದಿ. ಈ ನದಿಯ ದಂಡೆಯ ಮೇಲೆ ಒಂದು ಶಿವಲಿಂಗವನ್ನ ಕೆತ್ತಿಸ್ಕೊಡ್ತೇನೆ ಹೇಳುವಂತ ಹರಕೆಯನ್ನ ಮಾಡ್ಕೊ, ಪುತ್ರ ಸಂತಾನ ಆಗುತ್ತದೆ. ಯಥಾವತ್ ಮಾಡ್ದ ಅವನು, ಪುತ್ರ ಸಂತಾನ ಆಯ್ತು. ಸದಾಶಿವ ರಾಜೇಂದ್ರ ಅಂತ ಅವನಿಗೆ ಹೆಸರಿಟ್ಟ. ಅವನು ರಾಜ ಆಗಿಲ್ಲ, ಅದು ಬೇರೆ ಪ್ರಶ್ನೆ. ಒಟ್ಟಿನಲ್ಲಿ ಪುತ್ರ ಸಂತಾನ ಆಯ್ತು. ಆಮೇಲೆ ಇನ್ನೊಬ್ಬ ಮಗ ಹುಡ್ತಾನೆ, ರಾಮಚಂದ್ರ ನಾಯಕನೇ, ಆಯ್ತಾ. ಅದೇ ಹರಕೆಯ ಪರಂಪರೆ ಮುಂದುವರೆದು ಸಹಸ್ರಲಿಂಗ ಆಯ್ತು ನೋಡಿ, ಸಹಸ್ರಲಿಂಗ. ಓಕೆ, ಅಂದ್ರೆ ಸಹಸ್ರಲಿಂಗಗಳನ್ನ ಮಾಡ್ಕೊಂಡು ಬಂದವರು ಸೋದೆ ಅರಸರು. ಸಂತಾನದ ಕಾರಣಕ್ಕಾಗಿ, ಸಂತಾನ ಕಾರಣ ಮಾತ್ರ ಅಲ್ಲ, ಹರಕೆಯ ಪರಂಪರೆ ಮಾಡಿದ್ರು, ಲಿಂಗ ಪ್ರತಿಷ್ಠಾಪನೆ ಮಾಡಿ. ಈಗಲೂ ಇದೆ ಅದು. ಈಗಲೂ ಉತ್ತರ ಕರ್ನಾಟಕದ ಎಷ್ಟೋ ಜನ ಹರಕೆ ಹೊತ್ಕೊಂಡು ಇಲ್ಲಿ ಬಂದು ಲಿಂಗ ಎಲ್ಲೋ ಮಾಡಿಸಿ ತಂದಿಟ್ಟು ಹೋಗ್ತಾರೆ. ಇಲ್ಲಿ ನೋಡಿ ಹೇಗಿದೆ ಅಂತ. ಹಾಗಾದ್ರೆ ಇದು ಅನೇಕರು ಬೇರೆ ರೀತಿಯಿಂದ ಆಗತ್ತೆ. ಇಲ್ಲ, ಇದಕ್ಕೆಲ್ಲ ಶಾಸನಾಧಾರಗಳಿದೆ. ಈ ಸಹಸ್ರಲಿಂಗದಲ್ಲಿ ಸೋದೆ ಸದಾಶಿವರಾಯ ನಿರ್ಮಿತ ಲಿಂಗವೂ ಬರ್ಕೊಂಡಿದೆ, ಅರಸಪ್ಪ ನಾಯಕ ನಿರ್ಮಿತ ಲಿಂಗವೂ ಬರ್ಕೊಂಡಿದೆ. ಈಗಲೂ ನಾವು ಅವರು ಇನ್ಸ್ಟಾಲ್ ಮಾಡಿರುವಂತಹ ಮೊದಲ ಲಿಂಗವನ್ನ ನೋಡಬಹುದು, ಖಂಡಿತ ನೋಡಬಹುದು. ಅದು ಭೀಮನ ಪಾದದಲ್ಲಿ ಇದೆ. ಭೀಮನ ಪಾದದಲ್ಲಿ, ಶಾಲ್ಮಲಿ ನದಿಯ ಭೀಮನ ಪಾದದಲ್ಲಿ ಅವರು ಇನ್ಸ್ಟಾಲ್ ಮಾಡಿದ ಲಿಂಗ ಇದೆ, ಪ್ರತಿಷ್ಠಾಪನೆ ಮಾಡಿದ ಲಿಂಗ ಇದೆ. ಸೊ ಸಹಸ್ರಲಿಂಗ ಹೇಳುವಂಥದ್ದು ಹರಕೆಯ ಪರಂಪರೆಯ ಪ್ರತೀಕ. ಅಂದ್ರೆ ನಾವು ಹೆಂಗ್ ಇಟ್ಕೋಬೇಕು, ಅದನ್ನ ಎಷ್ಟು ಪವಿತ್ರವಾಗಿ ಇಟ್ಕೋಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂದ್ರೆ, ಈಗ ಒಂದು ಪಿಕ್ನಿಕ್ ಸ್ಪಾಟ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಅದು ಮಾಡಬಾರದು. ಪಿಕ್ನಿಕ್ ಸ್ಪಾಟ್ ಮಾಡಬಾರದು, ಅದು ಪಿಕ್ನಿಕ್ ಸ್ಪಾಟ್ ಅಲ್ಲ, ಅದೊಂದು ಧಾರ್ಮಿಕ ಕ್ಷೇತ್ರ ಆಗಿ, ಸ್ಪಿರಿಚುವಲ್. ಎಕ್ಸಾಕ್ಟ್ಲಿ, ಹೌದು, ನಿಜ. ಅದ್ರ ಹುಟ್ಟಿನ ಕತೆ ಈಗ ನಾನು ಹೇಳಿದ್ದು, ಹೀಗೆ ಹುಟ್ಟಿದ್ದು ಸಹಸ್ರಲಿಂಗ. ಅದರ ಹಿಂದಿನ ರಹಸ್ಯ ಇದು. ಹೀಗಾಗಿ ನಾವು ಹೇಗೆ ಇಟ್ಕೋಬೇಕು, ಅದನ್ನು ಎಷ್ಟು ಕ್ಲೀನ್ ಆಗಿ ಇಟ್ಕೋಬೇಕು, ಎಷ್ಟು ಶುದ್ಧವಾಗಿ ಇಟ್ಕೋಬೇಕು. ಅದೇ ಹೇಳಿದ್ನಲ್ಲ, ನಮ್ಮ ದೇಶದ ವ್ಯಥೆ ಇದು. ನಾವು ಜಗತ್ತಿನ ಯಾವ ದೇಶವೂ ನದಿಗಳಿಗೆ ದೇವರ ಹೆಸರು ಕೊಡಲ್ಲ, ಪವಿತ್ರ ಅಂತ ಹೇಳಲ್ಲ. ಸುಮ್ಮನೆ ನದಿ, ಅದು ವಾಟರ್, ಅದು ಅಷ್ಟೇ. ನಾವು ದೇವರು ದೇವತೆ ಏನೇನ ಆದ್ರೆ ಹೆಂಗೆ ಇಟ್ಕೋತೀವಿ?
ಇಟ್ಕೊಳ್ಳೋದು ಹೆಂಗೆ ನಾವು? ಅಶುದ್ಧಿ ಮಾಡಿ ಸುಮ್ಮನೆ ಹೆಸರಿಗೆ ಹೇಳ್ಬಿಟ್ರ ಅಲ್ಲ, ಅದನ್ನ ಹೆಸರಿಗೆ ತಕ್ಕ ಹಾಗೆ ಇಟ್ಕೋಬೇಕು. ಗಂಗಾ ನದಿ ಪವಿತ್ರ 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 ಹೆಂಗ್ ಇಟ್ಕೋತಾ ಇದ್ದೀವಿ ನಾವು? ಅದು ನಾನು ಹೇಳ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ನಾವು ದೇವರ ಸ್ಥಾನವನ್ನ ಅಥವಾ ದೇವರು ಅಂತ ಕರೆದಾಗ ಅದನ್ನು ಅಷ್ಟೇ ಪವಿತ್ರವಾಗಿ ಕೂಡ ಇಟ್ಕೋಬೇಕಾಗತ್ತೆ. ಆ ಮನೋಸ್ಥಿತಿ ಬರಬೇಕು ಅಷ್ಟೆ. ಸೊ ಹೀಗೆ ಸಹಸ್ರಲಿಂಗ ಹುಟ್ಕೊಂತು. ಅರಸಪ್ಪ ನಾಯಕ ಆಯಿತು. ಅರಸಪ್ಪ ನಾಯಕನ ನಂತರ ರಾಮಚಂದ್ರ ನಾಯಕ ಬರ್ತಾನೆ. ರಾಮಚಂದ್ರ ನಾಯಕ ಫೌಂಡರ್ ಆಫ್ ಸಿರ್ಸಿ. ಸಿರ್ಸಿಗೂ ಒಬ್ಬ ಸ್ಥಾಪಕ ಇದ್ದಾನೆ. ಅಲ್ಲಿವರೆಗೂ ಶಿರ್ಸಿ ಅಸ್ತಿತ್ವ ಇರಲಿಲ್ಲ. ಶಿರ್ಸಿ ಕುಗ್ರಾಮ ಆಗಿತ್ತು. ಫಸ್ಟ್ ಟೈಮ್ ಶಿರ್ಸಿಯಲ್ಲಿ ದೊಡ್ಡ ರಸ್ತೆಗಳನ್ನ ಮಾಡಿ, ಅರಮನೆಗಳನ್ನ ನಿರ್ಮಾಣ ಮಾಡಿ, ಟೆಂಪಲ್ಗಳನ್ನ ನಿರ್ಮಾಣ ಮಾಡಿ, ಕೋಟೆಗಳನ್ನ ನಿರ್ಮಾಣ ಮಾಡಿ, ಅದಕ್ಕೆ ಚನ್ನಪಟ್ಟಣ ಅಂತ ಹೆಸರನ್ನು ಇಟ್ಟು ಅದಕ್ಕೆ ಒಂದು ನಗರದ ಸ್ಪರ್ಶವನ್ನು ಕೊಟ್ಟವನು ರಾಮಚಂದ್ರ ನಾಯಕ. ಹೀಗಾಗಿ ಹಿ ಇಸ್ ದ ಫೌಂಡರ್ ಆಫ್ ಸಿರ್ಸಿ. ಸೋದೆ ಸದಾಶಿವರಾಯ ಅಂತೂ ಅದ್ಭುತ ರಾಜ. ಭಾರತದಲ್ಲೇ ಬ್ರಿಟಿಷರನ್ನ ಸೋಲಿಸಿದ ಮೊದಲ ರಾಜ ಆತ. ಅವನನ್ನು ಮರ್ತು ಬಿಟ್ಟಿದ್ದೇವೆ. ಇಡೀ ಇಂಡಿಯಾದಲ್ಲಿ ಬ್ರಿಟಿಷರನ್ನ ಅವನಕ್ಕಿಂತ ಮೊದಲು ಸೋಲಿಸಿದವರು ಯಾರೂ ಇಲ್ಲ. ದಾಖಲೆ ಸಹಿತ ಹೇಳ್ತಾ ಇದ್ದೇನೆ. ಗೆಜೆಟಿಯರ್ಲಿ ಉಲ್ಲೇಖ ಆಗಿರೋ ದಾಖಲೆ ಯಾರು ಬೇಕಾದ್ರೂ ನೋಡ್ಬಹುದು. ಹೌದಾ? ಯಾರು ಬೇಕಾದ್ರೂ ನೋಡುವಂತಹ ದಾಖಲೆ ಇದು. ಇತಿಹಾಸದ ಎಲ್ಲೋ ಮುಗಿಸಿದ್ದಲ್ಲ ಇದು, ಎಲ್ಲೋ ಹುದುಗಿರುವ ದಾಖಲೆ ಅಲ್ಲ ಇದು. ಮತ್ತೆ ಸಾಮಾನ್ಯ ಜನರು ನೋಡುವ ದಾಖಲೆ. ಮರ್ತು ಬಿಟ್ಟಿದ್ದೇವೆ ನಾವು, ಬೇಡ ನಮಗದು. ನೋಡಿ ಎಂತ ಅದ್ಭುತ ವಿಷಯ ಹೇಳ್ತಾ ಇದ್ದೀರಾ ನೀವು. ಇದು 1680 1680 ಬ್ರಿಟಿಷರನ್ನ ಸೋಲಿಸಿದ ಕೀರ್ತಿ. ಕಾರವಾರದಲ್ಲಿ ಸಂಪೂರ್ಣ ಸೋಲಿಸಿ ಓಡಿಸ್ತಾನೆ. ಹೌದಾ? ಓಡಿಸ್ತಾನೆ ಅಲ್ಲಿಂದ, ಕಾರವಾರದಿಂದ ಬ್ರಿಟಿಷರನ್ನು. ದಾಖಲೆ ಇದೆ. ಮಾತ್ರ ಅಲ್ಲ, ಇವನ ಮಗ ಬಸವಲಿಂಗರಾಯ ಅಗೇನ್ ಅವನು ಸೋಲಿಸ್ತಾನೆ. ಬ್ರಿಟಿಷರಿಂದ ಕಪ್ಪುಗಾಣಿಕೆ ಪಡಿತಾನೆ. ಗ್ರೇಟ್. ದಾಖಲೆ ಇದೆ. ಗ್ರೇಟ್. ಕಪ್ಪುಗಾಣಿಕೆ ಇದು ಬೇಡ ನಮಗೆ. ಈ ಶೌರ್ಯದ ಕಥೆ ಬೇಡ ನಮಗೆ. ಸಾಹಸದ ಕಥೆ ಬೇಡ ನಮಗೆ. ಸೋಲಿನ ಕಥೆ ಆದ್ರೆ ಕೇಳ್ತೇವೆ. ದಾಸ್ಯದ ಕಥೆ ಬೇಕು. ದಾಸ್ಯದ ಕಥೆ ಬೇಕು. ಹೇಡಿ ಪರಂಪರೆ ಅಲ್ಲ ಭಾರತದ್ದು, ಹೆಮ್ಮೆಯ ಪರಂಪರೆ. ಇದು ಅರ್ಥ ಮಾಡ್ಕೋಬೇಕು. ಹೀಗೆ ಸೋದೆ ಅರಸರೆಲ್ಲ ತುಂಬಾ ಸಾಧಕರು. ಬನವಾಸಿಗೆ ಸೋದೆ ಅರಸರ ಕೊಡುಗೆ ತುಂಬಾ ಇದೆ. ಬನವಾಸಿಯಲ್ಲಿ ಒಂದು ಬ್ಯೂಟಿಫುಲ್ ಮಂಟಪ ಇದೆ, ನೀವು ನೋಡಿರ್ಬೋದು, ಕಲ್ಲಿನ ಮಂಟಪ. ಸೋದೆಯ ರಘುನಾಥ ನಾಯಕ ಶಿವರಾತ್ರಿಯ ಸಂದರ್ಭದಲ್ಲಿ ಮಧುಕೇಶ್ವರ ದೇವಸ್ಥಾನದ ಆವರಣದಲ್ಲಿದೆ. ಅಲ್ಲಿ ಮಧುಕೇಶ್ವರ ದೇವಾಲಯದ ಹಿಂದೆ ಒಂದು ನರಸಿಂಹ ದೇವಾಲಯ ಇದೆ. ಅದನ್ನ ಇಮ್ಮಡಿ ಅರಸಪ್ಪ ನಾಯಕ ಮಾಡಿದ್ದು. ಪಾರ್ವತಿ ದೇವಾಲಯದ ಜೀರ್ಣೋದ್ಧಾರವನ್ನು ಸೋದೆ ಸದಾಶಿವರಾಯ ಮಾಡಿಸ್ತಾನೆ. ಎಲ್ಲ 1604 ಈಗ ಬನವಾಸಿಯಲ್ಲಿ ಇದಕ್ಕಿಂತ ಹಿಂದೆ ಇದ್ದ ಕಾಷ್ಟ ರಥವನ್ನ ಕೊಟ್ಟವನು ರಾಮಚಂದ್ರ ನಾಯಕ. 400 ವರ್ಷ ಉಪಯೋಗಿಸಿದ್ರು ಅದನ್ನ. ಈಗ ಒಂದು 2 ವರ್ಷದ ಹಿಂದೆ ಹೊಸ ರಥ ನಿರ್ಮಾಣ ಆಗಿದೆ. ಅಲ್ಲಿವರೆಗೂ ಅದೇ ರಥವೇ ಯೂಸ್ ಆಗ್ತಾ ಇತ್ತು. 400 ವರ್ಷ ಯೂಸ್ ಆಗಿದೆ ರಾಮಚಂದ್ರ ನಾಯಕ ಕೊಟ್ಟ ರಥ. ಹೀಗಾಗಿ ಅವರ ಕೊಡುಗೆಗಳು ಆ ಭಾಗಕ್ಕೆ ತುಂಬಾ ಇದೆ. ಸೋದೆ ಅರಸರು ಕನ್ನಡ ನಾಡು ಮರೆಯಲಾಗದ ಅರಸರು. ಎಕ್ಸ್ಟ್ರಾರ್ಡಿನರಿ. ಇದು ಅನೇಕ ಜನರಿಗೆ ಗೊತ್ತಾಗಬೇಕು ಈ ಥರದ ವಿಚಾರಗಳು. ಬಟ್ ಗೊತ್ತಾಗದೇ ಇರೋದೇ ಬಹಳ ವಿಷಾದನೀಯ. ಬೆಳವಾಡಿ ಮಲ್ಲಮ್ಮನ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಟಾಪ್ ಆಯ್ತಲ್ವಾ? ಆಕೆ ಸೋದೆಯ ಮಗಳು, ಆಕೆ ಬೇರೆ ಮನೆತನಕ್ಕೆ ಸೊಸೆಯಾಗಿ ಹೋದ್ಲು ಅಂತ ಬೆಳವಾಡಿ ಮಲ್ಲಮ್ಮನ ಹೆಸರು ಬಂದಿದ್ದೇ ಬೇರೆ ಕಾರಣಕ್ಕೆ. ಇತ್ತೀಚೆಗೆ ಶಿವಾಜಿಗೆ ಆಕೆ ಆಶ್ರಯ ಕೊಟ್ಲು. ಬೇರೆ ರೀತಿಯಲ್ಲಿ ಬರಬೇಕಿತ್ತು. ಆದ್ರೆ ಆ ಬೇರೆ ರೀತಿಯನ್ನು ಮರ್ತು ಬಿಟ್ಟಿದ್ವಿ. ಒಂದು ಪ್ರಾಪಗಂಡವನ್ನು ಸೃಷ್ಟಿ ಮಾಡಿಕೊಂಡು ಕೆಲವರು ಶಿವಾಜಿಯನ್ನ ಕೆಳಮಟ್ಟಕ್ಕೆ ತರುವಂತಹ ಒಂದು ಅಭಿಲಾಷೆಯಿಂದ ಬೆಳವಾಡಿ ಮಲ್ಲಮ್ಮನ ಹೈಲೈಟ್ ಮಾಡ್ತಾ ಇದ್ದಾರೆ. ಬಟ್ ವಾಟ್ ಆಕ್ಚುಲಿ ಬೆಳವಾಡಿ ಮಲ್ಲಮ್ಮ ಸೋದೆಯ ಮಗಳು, ಚತುರ್ಭಾಷಾ ಪಂಡಿತೆ. 4 ಭಾಷೆಯಲ್ಲಿ ಪಾಂಡಿತ್ಯ ಗಳಿಸಿದ ಒಬ್ಬ ಮೇಧಾವಿ. ಸಂಸ್ಕೃತ, ಕನ್ನಡ, ಉರ್ದು, ಮರಾಠಿ 4 ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸಿದ ಆಶು ಕವಯತ್ರಿ. ರೂಪದಲ್ಲಿ ರತಿಯಂತೆಯೂ, ಶೌರ್ಯದಲ್ಲಿ ದುರ್ಗೆಯಂತೆಯೂ, ವಿದ್ಯೆಯಲ್ಲಿ ಸರಸ್ವತಿಯಂತೆಯೂ ಇದ್ದವಳು ಮಲ್ಲಮ್ಮ. ನಾನು ಹೇಳ್ತಾ ಇದ್ದದ್ದಲ್ಲ, ಆ ಕಾಲದ ರಾಜಗುರುಗಳು ಬರೆದದ್ದು ಇದು. ಅದನ್ನು ನಾನು ಉಲ್ಲೇಖ ಮಾಡೋದಷ್ಟೆ. ಅವಳನ್ನ ನೋಡಿದವರು ಬರೆದದ್ದು ಇದು, ಕೇಳಿದವರಲ್ಲ, ನೋಡಿದವರೇ ಬರೆದದ್ದು. ಹಾಗಿದ್ಲಂತೆ ಮಲ್ಲಮ್ಮ. ಅಂತಹ ಮಲ್ಲಮ್ಮಳನ್ನ ಈಶಪ್ರಭು ಮದುವೆಯಾಗಿ ಹೋಗ್ತಾನೆ. ಈಶಪ್ರಭು ಮರಾಠ ಸೈನ್ಯದ ಜೊತೆ ಯುದ್ಧ ಮಾಡುವಾಗ ಸಾವನ್ನಪ್ಪುತ್ತಾನೆ. ಸಹಜವಾಗಿ ಧೀರ ವನಿತೆಯಾಗಿದ್ದಂತಹ ಮಲ್ಲಮ್ಮ ಪತಿಯ ಸ್ಥಾನದಲ್ಲಿ ತಾನೇ ನಿಂತು ಹೋರಾಟ ಮಾಡ್ತಾಳೆ.
ಹೋರಾಟ ಮಾಡಿ ಅವಳ ಹೋರಾಟಕ್ಕೆ ಮನಸೋತವನು ಶಿವಾಜಿ. ಅಲ್ಲಿ ಭೌತಿಕ ಸೋಲು ಬೇರೆ, ಅರ್ಥ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ, ಭೌತಿಕ ಸೋಲು ಬೇರೆ. ಬೇರೆ. ನೇರವಾಗಿ ಶಿವಾಜಿ ಮಲ್ಲಮ್ಮ ಇಬ್ರು ಸರಾಸರಿ ಹೊಡ್ಕೊಂಡು ಸೋತದ್ದಲ್ಲ. ಅಲ್ಲ 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 ಅಲ್ಲ, ಆಕೆಯ ಅರ್ಥ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ, ಮರಾಠರ ಸೈನ್ಯದ ಒಂದು ತುಕಡಿಯನ್ನು ಅವಳು ಸೋಲಿಸ್ತಾಳೆ. 100% ಸೋಲಿಸಿದ ಸತ್ಯನೇ, ಓಕೆ, ಸೋಲಿಸಿದ್ಲು. ಆದ್ರೆ ಶಿವಾಜಿ ಛತ್ರಪತಿ. ಅವನ ಸಾಹಸ, ಅವನ ಶೌರ್ಯವೇ ಬೇರೆ. ಅಂತ ಒಬ್ಬ ಶೂರ ಸಾಹಸಿ ಮಲ್ಲಮ್ಮಳ ಶೌರ್ಯ ಸಾಹಸಕ್ಕೆ ಸೋಲ್ತಾನೆ, ಮಾನಸಿಕವಾಗಿ ಭೌತಿಕವಾಗಿ ಅಲ್ವಾ. ಅವಳನ್ನ ಸಹೋದರಿ ಅಂತ ಸ್ವೀಕರಿಸ್ತಾನೆ, ಅವಳನ್ನು ಸಹೋದರಿ ಅಂತ ಸ್ವೀಕರಿಸಿ ಸನ್ಮಾನಿಸ್ತಾನೆ. ಈ ದೊಡ್ಡತನ ಅನೇಕರಿಗೆ ಕಾಣಲ್ಲ. ಇದನ್ನ ಸಹೃದಯ ಭಾವತೆಯಿಂದ ಒಪ್ಕೋಬೇಕು. ಎಕ್ಸಾಕ್ಟ್ಲಿ. ಅಲ್ಲಿ ಶಿವಾಜಿಗೂ ಮಲ್ಲಮ್ಮಳಿಗೂ ಯುದ್ಧ ಆಗಿತ್ತಂತೆ, ಮಲ್ಲಮ್ಮ ಸೋಲಿಸಿದಂತೆ. ಈ ಕಾಲದ ರಾಜಕೀಯಕ್ಕೆ ಅದನ್ನ ಗಂಟು ಹಾಕೋದು ಬೇಡ. ಈ ಕಾಲದ ರಾಜಕೀಯಕ್ಕೆ ಗಂಟು ಹಾಕೋದು ಬೇಡ. ಒಂದು ವೇಳೆ ಸೋಲಿಸಿದ್ರೆ ಅದನ್ನು ಹೆಮ್ಮೆ ಪಡ್ಬೇಕು ನಾವು. ಕನ್ನಡ ನಾಡಿನ ಹೆಮ್ಮೆ ಮಹಿಳೆ ಸೋಲಿಸಿದ್ರಲ್ಲ, ಸರಿ ಆಯ್ತು, ಅದು ಶಿವಾಜಿಯನ್ನು. ಇಬ್ರು ನಮ್ಮವರೇ, ಇಬ್ರು ಭಾರತೀಯರೇ, ಇಬ್ರು ಧರ್ಮಕ್ಕಾಗಿ ಕೆಲಸ ಮಾಡಿದವರೇ. ಮಲ್ಲಮ್ಮ ಸನಾತನ ಧರ್ಮವನ್ನ ಆರಾಧಿಸ್ತಾ ಇದ್ದಂತ ಮಹಾನ್ ಮಹಿಳೆ. ಎಡಬಡಂಗಿಗಳಿಗೆ ಅವಳ ಸಾಹಸ ಎಲ್ಲಿ ಸ್ಮರಿಸಬೇಕು ಗೊತ್ತಾ? ಅವಳ ಸಾಹಸದ ಸ್ಮರಣೆ ಎಲ್ಲ ಆಗಬೇಕು. ಅದನ್ನು ಹೇಳ್ತೇನೆ ಕೇಳಿ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಸೈನ್ಯವನ್ನ ಕಟ್ಟಿದ ಕೀರ್ತಿ ಮಲ್ಲಮ್ಮಳಿಗೆ ಸಲ್ಲುತ್ತದೆ. ಜಗತ್ತಿನಲ್ಲಿ ಹೇಳ್ತಾ ಇದ್ದೇನೆ, ಇಡೀ ವಿಶ್ವದಲ್ಲಿ. ಈ ಕಾರಣಕ್ಕೋಸ್ಕರ ಹೆಮ್ಮೆ ಪಡಿ, ಬೇರೆ ಕಾರಣಕ್ಕೆ, ಈ ಕಾರಣಕ್ಕೋಸ್ಕರ ಹೆಮ್ಮೆ ಪಡಬೇಕು ನಾವು. ಸಾಮಾನ್ಯ ಕಾರಣ ಅಲ್ಲ ಇದು, ಎಲ್ಲ ಕಾರಣಕ್ಕೂ ಹೆಮ್ಮೆ ಪಡೋಣ. ಆದ್ರೆ ಅದಕ್ಕಿಂತ ದೊಡ್ಡದು 10 ಪಟ್ಟು ಹೆಚ್ಚು ಹೆಮ್ಮೆ ಪಡುವ ಸಂಗತಿ ಇಲ್ಲಿದೆ. ವಿಶ್ವದ ಮಹಿಳಾ ಸೈನ್ಯವನ್ನ ವಿಶ್ವದಲ್ಲಿ ಮೊದಲ ಬಾರಿಗೆ ನಾವು ಇಂಗ್ಲೆಂಡಿನ ಎಲಿಜಬೆತ್ ಅನ್ನು ಭಾರಿ ಹೊಗಳ್ತೇವಲ್ವಾ? ಎಲ್ಲಿ ಎಲಿಜಬೆತ್? ಭಾರತದ ವಜ್ರ, ಎಲ್ಲಿ? ಇದು ಮಲ್ಲಮ್ಮ ನಮ್ಮ ವಜ್ರ. ಇವಳನ್ನ ಮರೆತಿದ್ದವಲ್ಲ ನಾವು, ಮಲ್ಲಮ್ಮಳನ್ನ. ಇದು ಈ ರೀತಿಯ ಸಾಲುಗಳು ಎಲ್ಲಾದ್ರೂ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರುತ್ತಾ? ನೆವರ್. ನೀವು ಹೇಳೋ ತನಕ ನನಗೆ ಗೊತ್ತಿಲ್ಲ ಅಲ್ವಾ, ಬರುತ್ತಾ? ಇಡೀ ವಿಶ್ವದಲ್ಲಿ ಮಹಿಳಾ ಟೀಮ್ ಅನ್ನೇ ಕಟ್ಟಿದ್ಲು, ಮಹಿಳಾ ಆರ್ಮಿಯನ್ನ ಕಟ್ಟಿದ್ಲು ಅವಳು ಬೆಳವಡಿಯಲ್ಲಿ. ಆಶು ಕವಯಿತ್ರಿ ಆಗಿದ್ಲು ಸರ್ ಅವಳು. ಆಶು ಕವಿತೆಯನ್ನ ಸಿದ್ಧಿಸಿಕೊಂಡಿದ್ಲು. ಅಂದ್ರೆ ಈಗ ನೀವು ನನಗೊಂದು ಟಾಪಿಕ್ ಕೊಟ್ರೆ, ಇಲ್ಲೇ ನಿಮ್ಮ ಎದುರುಗಡೆ ಆ ಟಾಪಿಕ್ ಮೇಲೆ ನಾವು ಒಂದು ಕವಿತೆಯನ್ನ ರಚನೆ ಮಾಡಿಕೊಟ್ರೆ ಅದು ಆಶು ಕವಿತ್ವ. ಅಂಥ ಒಂದು ಸಾಧನೆ ಅವರು ಸಹೋದರಿ ಇಬ್ಬರಿಗೂ ಇತ್ತು. ಸದಾಶಿವರಾಯ ಅವಳ ಅಣ್ಣ, 4 ವರ್ಷ ಡಿಫರೆನ್ಸ್ ಅವರಿಬ್ಬರಿಗೆ. ಅಲ್ಲಿ ನಾನು ಆವಾಗ ಅರ್ಧಕ್ಕೆ ಬಿಟ್ಟೆ. ಒಂದು ಮಹಾನ್ ಪಾಠಶಾಲೆ ಇತ್ತು ಸೋದೆಯಲ್ಲಿ, ಜಾತ್ಯಾತೀತ ಪ್ರಜ್ಞೆ ಹೇಳದ್ನಲ್ಲ, ಎಲ್ಲ ಧರ್ಮದ ದಾಖಲೆ ಇದೆ, ವಿತ್ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಇಂಥ ಜಾತಿಯವರು ಇಷ್ಟು ವಿದ್ಯಾರ್ಥಿಗಳಿದ್ರು ಅಂತ ರೆಕಾರ್ಡ್ ಬರೆದಿಟ್ಟಿದ್ದಾರೆ 400 ವರ್ಷ ಹಿಂದೆ ಸೋದೆಯ ಆ ಮಹಾಪಾಠಶಾಲೆಯಲ್ಲಿ. ಎಲ್ಲ ಜಾತಿಯವರು ಒಟ್ಟಾಗಿ ಒಂದು ಮಹಾಪಾಠಶಾಲೆಯಲ್ಲಿ ಓದ್ತಾ ಇದ್ರು. ಎಲ್ಲರ ಜೊತೆ ಈ ಮಲ್ಲಮ್ಮಳು ಸೇರ್ಕೊಂಡು ಓದ್ತಾ ಇದ್ರು. ರಾಜಕುಮಾರಿ ಅವಳು. ಇದು ಸೋದೆ. ತಾರತಮ್ಯ ಇರಲಿಲ್ಲ. ಎಲ್ಲಿ ತಾರತಮ್ಯ ಹೇಳಿ? ಇದು ಸೋದೆ. ಒಂದು ಜಾತ್ಯಾತೀತ ಪ್ರಜ್ಞೆ ಈ ಪ್ರಮಾಣದಲ್ಲಿ ಇತ್ತು ಅಲ್ಲಿ. ವಿದ್ಯೆ ಎಲ್ಲರಿಗೂ ದೊರಕಬೇಕು, ಎಲ್ಲ ಜಾತಿಯವರಿಗೂ ದೊರಕಬೇಕು, ಇಂಥದ್ದೊಂದು ಸಮಾನತೆಯ ಪ್ರಜ್ಞೆ ಇತ್ತು ಸರ್. ವಿತ್ ರೆಕಾರ್ಡ್ಸ್ ಹೇಳ್ತಾ ಇದ್ದೀನಿ. ಇದು ನಾವೆಲ್ಲ ಹೆಮ್ಮೆ ಪಡಬೇಕು. ಸುಮ್ಮನೆ ಆವಾಗ ಹಾಗಿತ್ತಂತೆ, ಅಲ್ಲಿ ಇಂಥ ಜಾತಿಗೆ ಮಾತ್ರ ಓದಂತೆ, ನೋ, ಇದನ್ನು ತೆಗೆದುಕೊಳ್ಳಿ. ವಿತ್ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಇದು ಇತ್ತು, ಎಲ್ಲ ಜಾತಿಯವರಿಗೂ ಓದುವ ಸಮಾನ ಅವಕಾಶವನ್ನು ಸೋದೆ ಅರಸರು ಕಲ್ಪಿಸಿಕೊಟ್ಟಿದ್ರು. ದಿಸ್ ಇಸ್ ದ ಗ್ರೇಟ್ನೆಸ್ ಆಫ್ ಸೋದೆ ಕಿಂಗ್ಸ್. ಜಾತ್ಯಾತೀತ ಪ್ರಜ್ಞೆ ಹೀಗಿತ್ತು ಸೋದೆಯ ಅರಸು ಮನೆತನ. ಈಗ ಸೋದೆಯಲ್ಲಿ ಅವರು ಬಿಟ್ಟು ಹೋದ ಅನೇಕ ಕುರುಹುಗಳನ್ನು ನೋಡ್ತೇವೆ ನಾವು. ಟೆಂಪಲ್ಸ್ಗಳಿದೆ, ಕೋಟೆಗಳಿದೆ, ಪ್ಯಾಲೇಸ್ ಇದೆ, ಬಹಳ ರೇರ್ ಒಂದು ಮಾನ್ಯುಮೆಂಟ್ ಇದೆ. 40 ಅಂಕಣದ ಕರಿಕಲ್ಲಿನ ಒಂದು ಬೃಹತ್ ಕಟ್ಟಡ ಇದೆ. ಸದಾಶಿವರಾಯನ ಸಮಾಧಿಯ ಎದುರಿಗೆ ಆ ಒಂದು ಸ್ಮಾರಕ ಇದೆ. ಕಂಪ್ಲೀಟ್ಲಿ ಸ್ಟೋನ್ ಮೇಡ್, ಸಂಪೂರ್ಣ ಕರಿಕಲ್ಲಿನ ಕಟ್ಟಡ, 40 ಅಂಕಣದ್ದು. ಮಹಂತಿನ ಮಠ ಹೇಳುವಂತ ಒಂದು ಬೃಹತ್ ಕಲ್ಲಿನ ಸ್ಮಾರಕ ಇದೆ. ಹೀಗಾಗಿ ಅವರ ಕೊಡುಗೆಗಳು ತುಂಬಾ ಇದೆ. ಸಾಹಿತ್ಯ ಸಾಕಷ್ಟು ರಚನೆ ಆಯಿತು. ಈ ಸದಾಶಿವರಾಯನೇ ಆ ಕಾಲದಲ್ಲಿ 21 ಪುಸ್ತಕಗಳನ್ನು ಬರೆದಿದ್ದ ಮೇಧಾವಿ.
ಸಂಗೀತಜ್ಞ ಕೂಡ ಆಗಿದ್ದ ಅವನು. ಅವನೇ ಹೊಸ ರಾಗ ಸಂಯೋಜನೆಯನ್ನು ಮಾಡ್ತಾ ಇದ್ದ. ಅವನು ಬರೀ ಸಾಹಿತಿ ಮಾತ್ರ ಅಲ್ಲ, ಸಂಗೀತಜ್ಞ ಕೂಡ ಆಗಿದ್ದ. ಅನೇಕ ಹೊಸ ರಾಗಗಳ ಸೃಷ್ಟಿಯನ್ನು ಮಾಡಿದ್ದ ಅವನು. ಅವನ ಸ್ವರ ವಚನಗಳು ಗ್ರಂಥದಲ್ಲಿ ಅದು ನಮಗೆ ಸಿಗ್ತದೆ. ಗದುಗಿನ ತೋಂಟದಾರ್ಯ ಮಠದವರು ಅದನ್ನ ಪ್ರಕಟ ಮಾಡಿದ್ದಾರೆ. ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿ ಇದನ್ನ ಏನು ಅವನ ಕೃತಿಗಳನ್ನ ಪ್ರಕಟ ಮಾಡಿದ್ರು. ಸೋದೆ ಸದಾಶಿವರಾಯನ ಸ್ವರವಚನಗಳು, ಸದಾಶಿವ ನೀತಿ, ಉಳುವೆಯ ಮಹಾತ್ಮೆ, ಪ್ರಭುಲಿಂಗ ಲೀಲೆಯ ಜಾವಡಿಗಳು, ಅನೇಕ ಇದೆ, ತುಂಬಾ ಇದೆ. ಅವನು ಬರೆದಂತಹ ಅನೇಕ ಕೃತಿಗಳು ಇದೆ. ಹೀಗಾಗಿ ಒಬ್ಬ ಮೇಧಾವಿ ರಾಜ ಆಗಿದ್ದ ಆತ. ಆಮೇಲೆ ಇಂಥ ಒಂದು ಮನೆತನ ಹೇಗೆ ನಾಶ ಆಗೋಯ್ತು, ಪತನ ಆಗೋಯ್ತು ಅಂತಂದರೆ, ಹೈದರ್ ಅಲಿಯ ದಂಡನಾಯಕ ಫುಜಿದ್ ಖಾನ್ ಈ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡ್ತಾನೆ. 1763 ಅಟ್ಯಾಕ್ ಮಾಡಿ ಈ ಪ್ರದೇಶದ ಸೋಲಿಗೆ ಕಾರಣ ಆಗ್ತಾನೆ. ಇಲ್ಲಿನ ರಾಜವಂಶಸ್ಥರು ಗೋವಾಕ್ಕೆ ಹೋಗಿ ನೆಲೆಸ್ತಾರೆ. ಬಿಕಾಸ್ ಗೋವಾಕ್ಕೆ ಇವರೇ ಪೋರ್ಚುಗೀಸರಿಗೆ ಕೊಟ್ಟ ಒಂದು ಪ್ರದೇಶ ಇತ್ತು. ಆಮೇಲೆ ನೋಡಿ ಪರಿಸ್ಥಿತಿ, ಇವರೇ ಒಂದು ಕಾಲದಲ್ಲಿ ಅವರಿಗೆ ಕೊಟ್ಟಿದ್ರು, ಮತ್ತು ವಾಪಸ್ ಅವರೇ ಇವರಿಗೆ ಕೊಡುವಂತ ಪ್ರಸಂಗ ಬಂತು. ಪೋರ್ಚುಗೀಸರೇ ಅವರೇ ಕೊಟ್ರು ಇವರಿಗೆ. ಆದ್ರೆ ಇವರು ಹೈದರ್ ಅಲಿಯ ದಂಡನಾಯಕನ ಜೊತೆ ಯುದ್ಧ ಮಾಡುವಾಗ ಸಾಮಾನ್ಯವಾಗಿ ಸೋಲನ್ನು ಅನುಭವಿಸಿದ್ರೆ ಅಥವಾ ಮೋಸದ ಆಟಗಳೇನಾದ್ರೂ ಆಯ್ತಾ? ಅಲ್ಲಿ ಸೋಲು ಆಯ್ತು. ಯಾಕಂದ್ರೆ ಹೇಳಿದ್ನಲ್ಲ, ಅಲ್ಲಿ ಮೋಸ. ಯಾಕಂದ್ರೆ ಮೋಸ್ಟ್ ಆಫ್ ಸ್ಟ್ರಾಂಗೆಸ್ಟ್ ಕಿಂಗ್ಡಮ್ಗಳು ಅಂತ ಯಾವ್ದಾವ್ದಿದೆ ಭಾರತದಲ್ಲಿ, ಕರ್ನಾಟಕದಲ್ಲಿ, ನಮ್ಮವರೇ ನಮಗೆ ಧೋಖ ಮಾಡೋದು, ನಮ್ಮವರ ಮೋಸದ ದಾಳಕ್ಕೆ ನಾವು ತುತ್ತಾಗ್ಬಿಡೋದು, ಆ ತರದ ಕಾಮನ್ ಹಿಸ್ಟ್ರಿಗಳನ್ನ ನಾವು ನೋಡ್ತೀವಿ. ಆದ್ರೆ ಹಂಗೆ ಆಯ್ತಾ? ಇಲ್ಲ, ಅಲ್ಲಿ ನಮಗೆ ಮೋಸದ ಇತಿಹಾಸ ನಮ್ಗೇನು ದಾಖಲೆಯಲ್ಲಿ ದೊರಕಲಿಲ್ಲ. ಸಹಜವಾಗಿ ಒಂದು ಸೈನ್ಯ ದೊಡ್ಡದಿತ್ತು, ಸೈನ್ಯ ದೊಡ್ಡದಿತ್ತು. ಇವರದ್ದು ತುಂಬಾ ಸ್ಮಾಲ್ ಆರ್ಮಿ ಇತ್ತು ಆ ಟೈಮಲ್ಲಿ. ಆಲ್ರೆಡಿ ಇವರು ಸ್ವಲ್ಪ ಡಿಕ್ಲೈನ್ ಮೋಡ್ಗೆ ಬಂದ್ಬಿಟ್ಟಿದ್ರು. ಅವರು ಸೋತರು. 3ನೇ ಸದಾಶಿವರಾಯ ಇದ್ದಾಗ ಅವನು ಡಿಫೀಟ್ ಆಗ್ತಾನೆ. ಹಾಗಾದ್ರೆ 2ನೇ ಸದಾಶಿವರಾಯನ ಟೈಮ್ ವಾಸ್ ಅ ಪೀಕ್. ಅದು ಪೀಕ್ ಟೈಮ್. ಉಚ್ಚರಾಯ ಸ್ಥಿತಿ, ಜನಿತ್ ಸ್ಟೇಜ್ ಹೇಳ್ತೇವಲ್ಲ, ಅದು ಉಚ್ಚರಾಯ ಸ್ಥಿತಿ ಆಗಿತ್ತು. ಆಮೇಲೆ ಗೋವಾಕ್ಕೆ ಹೋಗಿದ, ಈಗಲೂ ಗೋವಾದಲ್ಲೇ ಇದ್ದಾರೆ ನಮ್ಮ ವಂಶಸ್ಥರು. ಸೋದೆಯ ಮೊದಲಿನ ನಾಗೇಶ ರಾಜೇಂದ್ರ ಒಡೆಯರ್ ಕೊಚ್ಚಿಯಲ್ಲಿದ್ದಾರೆ, ಗೋವಾದಲ್ಲಿದ್ದಾರೆ? ಇಲ್ಲ, ಪೋಂಡಾ ಸಮೀಪ ಬಾಂದೋರಾದಲ್ಲಿದ್ದಾರೆ. ಬಾಂದೋರಾದಲ್ಲಿ ಅಲ್ಲಿದ್ದಾರೆ. ಅರಮನೆನೇ ಆ ಟೈಮ್ 200 ವರ್ಷದ ಅರಮನೆಯಲ್ಲೇ ಇದ್ದಾರೆ ಈಗ. ಇಂಥ ಒಂದು ಮನೆತನ ಪತನ ಆಗೋಯ್ತು. ಆ ರೀತಿಯಲ್ಲಿ ಪತನ ಆಗೋಯ್ತು. ಅದೇ ಟೈಮಲ್ಲೇ ಬಿಳ್ಗಿ ಮೇಲೂ ಅಟ್ಯಾಕ್ ಮಾಡ್ತಾರೆ. ಬಿಳ್ಗಿ ಅರಸರು ಅಂತ ಒಂದಿತ್ತು ಅಲ್ಲಿ. ಆಮೇಲೆ ಕೆಳದಿ ಮೇಲೂ ಕೂಡ ಅದೇ ಟೈಮಲ್ಲಿ ಅಟ್ಯಾಕ್ ಆಯಿತು. ಸೈಮಲ್ಟೇನಿಯಸ್ಲಿ 1763 ಆ ಟೈಮಲ್ಲಿ ಕರ್ನಾಟಕವನ್ನ ಆಳ್ವಿಕೆ ಮಾಡ್ತಾ ಇದ್ದಂತ ಈ ರೀತಿಯ ರಾಜಮನೆತನಗಳನ್ನೆಲ್ಲ ಮಟ್ಟ ಹಾಕ್ತಾನೆ ಇದರಲ್ಲಿ. ಅದು ದಟ್ ವಾಸ್ ಹಿಸ್ ಫಸ್ಟ್ ಗೋಲ್ ವ್ಯಾನ್ ಹಿ ಕೇಮ್ ಟು ದ ಥ್ರೋನ್. ಪುಟ್ಟ ಸಾಮ್ರಾಜ್ಯಗಳನ್ನೆಲ್ಲ ಫಸ್ಟ್ ಐ ಶುಡ್ ಡಿಫೀಟ್ ಆಲ್ ಆಫ್ ದೆಮ್. ಫಸ್ಟ್ ಅವ್ರನ್ನೆಲ್ಲ ಸೋಲಿಸ್ಬೇಕು ನಾನು, ಆಮೇಲೆ ಬೇರೆ ನೋಡೋಣ. ಸಣ್ಣ ಪುಟ್ಟ ಅರಸು ಮನೆತನಗಳನ್ನೆಲ್ಲ ಸೋಲಿಸ್ಬಿಡೋಣ ಫಸ್ಟ್, ಆಮೇಲೆ ಸ್ಟಾರ್ಟ್ ಮಾಡ್ತಾನೆ. ಸೊ ದಿಸ್ ವಾಸ್ ದ ಹಿಸ್ಟ್ರಿ ಆಫ್ ಸೋದೆ. ಈ ರೀತಿ ಇತ್ತು ಸೋದೆ. ಈಗ ನೋಡಿ, ವಿಚಿತ್ರ ಅಂದ್ರೆ ಒಂದ್ ಕಾಲದಲ್ಲಿ ಅರಮನೆಗಳು ಈ ಪ್ರದೇಶವನ್ನು ಉದ್ಧಾರ ಮಾಡಿದ್ರೆ, ಈಗ ಗುರುಮನೆಗಳು ಉದ್ಧಾರ ಮಾಡ್ತಾ ಇದೆ. ಎಕ್ಸಾಕ್ಟ್ಲಿ. ಸೋದೆಯ ಉದ್ಧಾರ ಗುರುಮನೆಗಳಿಂದ ಆಗ್ತಾ ಇದೆ, ಅರ್ಥಾತ್ ಮಠಗಳಿಂದ ಆಗ್ತಾ ಇದೆ. ಅಲ್ಲಿ ನಮ್ಮ ವಿಶ್ವವಲ್ಲಭ ತೀರ್ಥ ಸ್ವಾಮಿಗಳು, ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಹಾಗೆ ಜೈನ ಮಠದ ಶ್ರೀಗಳು, ಈ 3 ಮಹಾಸ್ವಾಮಿಗಳಿಗೆ ಒಂದು ಅದ್ಭುತವಾದ ಐತಿಹಾಸಿಕ ಪ್ರಜ್ಞೆ ಇದೆ ಸರ್. ನನಗೆ ಬಹಳ ಸಂತೋಷ ಅಂದ್ರೆ, ಅದು ವೆರಿ ರೇರ್. ಸೈಂಟಿಫಿಕ್ ಐತಿಹಾಸಿಕ ಪ್ರಜ್ಞೆ ಇರೋದು ತುಂಬಾ ಕಷ್ಟ. ಅಲ್ಲಿ ಇರುವ ಈ 3 ಯತಿಗಳಿಗೆ ಇತಿಹಾಸದೆಡೆಗೆ ತುಂಬಾ ಪ್ರೀತಿ ಇದೆ, ಒಂದು ಪ್ರಜ್ಞೆ ಇದೆ. ಅದು ಪ್ರಜ್ಞೆ ಇದೆಯಲ್ಲ, ಅದು ನಮಗೆ ಅಲ್ಲಿ ಹಿಸ್ಟ್ರಿ ಕಾನ್ಫರೆನ್ಸ್ ಮಾಡಲಿಕ್ಕೋ ಅಥವಾ ಅಲ್ಲಿ ಏನೋ ಒಂದು ಡೆವಲಪ್ಮೆಂಟ್, ಸೋದೆ ಉತ್ಸವ ಏನೋ ಒಂದು ಡೆವಲಪ್ ಆಗಲಿಕ್ಕೆ ಅವರ ಈ ಪ್ರಜ್ಞೆ ತುಂಬಾ ಪ್ರೇರಣೆ. ಇದು ನಾವು ಭಾಗ್ಯಶಾಲಿಗಳು, ಆ ಪ್ರದೇಶದ ಜನರು ಭಾಗ್ಯಶಾಲಿಗಳು. ಇಂಥ ಯತಿಗಳು ನಮಗೆ ದೊರಕಿತ್ತು. ಅದು ನಮಗೆ ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಅಂದರೆ ನಮ್ಮ ದೇಶದಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆಗಿರುತ್ತೆ. ಸ್ಲೈಟಾಗಿ ನಾನು ಸೋದೆಗೆ ಹೋದಾಗೆಲ್ಲ, ಸೋದೆಗೆ ನಾನು ಹೊಸಬ ಅಲ್ಲ, ಅನೇಕ ಬಾರಿ ಹೋಗ್ತಾ ಇರ್ತೀನಿ ಸೋದೆಗೆ ಹೋದಾಗೆಲ್ಲ
ಇಲ್ಲಿ ದ್ವೈತ ಒಂದು ಕಡೆಗಿದೆ, ಅದ್ವೈತ ಒಂದು ಕಡೆಗಿದೆ, ಎರಡನ್ನೂ ಒಪ್ಪದ ಜೈನ ಮಠ ಒಂದು ಕಡೆಗಿದೆ, ಒಂದೇ ಪ್ರಾಂತದಲ್ಲಿ, ಒಂದೇ ಕಾಂಪೌಂಡ್ ಅಲ್ಲಿ, ಒಂದೇ ನದಿಯ ಇನ್ನು ವೀರಶೈವ ಪರಂಪರೆ ಇದೆ. ಪರಂಪರೆ ಇದೆ. ಶಾಲ್ಮಲಿ ಇಸ್ಲಾಂ ಇದೆ. ಇಸ್ಲಾಂ ಇನ್ನೂ ಒಂದು ಬ್ಯೂಟಿಫುಲ್ ಸಂಗತಿ ಹೇಳ್ತೀನಿ, ಸಾರಿ ಅದ್ರ ಬಿಟ್ಬಿಟ್ಟಿದ್ದೆ. ಸ್ವರ್ಣವಲ್ಲಿ ಮಠದಲ್ಲಿ ಪ್ರತಿ ವರ್ಷ ರಥೋತ್ಸವ ನಡೆಯುತ್ತೆ. ಶಂಕರ ಜಯಂತಿ, ನರಸಿಂಹ ಜಯಂತಿ ಅಲ್ವಾ? ರಥವನ್ನ ಪ್ರತಿ ವರ್ಷ ಮೊದಲಿನಿಂದ ಕಟ್ತಾ ಇದ್ದವರು ಮುಸ್ಲಿಮರು. ಹೌದಾ? ಈಗಲೂ ಸೌಹಾರ್ದತೆಗೆ ಇದಕ್ಕಿಂತ ಎಕ್ಸಾಂಪಲ್ ಬೇಕು. ಎಷ್ಟೋ ನೂರಾರು ವರ್ಷಗಳಿಂದ ಇದು ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಸೌಹಾರ್ದತೆ ಇದೆಯಲ್ಲ, ಅದು ಸೋದೆಯ ದೊಡ್ಡ ಶಕ್ತಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಒಂದು ಶಾಲ್ಮಲಿಯ ನದಿಯ ದಂಡೆ ಮೇಲೆ ಇಷ್ಟು ಏನೋ ವಿವಿಧ ಸಿದ್ಧಾಂತಗಳು ಉಳ್ಳುವಂತಹ ಮಠಗಳು ಇದೆ ಅಂತಂದರೆ ನನಗೆ ಅನಿಸೋದು ಏನು ಅಂತಂದರೆ, ನಾನು ಒಂದು ಕಡೆ ತಿಳ್ಕೊಂಡಂತಹ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಈ ಭಿನ್ನಾಭಿಪ್ರಾಯಗಳೇ ಕಾರಣ ಆಯಿತೇನೋ. ಆಂತರಿಕವಾಗಿ ಶೈವ, ವೀರಶೈವ, ರಾಮ ಇದೇನು ವಿಷ್ಣು ಶ್ರೇಷ್ಠ, ಶಿವಶ್ರೇಷ್ಠ ಅನ್ನುವಂತಹ ಈ ವಾದ ಪ್ರತಿವಾದಗಳೇ ಎಲ್ಲ ಒಂದು ಕಡೆ ಆಂತರಿಕವಾಗಿ ವಿಜಯನಗರದ ಪತನಕ್ಕೆ ಕಾರಣ ಆಯ್ತೇನೋ ಅಂತ ನಾನು ಓದಿದ್ದೆ. ಆದರೆ ಆ ಪತನ ನಮ್ಮ ಸಂಸ್ಥಾನಕ್ಕೆ ಆಗಬಾರದು ಅನ್ನುವಂತಹ ಇತಿಹಾಸದ ಎಚ್ಚರಿಕೆಯನ್ನು ಸೋದೆ ಅರಸರು ತೆಗೆದುಕೊಂಡ್ರೇನು ಅಂತ ನೀವು ಹೇಳಿದ ಮೇಲೆ ನನಗೆ ಈಗ ಭಾಸವಾಗ್ತಾ ಇದೆ. ಕರೆಕ್ಟ್ ಸರ್, ನೀವು ಹೇಳಿದ್ದು ಅದು ಏನೋ ಗೊತ್ತಿಲ್ಲ. ನನಗೆ ಅನ್ಸೋದು ಅಂದರೆ ಬಹುಶಃ ಅಲ್ಲಿನ ಸೌಹಾರ್ದತೆಗೆ ಕಾರಣ ಆ ಕ್ಷೇತ್ರದ ಮಹಿಮೆನೇ ಇರಬೇಕು ಅನ್ಸುತ್ತೆ ನನಗೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಮೊದಲಿಂದನೂ ಅಲ್ಲಿ ಎಲ್ಲ ಪಂಥದ ತಪಸ್ವಿಗಳು ತಪಸ್ ಮಾಡ್ತಾ ಇದ್ದ ಪ್ರದೇಶ. ಅಲ್ಲಿ ಮೊದಲಿಂದನೂ ಸೌಹಾರ್ದತೆ ಇದೆ ಅಲ್ಲಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೋಡೋದಾದ್ರೆ ಹಯಗ್ರೀವ ಕ್ಷೇತ್ರ ಅಂತ ಕರೆಯೋದು ಕೂಡ ಇದೆ. ಆ ಸೋದಿಯ ಪ್ರಾಂತವನ್ನ, ಆ ಶಾಲ್ಮಲಿಯ ಈ ತಪೋವನ ಏನಿದೆ ಅದನ್ನೆಲ್ಲವನ್ನೂ ಕೂಡ ಹಯಗ್ರೀವ ದೇವರ ಕ್ಷೇತ್ರ ಅಂತ ಕೂಡ ಕರೆಯೋದಿದೆ ಪೌರಾಣಿಕವಾಗಿ ಹಯಗ್ರೀವ ಕ್ಷೇತ್ರವೂ ಹೌದು. ಇಂದಿಗೂ ನೀವು ಸೋದೆಯ ಮಠಕ್ಕೆ ಹೋದಾಗ ಯು ಕ್ಯಾನ್ ಫೀಲ್ ದಟ್ ವೈಬ್ರೇಷನ್. ಎಕ್ಸಾಕ್ಟ್ಲಿ, ನಿಜ. ಅದರಲ್ಲೂ ಎಕ್ಸ್ಪ್ಲೇನ್ ಮಾಡಕ್ಕಂತೂ ಆಗಲ್ಲ ನನಗೆ. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್. ಎಕ್ಸಾಕ್ಟ್ಲಿ. ಅದರಲ್ಲೂ ಒಂದು ಪರ್ಟಿಕ್ಯುಲರ್ ನನ್ನ ವೈಯಕ್ತಿಕವಾಗಿ ನನ್ನಂತೂ ಮನೆನೇ ಇಲ್ವಾ, ಅಲ್ಲೇ ವಾದರಾಜ್ ಮಠದ 1.5 ಕಿಲೋಮೀಟರ್ ದೂರದಲ್ಲಿ ನಾನು ಹುಟ್ಟಿದ ಮನೆ, ನನ್ನ ಮೂಲ ಮನೆ. ಆದರೂ ನಾನು ಎಷ್ಟು 1000 ಸಲ ಹೋದ್ಲು ಏನೋ, ಪ್ರತಿ ಸಲ ಹೋದಾಗ ಹೊಸ ಅನುಭವ. ಹೌದು, ಪ್ರತಿ ಸಲ ಹೋದಾಗ ಹೊಸ ಅನುಭವ ಆಗತ್ತೆ. ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಪ್ಲೇಸ್, ವಾದಿರಾಜರ ಮೂಲೆ ಅಂತ ಒಂದು ಸ್ಥಾನ ಇದೆ ಅಲ್ಲಿ, ಆ ಧವಳಗಂಗೆಯ ಸಮೀಪ. ಆ ಪ್ಲೇಸಲ್ಲಂತೂ ನಮಗೆ ಆಗುವ ಸಾತ್ವಿಕ ಕಂಪನ ಇದೆಯಲ್ಲ, ಅದ್ಭುತ. ಅದು ವಿವರಿಸ್ಲಿಕ್ಕೆ ಆಗದು ಅಂಥ ಅನುಭವ. ಹೀಗಾಗಿ ಈ ಹೇಳಿದ್ನಲ್ಲ, ಎಂಥ ಒಂದು ಪವಿತ್ರ ಸ್ಥಾನ ಅಂದರೆ ಅದು ಅದ್ಭುತವಾದ ಸ್ಥಾನ. ಹಯಗ್ರೀವ ಕ್ಷೇತ್ರ, ಅನೇಕ ರುಜುಗಳು ವಾಯುವಿನ ಮೂಲಕ, ಗಾಳಿಯ ಮೂಲಕ ಸಂಚಾರ ಮಾಡ್ತಾ ಇದ್ದಾರೆ, ರುಜುದೇವತೆಗಳು ಅನ್ನುವಂತಹ ಅನೇಕ ಅದ್ಭುತ ಸಂಗತಿಗಳನ್ನು ಆ ಕ್ಷೇತ್ರದಲ್ಲಿ ಕಾಣಬಹುದು. ಇಫ್ ಪಾಸಿಬಲ್, ಸಾಧ್ಯ ಆದರೆ ಹೋಗಿ ಸೋದಾ ಕ್ಷೇತ್ರಕ್ಕೆ. ಭಗವದ್ಗೀತೆ 18 ಅಧ್ಯಾಯಗಳನ್ನು ಶಿಲಾಮಯವಾಗಿ ಕೆತ್ತಿಸಿದ್ದಾರೆ. ಸೊ ಹೀಗೆ ಅನೇಕ ಅದ್ಭುತಗಳು ಸೋದೆಯಲ್ಲಿದೆ. ಸಾಧ್ಯ ಆದರೆ ಸೋದೆಗೆ ಹೋಗಿ ಬನ್ನಿ ಸರ್. ಇದರ ಜೊತೆಗೆ ಕರ್ನಾಟಕದ ರಾಜರನ್ನು ಹೊರತುಪಡಿಸಿ ಒಂದು ಸ್ವಲ್ಪ ಮರಾಠ ರಾಜ್ಯರ ಪ್ರಭಾವವು ಕೂಡ ನಮ್ಮ ರಾಜ್ಯದ ಮೇಲೆ ಆಗಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನಿಸ್ಲಿಕ್ಕಿಲ್ಲ. ಬಿಕಾಸ್ ಈಗಿನ ಕಾಲದಲ್ಲಿ ನಾವು ರಾಜರು ಅಂತ ಯಾರನ್ನಾದರೂ ನೆನಪಿಸ್ಕೊಂಡ್ರೆ ಮೊದಲು ತಲೆಗೆ ಬರೋದು ಛತ್ರಪತಿ ಶಿವಾಜಿ ಮಹಾರಾಜ್. ಅಂದರೆ ಒಬ್ಬ ರಾಜ ಜನಗಳ ಮನಸ್ಸಿನಲ್ಲಿ ಅಷ್ಟು ಅಚ್ಚಳಿಯಾಗಿ ಉಳಿಯೋದಕ್ಕೆ ಏನು ಕಾರಣ? ಈಗ ನೋಡಿ, ಶಿವಾಜಿಯ ಸಾಹಸ, ಅದರ ಬಗ್ಗೆ ಶಂಕೆಯೇ ಬೇಡ, ಯಾರಿಗೂ ಶಂಕೆ ಬರಲ್ಲ. ಅಪ್ರತಿಮ ವೀರ, ಅಪ್ರತಿಮ ಶೂರ, ಸಾಹಸಿ. ಆ ಸಂದರ್ಭದಲ್ಲಿ ಕನ್ನಡ ನಾಡಿನ ಮೇಲೆ ಅವನು ಸಾಕಷ್ಟು ದಾಳಿ ಮಾಡಿದ್ದ. ಈಗ ಸಮಸ್ಯೆ ಏನಿದೆ ಗೊತ್ತಾ? ಶಿವಾಜಿ ಕನ್ನಡಿಗರ ಮೇಲೆ, ಕನ್ನಡ ನಾಡಿನ ಮೇಲೆ ದಾಳಿ ಮಾಡಿದ್ದ, ಕನ್ನಡ ಅರಸರ ಮೇಲೆ ದಾಳಿ ಮಾಡಿದ್ದ. ಅವನಿಗೆ ಕನ್ನಡ ನಾಡು ಕಂಡ್ರೆ ಆಗ್ತಾ ಇರಲಿಲ್ಲ. ಈಗಲೂ ಮಹಾರಾಷ್ಟ್ರ, ಕರ್ನಾಟಕ ಒಬ್ರಿಗೊಬ್ರಿಗೆ ಶತ್ರುಗಳು. ಈ ಪ್ರಸ್ತುತದ ರಾಜಕೀಯವನ್ನ, ವಿದ್ಯಮಾನವನ್ನ ನಾವೇನ್ ಮಾಡ್ತಾ ಇದ್ದೇವೆ ಗೊತ್ತಾ? ಶಿವಾಜಿಗೆ ಲಿಂಕ್ ಮಾಡ್ತಾ ಇದ್ದೇವೆ. ಕ್ಲಿಯರ್ ಮಾಡ್ತೇನೆ ಕೇಳಿ, ಬಹಳ ಸೂಕ್ಷ್ಮ ಸಂಗತಿ ಇದು. ಅಲ್ಲಿಗೆ ಲಿಂಕ್ ಮಾಡ್ತಾ ಇದ್ದೇವೆ, ಶಿವಾಜಿಗೆ ಲಿಂಕ್ ಮಾಡ್ತಾ ಇದ್ದೇವೆ. ಅದು ಅಕ್ಷಮ್ಯ ಅಪರಾಧ, ತಪ್ಪು. ಯಾಕೆ ತಪ್ಪು ಹೇಳೋದನ್ನ ಹೇಳ್ತೇನೆ.
ಕನ್ನಡ ನಾಡಿನ ಮೇಲೆ ದಾಳಿ ಮಾಡಿದ ಅರಸರುಗಳಲ್ಲಿ ಶಿವಾಜಿ ಒಬ್ಬನೇ ಅಲ್ಲ, ಅನೇಕರಿದ್ದಾರೆ. ಶಿವಾಜಿ ಒಬ್ಬನೇ ಅಲ್ಲ, ಟಿಪ್ಪು ಸುಲ್ತಾನ್ ಇದ್ದಾರೆ. ತಮಿಳುನಾಡಿನ ಅರಸರು ತುಂಬಾ ಜನ ದಾಳಿ ಮಾಡಿದ್ದಾರೆ. ಅವರನ್ನೆಲ್ಲ ನಾವು ಶಿವಾಜಿ ಅಷ್ಟೇ ದ್ವೇಷಿಸ್ತೇವೋ? ಗುಜರಾತಿನ ಅರಸರು ದಾಳಿ ಮಾಡಿದ್ದೇವೆ ಸರ್, ಅವರೆಲ್ಲ ಬೇಡ ಸರ್ ಅಲ್ವಾ? ತುಂಬಾ ಟಿಪ್ಪು ಜನ ಸುಲ್ತಾನ್ ಮಾಡಿದಾನೆ, ಅವ್ನು ಜಯಂತಿ ಮಾಡಕ್ ನಿಂತಿದೀವಿ ನಾವೆಲ್ಲ. ಇದು ನೇರವಾಗಿ ಹೇಳಿದ್ರಿ ಬಿಡಿ. ಇಲ್ಲಿ ಇಷ್ಟು ಜನ ಅರಸರು ಕರ್ನಾಟಕದ ಮೇಲೆ ದಾಳಿ ಮಾಡಿದಾಗ ಶಿವಾಜಿಯನ್ನ ಮಾತ್ರ ಕೇಂದ್ರೀಕೃತವಾಗಿ ಇಟ್ಕೊಳ್ಳಿಕ್ಕೆ ವರ್ತಮಾನದ ರಾಜಕೀಯವೇ ಕಾರಣ. ವರ್ತಮಾನದ ರಾಜಕೀಯವೇ ಕಾರಣ. ಈ ಪಕ್ಷಗಳ ಹೊಡೆದಾಟ ಇದೆಯಲ್ಲ, ಇದು ಇತಿಹಾಸದ ಹೊಡೆದಾಟ ಆಗಿದೆ. ತಮಗ್ ಬೇಕಾದಂತೆ ತಮಗ್ ಬೇಕಾದ ಹಾಗೆ ಆ ರೀತಿಯ ತಪ್ಪು ವಿಡಂಬನೆ ಬೇಡ, ತಪ್ಪು ಕಲ್ಪನೆ ಬೇಡ. ಅದು ಆ ಕಾಲದ ರಾಜಕೀಯ ಸನ್ನಿವೇಶ. ರಾಜರಾದವರು ಪರಸ್ಪರ ಸಮಕಾಲೀನ ಅರಸರುಗಳ ಜೊತೆ ಹೊಡೆದಾಡೋದು ಸಹಜ, ತೀರಾ ಸಹಜ. ಆ ಸಹಜವಾದ ಪ್ರಕ್ರಿಯೆಯಲ್ಲಿಯೇ ಶಿವಾಜಿ ಈ ಪ್ರದೇಶದ ಮೇಲೆ ದಾಳಿ ಮಾಡಿದ್ದು. ಬಿಟ್ರೆ ಅವನು ಬೇರೆ ಏನೋ ಕಾರಣ ಇರಲಿಲ್ಲ, ಅವನಿಗೆ ಧಾರ್ಮಿಕ ಕಾರಣ ಏನು ಇರಲಿಲ್ಲ. ಹಿಂದೂ ಅಥವಾ ಕನ್ನಡವನ್ನ ನಾಶ ಮಾಡಬೇಕು ಕನ್ನಡ ನಾಶದ ಉದ್ದೇಶವೂ ಅವನಿಗಿರಲಿಲ್ಲ. ಕನ್ನಡ ನಾಶ ನಮ್ಮ ರಾಜ್ಯದ ರಾಜರು ಕೂಡ ಅನೇಕ ಬಾರಿ ಬೇರೆ ರಾಜ್ಯಗಳ ಮೇಲೆ ದಂಡಯಾತ್ರೆ ಮಾಡಿದ್ದಾರೆ. ಆ ಥರ ಏನಾದರೂ ಇದ್ರೆ ತನ್ನದೇ ಸೈನ್ಯದ ಸೋಲಿಗೆ ಕಾರಣರಾದ ಮಲ್ಲಮ್ಮಳನ್ನ ಸನ್ಮಾನಿಸುವ ದೊಡ್ಡ ಗುಣವನ್ನ ತೋರಿಸ್ತಿದ್ದೆ ಎಕ್ಸಾಕ್ಟ್ಲಿ, ತೋರಿಸ್ತಿದ್ದೆ ಅವನು. ಹೌದು ಹೌದು. ಈ ದೊಡ್ಡ ಗುಣವನ್ನ ಆತ ತೋರಿಸಿದ ಇದರ ಅರ್ಥ ಅವನ ಉದ್ದೇಶ ಭಾಷೆಯೂ ಅಲ್ಲ, ಎಂಥದ್ದು ಅಲ್ಲ, ಕನ್ನಡಿಗರೂ ಅಲ್ಲ. ಒಂದು ರಾಜಕೀಯ ಹೋರಾಟ ಅದು ಅಷ್ಟೇ, ಸಾಮ್ರಾಜ್ಯ ವಿಸ್ತರಣೆಯ ನೀತಿ ಅಷ್ಟೇ. ಬಿಟ್ರೆ ಅದು ರಾಜಧರ್ಮ, ಆಗಿನ ಕಾಲದ ಧರ್ಮ, ಎಲ್ಲ ರಾಜ್ಯದ ರಾಜಧರ್ಮ. ಇವನೊಬ್ಬನೇ ಅಲ್ಲ, ಆ ಕಾಲದ ಎಲ್ಲಾ ರಾಜ್ಯದ ಸಮಕಾಲೀನ ಅರಸರುಗಳು ಪರಸ್ಪರ ಸಂಘರ್ಷಕ್ಕೀಡಾಗಿದ್ರು. ಅದೇ ರೀತಿಯ ಸಂಘರ್ಷ ಇಲ್ಲಾಗಿತ್ತು. ಈಗ ಟಿಪ್ಪು ಸುಲ್ತಾನನ್ನ ನಾವು ಏನ್ ವೈಭವೀಕರಣ ಮಾಡ್ತೇವೆ? ಏನಾದ್ರೂ ಅರ್ಥ ಇದೆಯಾ ಅವನನ್ನ ವೈಭವೀಕರಣ ಮಾಡ್ಲಿಕ್ಕೆ? ಹುಲಿ ಏನು ಹುಲಿ? ಏನು ಹುಲಿ? ಎಂಥ ಇದು? ಆ ಹುಲಿದೊಂದು ಕತೆ ಹೇಳ್ತೇನೆ ಕೇಳಿ. ಸಾಮಾನ್ಯ ಕನ್ನಡ ನಾಡಿನ ಜನರಿಗೆ ಗೊತ್ತಿಲ್ಲದ ಒಂದು ವಿಶಿಷ್ಟ ಕತೆ ಹೇಳ್ತೇನೆ. ಹುಲಿಯ ಕತೆ. ಒಂದು ಹುಲಿಯ ಕತೆ, ಮೈಸೂರು ಹುಲಿಯ ಕತೆ. ಅದು ಹೇಳ್ತೇನೆ ಕೇಳಿ. ಉತ್ತರ ಕನ್ನಡ ಜಿಲ್ಲೆ ಸೋದೆ ಅರಸರ ಪತನದ ನಂತರ ಹೈದರಾಲಿ ವಶ ಆಯಿತು. ಹೈದರಾಲಿ ಸಾವಿನ ನಂತರ ಟಿಪ್ಪು ಸುಲ್ತಾನ್ ವಶ ಆಗತ್ತೆ. ಟಿಪ್ಪು ಸುಲ್ತಾನ್ ಉತ್ತರ ಕನ್ನಡ ಜಿಲ್ಲೆಯ ರೈತರ ಮೇಲೆ ವಿಪರೀತ ಕರವನ್ನ ಹೇರ್ತಾನೆ, ಟ್ಯಾಕ್ಸ್ ಜಾಸ್ತಿ ಮಾಡ್ತಾನೆ. ಎಷ್ಟೋ ಜನ ರೈತರ ಮೇಲೆ ಟಿಪ್ಪು ಸುಲ್ತಾನ್ನ ಸೈನಿಕರು ದಬ್ಬಾಳಿಕೆ ಮಾಡಿ ಸಾಯಿಸ್ತಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಭಾಗದ, ಅದು ಹೇಳ್ತೀರಿ, ಕಾರವಾರ ಭಾಗದ ರೈತರನ್ನ ಹೊಡೆದು ಸಾಯಿಸ್ತಾರೆ ಅವರು, ಟಿಪ್ಪು ಸುಲ್ತಾನ್ ಕಡೆಯವರು. ಆಗ ಆ ಭಾಗದ ರೈತರ ಜೀವಧ್ವನಿಯಾಗಿ ಒಬ್ಬ ಯೋಧ ಹುಟ್ಟುಕೊಳ್ತಾನೆ. ಅವನು ಕನ್ನಡ ನಾಡಿಗೆ ಪರಿಚಯ ಇಲ್ಲದ ಯೋಧ, ಹೆಂಜೆ ನಾಯಕ ಅಂತ ಅವನ ಹೆಸರು. ಆ ಹೆಂಜೆ ನಾಯಕ ರೈತರ ಜೀವಧ್ವನಿಯಾಗಿ ಹುಟ್ಟುಕೊಳ್ತಾನೆ. ಹಿಂಗ್ ಪರವಾಗಿ ನಾನಿದ್ದೇನೆ, ನೋಡೋಣ ಅವನು ಏನ್ ಮಾಡ್ತಾನೆ ಅಂತ. ಟಿಪ್ಪು ಸುಲ್ತಾನ್ ಅಂತ ಸಾಮಾನ್ಯ ನಾಯಕ, ಸಾಮಾನ್ಯ, ಅವನು ಸೋದೆ ಅರಸರಲ್ಲಿ ಸೈನಿಕನಾಗಿದ್ದವನು. ಸೋದೆ ಸೈನ್ಯದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದವನು. ಅವನೇ ಲೀಡರ್ ಆಗಿ, ರೈತರ ಲೀಡರ್ ಆಗಿ ಹೊರಹೊಮ್ಮಿ ಟಿಪ್ಪು ಸುಲ್ತಾನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಟಿಪ್ಪು ಸುಲ್ತಾನ್ನ ಸೈನಿಕರನ್ನು ಸೋಲಿಸ್ತಾನ ಆತ, ಸೋಲಿಸಿ ಕಳಿಸ್ತಾನೆ. ಆಗ ಈ ಟಿಪ್ಪು ಸುಲ್ತಾನ್, ಈ ಹುಲಿ, ಒಂದು ಕೆಲಸ ಮಾಡ್ತಾನೆ. ಏನು ಗೊತ್ತಾ? ನೀನು ದಂಗೆಯಿಂದ ಹಿಂದೆ ಸರಿದೆ ಹೋದ್ರೆ ಅಂತ ಅವನ ಇಬ್ಬರು ಮಕ್ಕಳನ್ನ ಅಪಹರಿಸಿಕೊಂಡು ಹೋಗ್ತಾನೆ. ಹೆಂಜನಾಯಕನ 2 ಜನ ಮಕ್ಕಳನ್ನ ಟಿಪ್ಪು ಸುಲ್ತಾನ್ ಕಿಡ್ನಾಪ್ ಮಾಡ್ತಾನೆ. ಕಿಡ್ನಾಪ್ ಮಾಡಿ ಅವನನ್ನ ಬೆದರಿಕೆ ಕೊಡ್ತಾನೆ, ನೀನು ರಿವೋಲ್ಟ್ ಇಂದ ಹಿಂದೆ ಬರಬೇಕು, ಇಲ್ಲದೆ ಹೋದ್ರೆ ನೀನು ಇಬ್ಬರು ಮಕ್ಕಳನ್ನ ಸಾಯಿಸ್ತೇನೆ ನಾನು. ಇದು ಹುಲಿ ಮಾಡಿದ ಕೆಲಸ, ಆಯ್ತಾ? ಆಗ ನಿಜವಾದ ಹುಲಿಯ ಮಾತು ಇಲ್ಲಿದೆ ನೋಡಿ. ಹೆಂಜನಾಯಕ ನಿಜವಾದ ಹುಲಿ. ಯಾಕೆ ಹೇಳ್ತೇನೆ? ನೀನು ನನ್ನ ಇಬ್ಬರು ಮಕ್ಕಳನ್ನ ಕೊಂದರೂ ಸರಿಯೇ, ನಾನು ಈ ದಂಗೆಯಿಂದ ಹಿಂದೆ ಸರಿಯುವವನಲ್ಲ. ಇದು ಹುಲಿ, ಹುಲಿಯ ಮಾತು ಇದು. ಹಾಗೆಯೇ ಅವನು 2 ಜನ ಮಕ್ಕಳನ್ನ ಕಳ್ಕೊಳ್ತಾನೆ, ಕೊಂದಾಗ್ತಾನೆ ಅವನು, ಟಿಪ್ಪು ಸುಲ್ತಾನ್. ಇದು ಗೆಜೆಟಿಯರ್ ಉಲ್ಲೇಖ. ಆಗಿಲ್ಲ, ಆಗಿದೆ, ಎಲ್ಲ ಕಡೆ ಸಿಗುವ ಸಂಗತಿ ಇದು, ಸೃಷ್ಟಿ ಅಲ್ಲ ಮತ್ತೆ, ಅಲ್ವಾ? ಎಲ್ಲ ಕಡೆ ಸಿಗತ್ತೆ ಈ ದಾಖಲೆ, ಈ ಸಂಗತಿ ಎಲ್ಲ ಕಡೆ ಸಿಗತ್ತೆ. ಹೀಗಾಗಿ ಟಿಪ್ಪು ಸುಲ್ತಾನ್ ಹೇಡಿ ವ್ಯವಹಾರ ಇದು. ಆಮೇಲೆ ಬ್ರಿಟಿಷರ ವಿರುದ್ಧ ಕೂಡ ಈ ಹೆಂಜನಾಯಕ ಹೋರಾಟ ಮಾಡ್ದ. ಇವನು ಜೊತೆಗೆ ಇದ್ದವರು ಮೋಸ ಮಾಡಿ
ಬ್ರಿಟಿಷರಿಂದ ಬ್ರಿಟಿಷರು ಅಡಗಿ ನಿಂತು, ಕಾಳಿ ನದಿಯ ಸಮೀಪ ಅಡಗಿ ನಿಂತು ಗುಂಡು ಹೊಡೆದು ಅವನನ್ನು ಸಾಯಿಸ್ತಾರೆ. ನೋಡಿ, ಮರೆತು ಹೋದ ಮಹಾನಾಯಕ ಈ ನಾಯಕ. ಕಾರವಾರದ ಕೋಡಿಬಾಗ್ಲ ಕೋಮಾರ್ ಪಂಥದ ಒಬ್ಬ ಯೋಧ ಇದ್ದ. ಇಷ್ಟು ಅದ್ಭುತವಾಗಿ ಇತಿಹಾಸ ಹೇಳಿದ್ರೆ ಯಾಕೆ ಸರ್ ಮಕ್ಕಳು ಕೇಳಲ್ಲ? ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರೆ ಅಂದರೆ ಐ ಯೂಸ್ ಟು ಇಮ್ಯಾಜಿನ್, ಅದನ್ನೆಲ್ಲ ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಮತ್ತೆ ಯಾವುದೂ ಕೂಡ ಇದು ವೈಭವೀಕರಣ ಅಲ್ಲ. ಈಗ ಹೇಳು, ಇದೆಲ್ಲ ಸತ್ಯದ ಕತೆ ಸರ್, ಸತ್ಯಾಂಶ ವಿತ್ ರೆಕಾರ್ಡ್. ಇದಕ್ಕೆಲ್ಲ ದಾಖಲೆಗಳು, ಅತ್ಯಂತ ಸ್ಫುಟವಾಗಿರುವ ದಾಖಲೆಗಳು ಇವೆಲ್ಲ. ಅದಕ್ಕೆ ಹೇಳೋದು, ಸ್ಥಳೀಯ ಇತಿಹಾಸಕ್ಕೆ ಸೋಲ್ಬೇಕು ನಾವು. ಎಕ್ಸಾಕ್ಟ್ಲಿ, ಸ್ಥಳೀಯ ಇತಿಹಾಸಕ್ಕೆ ಸೋಲ್ಬೇಕು ನಾವು. ನಾವು ನಿಂತಿರೋ ಜಾಗ ಯಾವುದು, ನಾವು ಹುಟ್ಟಿರೋ ಜಾಗ ಯಾವುದು, ಲೋಕಲ್ ಹಿಸ್ಟ್ರಿಗೆ ಬನ್ನಿ, ಅವಾಗ ಈ ಥರದ್ದೆಲ್ಲ ಸಂಗತಿಗಳು ಸಿಗುತ್ತೆ. ಬೇಜಾನ್ ಕತೆ ಸಿಗುತ್ತೆ, ಬೇಜಾನ್ ಸಿಗತ್ತೆ. ಬೇಜಾನ್ ಅಂದ್ರೆ ನಮ್ಮ ನಾಡಿನ ವೀರರ ಸಂಗತಿಗಳು ಸಿಗತ್ತೆ, ವೀರರ ಸಂಗತಿಗಳು ಸಿಗತ್ತೆ. ನಮ್ಮ ಪಕ್ಕದ ಮನೆಯಲ್ಲೇ ಯಾರೋ ಒಬ್ರು ಮಹಾನ್ ವೀರರು ಇರ್ತಾರೆ, ಅವ್ರ ಬಗ್ಗೆ ಗೊತ್ತಿರಲ್ಲ. ನಮ್ಮ ಮನೆಯಲ್ಲೇ ಇರ್ತಾರೆ, ಗೊತ್ತಿರಲ್ಲ. ಆ ಬ್ರಿಟಿಷರು ಒಂದು ವಿಶಿಷ್ಟವಾದ ಕರವನ್ನ, ಆ ಕರದ ಹೆಸರು ಮರ್ತೇನೆ ನಾನು, ಉತ್ತರ ಕನ್ನಡ ಜಿಲ್ಲೆಯ ರೈತರ ಮೇಲೆ ಹೊರಿಸ್ತಾರೆ. ಅದು ಏನಿತ್ತು ಅಂದರೆ, ಈ ದನಕರುಗಳಿದ್ವಲ್ಲ, ದನಕರುಗಳು ಮೇವನ್ನು ತಿಂದರೆ ಅದಕ್ಕೆ ಕರ ಕಟ್ಟಬೇಕು ಇವರು. ಹೊರಗಡೆ ಫಾರೆಸ್ಟಲ್ಲಿ, ರಿಸರ್ವ್ ಫಾರೆಸ್ಟಲ್ಲಿ ಇದ್ದಂಥ ಮೇವನ್ನು ತಿಂದರೆ ಅದಕ್ಕೆ ಒಂದಷ್ಟು ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೊಂದು ಏನೋ ಒಂದು ಕರ ಹೇಳ್ತಾ ಇದ್ರು, ಮರ್ತುಬಿಟ್ಟೆ ನಾನು. ವಿಶಿಷ್ಟ ಹೆಸರಿದೆ ಆ ಭಾಗದಲ್ಲಿ. ಒಬ್ಬ ಮುದುಕ ಒಂದು ಮನೆಯಲ್ಲಿ ಒಬ್ಬನೇ ಇದ್ದ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆ ಭಾಗದಲ್ಲಿ. ಅವನು ಕರ ಕಟ್ಟಿರಲಿಲ್ಲ. ಆಗ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳು ಬಂದು ಅವನನ್ನು ಆಲ್ಮೋಸ್ಟ್ ಬೆತ್ತಲೆ ಮಾಡಿ ಹೊರಗಡೆ, ಚಳಿಗಾಲದಲ್ಲಿ ಅವನನ್ನು ನಿಲ್ಲಿಸ್ತಾರೆ ಹೊರಗಡೆ. ಅವನು ಇಡೀ ದಿನ ನಾನು ಕರ ಕಟ್ಟೋದಿಲ್ಲ, ನನ್ನ ದನ ನನ್ನ ನಾಡಿನ ಒಂದು ಮೇವನ್ನು ತಿಂತಾ ಇದೆ, ನೀವು ನನ್ನನ್ನು ಕೊಂದರೂ ಸರಿ ಅಂತ ಆ ಚಳಿಯಲ್ಲಿ ಬೆಳಗಿನವರೆಗೆ ಹಾಗೇ ನಿಂತು ಭಾರತಾಂಬೆ ಸ್ಮರಣೆ ಮಾಡ್ತಾ ಪ್ರಾಣ ಬಿಡ್ತಾನೆ. ಶಬಾಷ್. ಇದು ಸ್ವಾತಂತ್ರ್ಯ ಹೋರಾಟದ ಕತೆ ಅಲ್ಲೇ. ಎಕ್ಸಾಕ್ಟ್ಲಿ, ಇದು ಒಂದು ಹೋರಾಟ ಅಲ್ಲ? ಹೌದು, ನಿಜ. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ ನಮ್ಮ ಪೂರ್ವಿಕರು ಅಂದರೆ ನನ್ನ ಅಜ್ಜ ರಜಾಕರ ವಿರುದ್ಧ ಬಹಳ ಅದ್ಭುತವಾಗಿ ಕ್ರಾಂತಿಕಾರಿ ಹೋರಾಟವನ್ನೆಲ್ಲ ಮಾಡಿದವರು. ಹೇಳ್ತಾ ಇದ್ರಂತೆ, ಒಬ್ಬ ಮಹಿಳೆ, ವಯಸ್ಸಾದ ಮಹಿಳೆ ದೇವರ ಮುಂದೆ ಹೋಗಿ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬರಲಿ ಅಂತ ಒಂದು ತುಪ್ಪದ ದೀಪ ಹಚ್ಚಿಟ್ರು ಆಕೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು. ಎಕ್ಸಾಕ್ಟ್ಲಿ, ಒಂದು ಭಾಗವೇ. ಹೌದು, ನಿಜವಾಗ್ಲೂ. ಸರ್, ವಿಜಯನಗರದ ವೈಭವ ಹೆಂಗಿತ್ತು ಸಂಕ್ಷಿಪ್ತವಾಗಿ ಹೇಳೋದಾದರೆ? ವಿಜಯನಗರದ ವೈಭವ ನೋಡಿ, ಇಡೀ ದಕ್ಷಿಣ ಭಾರತ ಹಿಂದೆ ಕಂಡಿಲ್ಲದ ಒಂದು ಅದ್ಭುತವಾದಂಥ ವೈಭವವನ್ನು ಕೊಟ್ಟಂಥ ಸಾಮ್ರಾಜ್ಯ ವಿಜಯನಗರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ? ಪ್ರಥಮ, ಇದು ಅತಿಶಯೋಕ್ತಿ ಅಲ್ಲ, ಹಿಂದೂ ಸಾಮ್ರಾಜ್ಯ. ಹೌದು, ಪ್ರಥಮ ಹಿಂದೂ ಸಾಮ್ರಾಜ್ಯ ಮಾತ್ರ ಅಲ್ಲದೆ, ಪ್ರಥಮ ಹಿಂದೂ ಸಾಮ್ರಾಜ್ಯ ಅಂತ ಹೇಳಲಿಕ್ಕೆ ಆಗಲ್ಲ ನಾವು. ವೈಭವವನ್ನು ಕೊಟ್ಟಂಥ ಸಾಮ್ರಾಜ್ಯ, ಹಿಂದೆ ಕಂಡರಿಯದ ವೈಭವವನ್ನು ದಕ್ಷಿಣ ಭಾರತದಲ್ಲಿ ಕೊಟ್ಟ ಸಾಮ್ರಾಜ್ಯ. ಆ ಥರ ವೈಭವವನ್ನು ಕೊಟ್ಟಿದ್ದು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಾವು ಸಾಮಾನ್ಯವಾಗಿ ಸುವರ್ಣ ಯುಗ ಅಂತ ಕರಿತೇವಲ್ವಾ, ಗೋಲ್ಡನ್ ಎರಾ, ಗೋಲ್ಡನ್ ಏಜ್ ಅಂತ ಕರಿತೇವೆ. ಅದರ ಹಿಂದಿನ ಉದ್ದೇಶ ಏನು ಅಂದರೆ, ಎಲ್ಲ ಕ್ಷೇತ್ರಗಳಲ್ಲೂ ಸಂಪೂರ್ಣ ಅಭಿವೃದ್ಧಿಯನ್ನು ಕಂಡ ಯುಗ ಅಂತ ಅರ್ಥ. ಕಂಪ್ಲೀಟ್ ಡೆವಲಪ್ಮೆಂಟ್ ಇನ್ ಆಲ್ ದ ಫೀಲ್ಡ್ಸ್, ಅದು ಗೋಲ್ಡನ್ ಏಜ್. ನಾವು ವಿಜಯನಗರದಲ್ಲಿ ಏನು ಮಾರ್ಕೆಟಲ್ಲಿ ಆ ಕಡೆ ಈ ಕಡೆ ರೋಡಿನ ಎರಡೂ ಕಡೆ ವಜ್ರ ವೈಡೂರ್ಯಗಳನ್ನು ಮಾರ್ತಾ ಇದ್ದೆ, ಅದಕ್ಕೋಸ್ಕರ ಗೋಲ್ಡನ್ ಪೀರಿಯಡ್. ನೋ, ಅದಲ್ಲ, ಅದರ ಅರ್ಥ ಅದಲ್ಲ. ಅದು ಒಂದು ರೀಸನ್, ಇಟ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಅದರ ಜೊತೆಗೆ ಸಾಹಿತ್ಯದಲ್ಲಿ ಸುವರ್ಣ ಯುಗ, ಆರ್ಕಿಟೆಕ್ಚರ್, ಹಂಪಿಗೆ ಹೋದರೆ ಗೊತ್ತಾಗತ್ತೆ. ಈಗಲೂ ಒಂದೇ ಒಂದು ಪಾಯಿಂಟ್ ಹೇಳ್ತೇನೆ, ಹಂಪಿಯಲ್ಲಿ ಸುಮಾರು 2000 ಕಲ್ಲಿನ ಮಂಟಪಗಳಿದೆ. ಆ ಕಲ್ಲಿನ ಮಂಟಪಗಳೆಲ್ಲ ಅಂಗಡಿಗಳಾಗಿದ್ದವು. ಸಣ್ಣ ಪುಟ್ಟ 4 ಕಂಬದ ಅಂಗಡಿಗಳು, ಅದು ಎಲ್ಲ ಮಂಟಪಗಳೆಲ್ಲ ಅಂಗಡಿಗಳಾಗಿದ್ದವು ಹಂಪಿಗಳಲ್ಲಿ. ಅದೆಲ್ಲ ವೈಭವ. ಕೃಷ್ಣದೇವರಾಯ, ಇಮ್ಮಡಿ ದೇವರಾಯ, ಪ್ರೌಢದೇವರಾಯ, ಇವರು ಅಳಿಯ ರಾಮರಾಯ ಕೊನೆಯ ಪತನಕ್ಕೆ ಅವನೇನು ಅಲ್ಲಿ ಆದಿಲ್ ಶಾಹಿಗಳು, ಬಹುಮನಿಗಳು, ಸುಲ್ತಾನರು, ಅವನು ಏನು ಮಾಡ್ತಾ ಇದ್ದ ಅಂದರೆ ಟ್ಯಾಕ್ಟಿಕ್ಸ್. ಒಬ್ಬರ ಜೊತೆ ಅವನು ರಾಜತಾಂತ್ರಿಕತೆ ಬಳಸ್ತಾ ಇದ್ದ ಅವನು. ಅದು ಅವ್ರಿಗೆ ಒಮ್ಮೆಲೆ ಗೊತ್ತಾಗಿ ಎಲ್ಲರೂ ಸೇರಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕ್ರೌರ್ಯ ಹೇಗಿತ್ತು ಅಂದರೆ, ಇವರ ಬಹುಮನಿ ಸುಲ್ತಾನರ ಕ್ರೌರ್ಯ, ನಮ್ಮನ್ನು ಕೆರಳಿಸುವುದು ಇದು.
ಪತನ ಆದಮೇಲೆ ಅವನ ಶಿರಚ್ಛೇದನವನ್ನು ಮಾಡಿ ರಾಮರಾಯನು ಅವನಿಗೆ ಏಜ್ ಎಷ್ಟು ಗೊತ್ತಾ ಆಗ ಅಟ್ ದ ಟೈಮ್ ಆಫ್ ತಾಳಿಕೋಟ ಬ್ಯಾಟಲ್ ಹಿ ವಾಸ್ 80 ವರ್ಷದ ಮುದುಕ ಅವನು, ಅಳಿಯ ರಾಮರಾಯ. ಆವಾಗ 80 ವರ್ಷದ ಮುದುಕ. ಅವನನ್ನ ಶಿರಚ್ಛೇದನ ಮಾಡಿ ತಮ್ಮ ಖಡ್ಗಕ್ಕೆ ಅವನ ರುಂಡವನ್ನು ಹಾಕಿ ಇಡೀ ಹಂಪಿಯನ್ನು ಸುತ್ತಾಡಿದ್ರಂತೆ. ಅದು ಕ್ರೌರ್ಯದ ಪರಮೋಚ್ಚ ನಿದರ್ಶನ ಇದು. 3 ತಿಂಗಳುಗಳ ಕಾಲ ಕೊಳ್ಳೆ ಹೊಡೆದ್ರು ಹಂಪೆಯನ್ನು. ದುರಾಚಾರ, ಅತ್ಯಾಚಾರ. ಆ ಸಂದರ್ಭದಲ್ಲಿ ಎಲ್ಲರ ಮೇಲೆ ಅತ್ಯಾಚಾರ ಆಯಿತು, ಕಳ್ಳತನ ಆಯಿತು, ದರೋಡೆ ಆಯಿತು. ಇವೆಲ್ಲ ಆ ವೈಭವವನ್ನು ನಾಶ ಮಾಡಿದ್ರು. ಯಾರು ಕಾರಣರು ಗೊತ್ತು ನಮಗೆಲ್ಲರಿಗೂ. ನಾವು ಅವರನ್ನೇ ವೈಭವೀಕರಣ ಮಾಡಿ ಇತಿಹಾಸದ ಪಠ್ಯದಲ್ಲಿ ಹೇಳ್ತಾ ಇದ್ದೇವೆ. ವೈಭವೀಕರಣ ಮಾಡುವವರನ್ನು ಮಾಡೋಣ. ಅವರಲ್ಲೂ ಹಾಗಾದರೆ ಒಳ್ಳೆಯ ಅರಸರಿಲ್ವೇ? ಇದ್ದಾರೆ, ಖಂಡಿತ ಇದ್ದಾರೆ. ಒಬ್ಬ ಅರಸನ ಬಗ್ಗೆ ಉಲ್ಲೇಖ ಮಾಡ್ತೇನೆ ನಾನು. ಯಾಕೆಂದರೆ ನನಗೆ ಬೀಯಿಂಗ್ ಅ ಹಿಸ್ಟೋರಿಯನ್ ಯಾವುದೇ ಪೂರ್ವಾಗ್ರಹವನ್ನು ಇಟ್ಕೊಳ್ಳಲ್ಲ ನಾನು. ಯಾವುದೇ ಮತದ ರಾಜ ಆದರೂ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಹೇಳಬೇಕು. ಹೌದು, ದಟ್ ಈಸ್ ಅ ಸೈನ್ ಆಫ್ ಅ ಹಿಸ್ಟೋರಿ. ಇಬ್ರಾಹಿಂ ಆದಿಲ್ ಶಾ ಅಂತ ಒಬ್ಬ ರಾಜ ಇದ್ದ. ಆ ಇಬ್ರಾಹಿಂ ಆದಿಲ್ ಶಾ ಬಿಜಾಪುರದಲ್ಲಿ ಇದ್ದಾಗ ಜಗದ್ಗುರು ಬಾದ್ಶಾ ಅಂತ ಕರಿತಿದ್ರಂತ ಅವನನ್ನು. ಯಾಕೆಂದರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವಂಥ ಒಂದು ಮನೋಗುಣ ಅವನಿಗಿತ್ತು. ಅವನು ನರಸಿಂಹನ ಭಕ್ತ ಆಗಿದ್ದ ಆ ಇಬ್ರಾಹಿಂ ಆದಿಲ್ ಶಾ. ಅವನ ಅರಮನೆಯ ಹಿಂದೆ ಒಂದು ನರಸಿಂಹ ಗುಡಿಯನ್ನು ಕಟ್ಟಿಸಿದ್ದ ಆತ ಸಂಗೀತದ ಮೇಲೆ ಪ್ರಚಂಡವಾದಂತಹ ಒಂದು ಪ್ರೀತಿ ಇತ್ತು ಅವನಿಗೆ. ಸಂಗೀತದ ಬಗ್ಗೆ ಒಂದು ಬುಕ್ಕನ್ನು ಕೂಡ ಬರೀತಾನೆ ಅವನೇ. ಇವನನ್ನು ವೈಭವೀಕರಣ ಮಾಡಿ ಇವರಿಗೆ ಇಂಥ ರಾಜರು ಬೇಡ ಇವರಿಗೆ. ಈ ರಾಜಕೀಯವಾಗಿ ಇತಿಹಾಸವನ್ನು ಬಳಸಿಕೊಳ್ಳುವವರಿಗೆ ಹೇಳ್ತಾ ಇದ್ದೇನೆ ನಾನು. ಇಂಥವರಿಗೆ ಇವಂಥ ರಾಜರ ವೈಭವೀಕರಣ ಬೇಡ. ಟಿಪ್ಪು ಸುಲ್ತಾನ್ ಬೇಕು, ಔರಂಗಜೇಬ್ ಬೇಕು. ಔರಂಗಜೇಬ್ ಯಾವ ಕಾರಣಕ್ಕೋಸ್ಕರ ನಂಗೆ ಹೇಳಿ ನೋಡೋಣ. ಒಂದೇ ಒಂದು ಕಾರಣ ಕೊಡಿ. ಔರಂಗಜೇಬನನ್ನ ವೈಭವೀಕರಣ ಈ ಕಾರಣಕ್ಕೋಸ್ಕರ ಮಾಡ್ತೇವೆ ನಾವು. ಒಂದು ಕಾರಣ ಕೊಟ್ಬಿಡಿ, ಒಪ್ಕೊಳ್ಳಿ. ಒಂದೇ ಒಂದು ಕರೆಕ್ಟ್ ರೀಸನ್ ಕೊಟ್ಬಿಡಿ. ಎಲ್ಲರೂ ಒಪ್ಪಿಕೊಳ್ಳಬಹುದಾದ ವಿತ್ ರೆಕಾರ್ಡ್ ಒಂದು ರೀಸನ್ ಕೊಡಿ. ಸಾಧ್ಯ ಇದೆಯಾ ಇವ್ರ ಹತ್ರ? ಅಂಥ ಒಬ್ಬ ಮಹಾನ್ ಕ್ರೂರಿ, ಪ್ರಚಂಡ ಕ್ರೂರಿಯನ್ನು ವೈಭವೀಕರಣ ಮಾಡ್ತಾರೆ. ಅವನ ಏನೋ ಇದು ಮಾಡ್ತಾರೆ, ಅವನ ಊರ ಹೆಸರು ಇಡ್ತಾರೆ, ಔರಂಗಾಬಾದ್ ಏನೇನೋ ಮಾಡ್ತಾರೆ. ತೆಗೆದ್ರು ಮತ್ತದನ್ನೇ ಇಡ್ತಾರೆ, ಅಥವಾ ಅವನು ದೊಡ್ಡ ಇದು ಮಾಡಿ ಹಾಕ್ತಾರೆ, ಸ್ಟ್ಯಾಚ್ಯೂ ಮಾಡಿ ಹಾಕ್ತಾರೆ. ಏನಿದು ಅರ್ಥ ಇದೆಯಾ? ಹೀಗಾಗಿ ಇಂಥ ಅಪಸವ್ಯಗಳೆಲ್ಲ ತೊಲಗಬೇಕು. ಮೊದಲನೇದಾಗಿ ನಮಗೆ ಇಲ್ಲಿ ಯಾವ ಧರ್ಮ ಯಾವ ಮತ ಅಲ್ಲ. ಇಲ್ಲಿ ಮುಸ್ಲಿಂ ಅರಸರಲ್ಲೂ ತುಂಬ ಅದ್ಭುತವಾದ ಆಳ್ವಿಕೆ ಕೊಟ್ಟ ಅನೇಕ ಅರಸರಿದ್ದಾರೆ. ಅಂಥವರನ್ನ ನಾವು ಹೊಗಳೋಣ. ಅರಸರಿದ್ದಾರೆ, ದಾರ್ಶನಿಕರಿದ್ದಾರೆ, ಎಷ್ಟು ಜನ ಸೂಫಿ ಸಂತರು ಇದ್ದಾರೆ. ಸೂಫಿ ಸಂತರ ಬಗ್ಗೆ ಒಬ್ರು ಮಾತಾಡಲ್ಲ. ಸೂಫಿ ಸಂತರ ಬಗ್ಗೆ ಶೇಖ್ ಮೊಯಿನುದ್ದೀನ್ ಚಿಸ್ತಿ ಅವನ ಬಗ್ಗೆ ಮಾತಾಡ್ತಾರೆ ಇವರು. ಅವ್ರ ಬಗ್ಗೆ ಮಾತಾಡ್ತಾರೆ ಇವರು. ಶೇಖ್ ಮೊಯಿನುದ್ದೀನ್ ಚಿಸ್ತಿ ಅವರ ಆಧ್ಯಾತ್ಮಿಕ ಧಾರ್ಷ್ಟ್ಯ ಹೇಗಿತ್ತು ಅಂದರೆ, ಎಂಥವರನ್ನು ಕ್ಷಣಾರ್ಧದಲ್ಲಿ ಅವರು ತನ್ನೆಡೆಗೆ ಸೆಳೆದುಕೊಳ್ಳುವ ಸಾಮರ್ಥ್ಯ ಇತ್ತಂತವರಿಗೆ. ತಮ್ಮ ಆಧ್ಯಾತ್ಮಿಕ ಇದರೊಳಗಡೆ ಸೆಳೆತದಿಂದ ಎಂಥವರನ್ನು ಒಂದು ಕ್ಷಣದಲ್ಲಿ ಅವರು ತನ್ನೆಡೆಗೆ ಸೆಳೆಕೊಳ್ತಾ ಇದ್ರಂತೆ. ಶೇಖ್ ಮೊಯಿನುದ್ದೀನ್ ಚಿಸ್ತಿ ಅವರನ್ನು ಸ್ಮರಣೆ ಮಾಡ್ತೇವ ನಾವು. ಅವರೆಲ್ಲ ಧರ್ಮ ಜಾತಿಯನ್ನು ಮೀರಿದವರು. ನಾವು ಈ ರೀತಿಯ ಪ್ರಜ್ಞೆಯನ್ನು ಇಟ್ಕೊಳ್ಬೇಕೇ ಹೊರತು ಕ್ರೌರ್ಯ ಮೆರೆದ ರಾಜ ಬೇಡ ನಮಗೆ. ಹಿಂದೂ ಅರಸರಲ್ಲೂ ಅನೇಕ ದರ್ಪಿಷ್ಟ ಅರಸರುಗಳು ಆಗಿ ಹೋಗಿದ್ದಾರೆ. ದುರಾಡಳಿತವನ್ನು ಕೊಟ್ಟ ಅನೇಕ ಹಿಂದೂ ಅರಸರಿದ್ದಾರೆ. ಸಾವಿರಾರು ಉದಾಹರಣೆ ಕೊಡ್ತೇನೆ ನಾನು ಹಿಂದೂ ಅರಸರಲ್ಲೂ ಕೂಡ. ಅಂಥವ್ರು ನಮಗೂ ಬೇಡ. ಅಂಥವ್ರ ಉಲ್ಲೇಖನೂ ನಾವು ಮಾಡಲ್ಲ. ಹಿಂದೂ ಅರಸರಲ್ಲಿ ದುರಾಚಾರ, ದುರಾಲೋಚನೆ, ಅತ್ಯಾಚಾರ ಮಾಡದ ಅನೇಕ ಅರಸರು ಇದ್ದಾರೆ. ಅಂಥವರನ್ನ ನಾವು ಸ್ಮರಣೆ ಕೂಡ ಮಾಡಲ್ಲ, ಅವನು ಉಲ್ಲೇಖನೂ ಮಾಡಲ್ಲ. ನಾವು ಬೇಡ, ಅವಶ್ಯಕತೆನೇ ಇಲ್ಲ ನಮಗೆ. ಯಾರು ಒಳ್ಳೆ ಕೆಲಸ ಮಾಡಿದಾರೋ, ಯಾರು ಸಾಧನೆಯನ್ನು ಮಾಡಿದಾರೋ ಅಂಥವ್ರನ್ನ ಸ್ಮರಣೆ ಮಾಡೋಣ. ಹಾಗೆ ಇದು ಎಲ್ಲ ಮತಗಳಿಗೂ ಅಪ್ಲೈ ಆಗುತ್ತೆ.
ಎಲ್ಲ ಮತಗಳಿಗೂ ಅಪ್ಲೈ. ಅದೇ ಈ ವಿಜಯನಗರದ ಪತನ ಅದೇ ಹೆಂಗಿತ್ತು ಆಗಿನ ಕಾಲ ಆ ಸಂದರ್ಭ? ಅಂದರೆ ಅದ್ಭುತವಾದಂತಹ ಗೌರ್ನೆನ್ಸ್ ಕೊಟ್ಟಂತಹ ಸಾಮ್ರಾಜ್ಯ, ನೀವು ಹಾಗೆ ಹೇಳಿದ ಹಾಗೆ ನಭೂತೋ ನಭವಿಷ್ಯಕ್ಕೆ ಅಂತ ಅನಿಸಿಕೊಂಡಂತಹ ಸಾಮ್ರಾಜ್ಯ, ಅದರ ಅಂತ್ಯ ಎಷ್ಟು ಬರ್ಬರತೆಯಿಂದ ಕೂಡಿತ್ತು. ಹೇಳಿದ್ನಲ್ಲ ಸರ್, ತುಂಬ. ಯಾಕೆಂತಂದರೆ ಇವತ್ತು ಚಿಕ್ಕವರಿದ್ದಾಗ ಏನೋ ಹಂಪಿ ಹೋಗೋದು ನೋಡೋದು ಬರೋದು ಅಂತ ಮಾಡ್ತಿದ್ವಿ. ಒಂದು ಇತಿಹಾಸದ ಪ್ರಜ್ಞೆ ಬಂದ ಮೇಲೆ ಕೆಲವು ವಿಚಾರಗಳು ಇನ್ನೂ ಕೂಡ ಸಂಪೂರ್ಣವಾಗಿ ಗೊತ್ತಿಲ್ಲ, ಆದರೆ ಗೊತ್ತಿರುವಂತಹ ಒಂದಿಷ್ಟು ಸ್ಥಳಗಳಿಗೆ ಹೋದಾಗ ತಿಳಿದು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆದರೆ ಅದರ ಬರ್ಬತೆ ಹೆಂಗಿತ್ತು ಅಂತ. ಇಲ್ಲ, ತುಂಬ ಕ್ರೂರವಾದಂತಹ ಸಮಯ ಅದು. 1565 ಸಮಯ ಇದೆಯಲ್ಲ, 16ನೇ ಶತಮಾನದ ಮಧ್ಯದ ಭಾಗ, ತುಂಬ ಕ್ರೂರವಾದ ಸಂದರ್ಭ ಅದು. ಎಲ್ಲ ಬಹುಮನಿ ಸುಲ್ತಾನರು ಸೇರಿಕೊಂಡು ಒಬ್ಬ ರಾಜನ ಮೇಲೆ ಅಟ್ಯಾಕ್ ಮಾಡ್ತಾರೆ. 5 ಸಾಮ್ರಾಜ್ಯಗಳು ಸೇರಿ ಒಂದು ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿದ ಸಮಯ ಅದು. ವಿಜಯನಗರದ ಮೇಲೆ 5 ಗುಂಪುಗಳು ಸೇರಿ ಒಂದು ಗುಂಪಿನ ಮೇಲೆ ದಾಳಿ ಮಾಡುತ್ತೆ. ಅದು ಆ ಗುಂಪಿನ ರಾಜ 80 ವರ್ಷದವನಾಗಿದ್ದಾಗ. ಸೋಲಿಗೆ ಕಾರಣಗಳು ಅಂತ ಹುಡುಕದಾಗ ಒಂದು ಅವನ ಪ್ರಾಯ, ಇನ್ನೊಂದು ಅವನ ವಿರುದ್ಧ ಮಾಡಿದಂಥ ಕುತಂತ್ರಗಳು, ಇನ್ನೊಂದು ಒಳಗಿನ ವಿಜಯನಗರದ ಒಳಗಿನ ಧಾರ್ಮಿಕ ಗುದ್ದಾಟ, ಆಂತರಿಕ ಗೊಂದಲಗಳು, ಇನ್ನೊಂದು ಸೈನಿಕರೆಲ್ಲ, ಇದು ಟೆಕ್ನಿಕಲ್ ರೀಸನ್ ನಾನು ಹೇಳ್ತಾ ಇರೋದು, ಸೈನಿಕರೆಲ್ಲ ಉತ್ಸಾಹವನ್ನೇ ಕಳ್ಕೊಂಡ್ಬಿಟ್ಟಿದ್ರು. ಮೋಟಿವೇಟ್ರೇ ಇರಲಿಲ್ಲ. ಅಲ್ಲಿ ಆ ಟೈಮಲ್ಲಿ ಯುದ್ಧದ ಸಂದರ್ಭದಲ್ಲಿ ಭಜನೆಗಳು ನಡೀತಾ ಇದ್ವು. ಹೌದಾ? ಭಜನೆಗಳು ರೆಕಾರ್ಡಲ್ಲಿ ಬರೋದು. ಹೌದು, ಧಾರ್ಮಿಕ ವಾತಾವರಣ, ಶಾಂತತೆ ಕಾಪಾಡ್ಕೋ ಆ ಥರ. ಅದು ಒಂಥರ ಅವರಲ್ಲಿ ಸ್ಫೂರ್ತಿಯನ್ನ ಹೋಗಿಸ್ಬಿಡ್ತು. ಇದು ಬರುತ್ತೆ, ಇದೆಲ್ಲ ದಾಖಲೆಗಳಲ್ಲಿ ಬರುತ್ತೆ. ಸೋಲಿಗೆ ಕಾರಣಗಳು ಅಂತ ಪರಾಮರ್ಶೆ ಮಾಡುವಾಗ ಈ ಥರದ್ದೆಲ್ಲ ಟೆಕ್ನಿಕಲ್ ರೀಸನ್ಗಳು ಬರುತ್ತೆ. ಅವನ ಏಜ್, ರಾಜನ ಏಜು, ಮತ್ತು ಅಲ್ಲಿ ಇದ್ದಂಥ ಪ್ರಕ್ರಿಯೆಗಳು, ನಡೀತಾ ಇದ್ದಂಥ ಪ್ರಕ್ರಿಯೆಗಳು, ಉತ್ಸಾಹ ತುಂಬುವ ಕೊರತೆ, ಇವೆಲ್ಲ ಅವರ ಸೋಲಿಗೆ ಕಾರಣ ಆಯಿತು. ಸೋಲಿನ ನಂತರ ಅಂತೂ ಹೇಳಿದ್ನಲ್ಲ, ತುಂಬ ಕ್ರೌರ್ಯ, ಅತ್ಯಾಚಾರ, ದುರಾಚಾರ, ಅದು ನನಗೆ ಹೇಳಲಿಕ್ಕೆ ಆಗದಷ್ಟು ಕ್ರೌರ್ಯಗಳು ಅಲ್ಲಿ ನಡೆದಿದೆ. ಕೆಲವುದರಲ್ಲಿ 3 ತಿಂಗಳ ಅಂತ ಬರ್ತಾರೆ, ಕೆಲವರಲ್ಲಿ 6 ತಿಂಗಳ ಅಂತ ಬರುತ್ತೆ. ಒಟ್ಟಾರೆಯಾಗಿ ಸುಮಾರು ಅರ್ಧ ವರ್ಷ ಆ ಹಂಪಿ ಲೂಟಿಗೋಸ್ಕರನೇ ನಾಶ ಆಗೋಯ್ತು. ಆದರೂ ಇಷ್ಟಿದೆ ಅಂದರೆ ಯೋಚನೆ ಮಾಡಿ. ಆದರೂ ಇನ್ನೂ ವಿಜಯ ವಿಠಲ ಟೆಂಪಲ್ ಆಗಿದೆ ನೋಡಿ. ಮತ್ತೆ ವಿಜಯ ವಿಠಲ ಟೆಂಪಲ್ ಈಗಲೂ ನಮಗೆ ಅಷ್ಟೇ ಫ್ರೆಶ್ ಆಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ? ಇನ್ನೂ ಸಂಗೀತದ ಸ್ವರಗಳು ಹಾಗೆ ಅದು ಫ್ರೆಶ್ ಆಗಿರೋದಕ್ಕೆ ಅಲ್ಲಿ ಧಾರ್ಮಿಕ ಸಂಘರ್ಷದ ಸ್ಪರ್ಶ ಸಿಗೋದು. ನನಗೆ ಅದನ್ನ ಪೂರ್ಣ ಒಪ್ಕೊಳ್ಳಿಕ್ಕೆ ಆಗಲ್ಲ, ನಾನು ಅದನ್ನ ಸಂಪೂರ್ಣವಾಗಿ ಒಪ್ಪಲ್ಲ. ಅದು ಶೈವ ವೈಷ್ಣವರ ಒಂದು ಕುತಂತ್ರದ ಪ್ರತಿಫಲ ಹಂಪಿಯ ನಾಶ ಅಂತ ಎಲ್ಲೋ ಒಂದು ಕಡೆ ಒನ್ ಆಫ್ ದಿ ರೀಸನ್ ಅದು. ಬಟ್ ಸಂಪೂರ್ಣ ಅದೇ ರೀಸನ್ ಅಲ್ಲ. ಅಲ್ಲಿ ರಾಜತಾಂತ್ರಿಕ ಕಾರಣಗಳು ಕಾರಣ ಆಗಿದೆ. ಈ ರಾಮರಾಯನ ಒಂದಷ್ಟು ವಿಫಲ ಯೋಜನೆಗಳು ಎಲ್ಲ ಕಾರಣ ಆಗಿತ್ತು. ಅವನು ಅಳಿಯ ರಾಮರಾಯನು ಅವನು 5 ಜನರಲ್ಲಿ ಒಬ್ಬರ ಜೊತೆ ಒಂದೊಂದು ರೀತಿ, ಇನ್ನೊಬ್ರ ಜೊತೆ ಇನ್ನೊಂದು ರೀತಿ, ಹೀಗೆಲ್ಲ ಮೇಂಟೈನ್ ಮಾಡ್ತಾ ಇದ್ನಂತ ಅವನು. ಮಲ್ಟಿಪಲ್ ಆ ಥರ ಇತ್ತು ಒಂದು. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ತಾ ಇದ್ದ ಅವನು ರಾಮರಾಯ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ತಾ ಇದ್ದ. ಅದು ಅವರಿಗೆ ಗೊತ್ತಾಗಿ ಒನ್ ಫೈನ್ ಡೇ ಫಾರ್ ದೆಮ್ ಎಲ್ಲ ಸೇರಿ ಇವನ ಮೇಲೆ ದಾಳಿ ಮಾಡಿದ್ರು. ಹೀಗೆ ಬರುತ್ತೆ, ರೆಕಾರ್ಡ್ಸಲ್ಲಿ ಬರೋದು ಹೀಗೆ. ಆಮೇಲೆ ದಾಳಿ ನಂತರದಲ್ಲಿ ಅವ್ರ ಪರಿಸ್ಥಿತಿ ಹಾಗಾಗಿ ಹೋಯಿತು. ಎಲ್ಲ ಸಂಪೂರ್ಣ ನಾಶ ಆಗೋಯ್ತು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಅದರ ವೈಭವದ ಬಗ್ಗೆ ವಿದೇಶಿ ಬರಹಗಾರರು ತುಂಬ ಜನ ಬರೆದಿದ್ದಾರೆ. ನಮ್ಮವ್ರಿಗಿಂತ ಅಯ್ಯೋ ಸಿಕ್ಕಾಪಡೆ ಬರೆದ್ಬಿಟ್ಟಿದ್ದಾರೆ. ಅಬ್ದುಲ್ ರಜಾಕ್ ಹೆಂಗು ಬರೆದಿದ್ದಾನೆ, ರಜಾಕನ ಬರವಣಿಗೆಗಳು. ಆಮೇಲೆ ಮರೆತು ಹೋದ ಸಾಮ್ರಾಜ್ಯ, ರಾಬರ್ಟ್ ಸಿವೆಲ್ ವಿಜಯನಗರ. ಆಮೇಲೆ ನಿಕೆಟಿನ್, ರಷ್ಯಾದ ನಿಕೆಟಿನ್ ಬರೀತಾನೆ. ಬಾರ್ಬೋಸಾ ಬರೀತಾನೆ. ಪೋರ್ಚುಗೀಸ್ ಬರಹಗಾರರು ಬರೀತಾರೆ. ತುಂಬ ಜನರು ವಿಜಯನಗರ ಸಾಮ್ರಾಜ್ಯದ ವೈಭವದ ಬಗ್ಗೆ ಬರೀತಾರೆ. ಅಲ್ಲಿನ ಚಿತ್ರಣವನ್ನೇ ಬರೀತಾರೆ. ಅಂದರೆ ನಮ್ಮ ಕಡೆಗೆ ಒಂದು ಮಾತಿದೆ ಸರ್,
ಕಾಲಿದ್ದವರು ಹಂಪಿ ನೋಡಬೇಕು, ಕಣ್ಣಿದ್ದವರು ಕನಕಗಿರಿ ನೋಡಬೇಕು ಅಂತ. ಓಕೆ. ಯಾಕೆಂದರೆ ಕನಕಗಿರಿ ಈಗ ಒಂದು ವಿಧಾನಸಭಾ ಕ್ಷೇತ್ರ, ಅದು ನಮ್ಮೂರಿನಿಂದ ಒಂದು ಸ್ವಲ್ಪ ತೂಗುಮಟ್ಟು ದೂರದಲ್ಲಿದೆ. ಪ್ರೌಢದೇವರಾಯನ ಆಸ್ಥಾನ ಆಗಿತ್ತು. ಅಂದರೆ ವಿಜಯನಗರ ಎಂಪೈರ್ ಆಗೋಕ್ಕಿಂತ ಮುಂಚೆ ಕನಕಗಿರಿ ಇಸ್ ಅನ್ ಕ್ಯಾಪಿಟಲ್ ಸಿಟಿ ಆಫ್ ಹಂಪಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಕನಕಾಚಲಪತಿಯ ದೇವಸ್ಥಾನ ಇದೆ, ಅದ್ಭುತವಾದಂಥ ಮಾರ್ವಲ್, ಒಳ್ಳೆ ಸ್ಟ್ರಕ್ಚರ್ ಇದೆ, ಆರ್ಕಿಟೆಕ್ಚರ್ ಇದೆ. ಹೀಗಾಗಿ ಕಣ್ಣಿದ್ದವರು ಕನಕಗಿರಿ ನೋಡಬೇಕು, ಕಾಲಿದ್ದವರು ಹಂಪಿ ನೋಡಬೇಕು. ಅಂದರೆ ಅಷ್ಟು ಸುತ್ತಾಟ ಇದೆ. ಹೌದು, ಇದು ನಾನು ಸುಮ್ಮನೆ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ನಾವು ಹಂಪಿಗೆ ಹೋದಾಗ ಕ್ಯಾಪಿಟಲ್ ಆಗಿ ಹೋಗೋದು ಒಂದು ಲೋಟಸ್ ಮಹಲಿಗೆ, ಒಂದು ವಿಜಯ ವಿಠ್ಠಲ ಟೆಂಪಲ್ಗೆ. ನಮ್ಮ ಬದಿಯಲ್ಲೂ ಇದೇ ರೀತಿ, ನಮ್ಮ ಕಡೆಯಲ್ಲೂ ಇದೇ ರೀತಿ ಒಂದು ಗಾದೆ ಇದೆ. ರೊಕ್ಕ ಇದ್ದವರು ಗೋಕರ್ಣ, ಸೊಕ್ಕಿದ್ದವರು ಯಾಣ. ಯಾಣ, ಓಕೆ. ಹೇಗಿದೆ ನೋಡಿ. ಸೊಕ್ಕು ಅಂದ್ರೆ ಸಾಹಸ, ಗಟ್ಟಿಯಾಗಿರೋ. ಯಾಣ ಕೇವ್ಸಿಗೆ ಹೋಗಿ, ಯಾಣಕ್ಕೆ 5 ಕಿಲೋಮೀಟರ್ ನಡಿಬೇಕು, 10 ಕಿಲೋಮೀಟರ್ ನಡಿಬೇಕು ಒಂದ್ ಕಾಲದಲ್ಲಿ. ಇವಾಗ ಅಲ್ಲ, ಅದು ಸೊಕ್ಕಬೇಕು ಅಂತ. ರೊಕ್ಕ ಇದ್ದವರು ಗೋಕರ್ಣ, ಅಲ್ಲಿ ಅಷ್ಟು ದೇವಸ್ಥಾನಗಳು, ಅದು ಇದು ವ್ಯವಸ್ಥೆಗಳೆಲ್ಲ. ಹೀಗಾಗಿ ಒಂದು ಧಾರ್ಮಿಕ ವ್ಯವಹಾರಗಳು ಇದೆಲ್ಲ ತುಂಬಾ ಇದಾಗತ್ತೆ. ತುಂಬ ಪುರಾಣ ಪ್ರಸಿದ್ಧ ಪವಿತ್ರ ಕ್ಷೇತ್ರ, ಪ್ರಶ್ನೆಯೇ ಇಲ್ಲ. ಈಗ ಆ ಥರದ್ದು ನೀವು ಹೇಳಿದ್ರಲ್ಲ, ಅದು ಪೂರ್ವಕವಾಗಿ. ಹೀಗೆ ಕಾಲಿದ್ದವರು ಹಂಪಿ ನೋಡಬೇಕು ಅಂದಾಗ ನಾವು ಹಂಪಿಗೆ ಹೋದರೆ 4-5 ಜಾಗಗಳು ನೋಡ್ಕೊಂಡು ಮುಗಿದು ಹಂಪಿ ಅಂತ ವಾಪಸ್ ಬಂದ್ಬಿಡ್ತೀವಿ. ನಾನು ರೀಸೆಂಟಾಗಿ ಅಂಜನಾದ್ರಿಗೆ ಹೋಗಿದ್ದೆ. ಅಂಜನಾದ್ರಿ ಒಳಗಡೆ ಒಬ್ಬರು ಬಾಬಾ, ಹೀ ಈಸ್ ಫ್ರಮ್ ಇಟಲಿ. ಓಕೆ. ಅವರು ಇಲ್ಲಿ ಬಂದು ಸೆಟ್ಲಾಗಿ 40 ವರ್ಷ ಆಯಿತು. ಓಹೋ. ಹಾಂ, ಆ ಯಪ್ಪ ಹೇಳೋದೇನು ಅಂದರೆ 40 ವರ್ಷ ಆಯಿತು, ದಿನ ಒಂದೊಂದು ಹೊಸ ಜಾಗ ನೋಡ್ತಿದ್ದೀನಿ, ಇನ್ನೂ ಸಂಪೂರ್ಣ ವಿಜಯನಗರ ನೋಡೋಕ್ಕಾಗಿಲ್ಲ ನನಗೆ ಅಂತಾರೆ ಅವರು. ನೋಡಿ, 40 ವರ್ಷದಿಂದ ಅವರು ಹಂಪಿ ನೋಡೋದಕ್ಕಂತ ಬಂದು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ನಮ್ಮ ಧರ್ಮಕ್ಕೆ ಅನುಯಾಯಿಯಾಗಿ ಅಂಜನಾದ್ರಿ ಬೆಟ್ಟದಲ್ಲಿ ಈಗೂ ಇದ್ದಾರೆ ಅವರು. ಸೊ ಆ ಥರದ ಅದ್ಭುತ ಪ್ರದೇಶದಲ್ಲಿ ನಾವು ಇದ್ದೀವಿ ಅಂತ ಅನ್ನೋದೇ ಹೆಮ್ಮೆ. ಬಟ್ ಅದು ನೋಡಿದಾಗ ಸಂಕಟ ಆಗುತ್ತೆ. ಆ್ಯಂಡ್ ಫೈನಲಿ ಸರ್, ಕೊನೆಯ ಪ್ರಶ್ನೆ. ಸುಳ್ಳು ಇತಿಹಾಸವನ್ನು ಇಷ್ಟು ದಿನ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತಾ ಇದ್ವಿ, ಈಗ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ನೋಡುವಂತಹ ಮತ್ತೊಂದು ದುರ್ದೈವದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಒಬ್ಬರು ಬರ್ತಾರೆ, ಏನೋ ಹೇಳ್ತಾರೆ, ನಮ್ಮ ಜನ ಅದನ್ನು ಸತ್ಯ ಅಂತ ನಂಬಿಬಿಡ್ತಾರೆ. ಹೌ ವಿ ಹ್ಯಾವ್ ಟು ಬಿವೇರ್ ಫ್ರಮ್ ದೆಮ್. ಅವರಿಂದ ಎಚ್ಚರಿಕೆಯಿಂದ ಇದ್ದು ನಿಜ ಇತಿಹಾಸವನ್ನು ತಿಳಿದುಕೊಳ್ಳೋದು ಹೇಗೆ? ಅಥವಾ ಅವ್ರು ಹೇಳಿದ್ದನ್ನೇ ವೇದವಾಕ್ಯ ಅಂತ ನಂಬಿಬಿಡ್ಬೇಕಾ? ಏನು ಕತೆ ಅಂತ. ಇಲ್ಲಿ ನೋಡಿ, ನಾನು ಹೇಳೋದು ಇಷ್ಟೇ. ಇತಿಹಾಸವನ್ನು ಹೇಳುವವರು ಇತಿಹಾಸವನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು. ಮೊದಲನೇದಾಗಿ ಅದು ಹೇಗೆ ಅಧ್ಯಯನ ಮಾಡಬೇಕು ಅಂದರೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕು. ಬೇಸಿಕಲಿ ಅವರು ಪದವಿಯಲ್ಲೇ ಇತಿಹಾಸವನ್ನು ಓದಬೇಕು, ಪದವಿಯಲ್ಲೇ ಓದಬೇಕು. ಆಮೇಲೆ PG ಕೂಡ ಇತಿಹಾಸ ಪ್ರಾಚ್ಯಶಾಸ್ತ್ರದಲ್ಲಿ ಅವರು MA ಮಾಡಿರಬೇಕು. ಆಮೇಲೆ ಸಂಶೋಧನೆಯನ್ನು ಮಾಡಿರಬೇಕು ಇತಿಹಾಸದಲ್ಲಿ. ಆಮೇಲೆ 16 ವರ್ಷಗಳ ಕಾಲ ವೈಯಕ್ತಿಕ ಅಧ್ಯಯನ ಇರಬೇಕು. ವೈಯಕ್ತಿಕ ಅಧ್ಯಯನ, ಕ್ಷೇತ್ರಾನ್ವೇಷಣೆ ಮಾಡಬೇಕು. ಅಂತರ್ಶಿಸ್ತೀಯ, ಬಹುಶಿಸ್ತೀಯ ಅಧ್ಯಯನ ಎಲ್ಲ ಬರೋದು ಇದರಿಂದ. ಇದನ್ನೆಲ್ಲ ಮಾಡಬೇಕು ಅಂತ ನಾನು ಸುಮ್ಮನೆ ಹೇಳಿಲ್ಲ. ಅಂತರ್ಶಿಸ್ತೀಯ ಪ್ರಜ್ಞೆ ಇತಿಹಾಸದಲ್ಲಿ, ಬಹುಶಿಸ್ತೀಯ ಪ್ರಜ್ಞೆ ಬರಬೇಕು ಅಂದರೆ ಅವರು ಇಲ್ಲಿಂದ ಬೇಸಿಕ್ಕಲ್ಲಿ ಬರಬೇಕು. ಅವರಿಗೆ ಸುಮ್ಮನೆ ಬರಲ್ಲ. ಯಾವುದೋ ಒಂದು ಪುಸ್ತಕವನ್ನು ನೋಡಿ ಇತಿಹಾಸದ ಪ್ರಜ್ಞೆ ಬರೋದು ಬೇರೆ, ಅದು ಬೇರೆ. 16 ವರ್ಷಗಳ ಕಾಲ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಕ್ಷೇತ್ರಾನ್ವೇಷಣೆ ಸಂಶೋಧನೆ ಮಾಡಿ ಬರುವ ಪ್ರಜ್ಞೆ ಆನ್ ರೆಸ್ಪೆಕ್ಟಿವ್ ಟಾಪಿಕ್ ಬೇರೆ. ಬೇರೆ ಅಲ್ವಾ? ಈಗ ಹಾಡನ್ನು ಯಾರೂ ಹಾಡ್ಬೋದು, ಯಾರೂ ಹಾಡು ಹೇಳ್ಬೋದು, ಚೆನ್ನಾಗೇ ಹೇಳ್ಬೋದು, ಹಾಡ ಬ್ಯೂಟಿಫುಲ್ ಆಗಿ ಹೇಳ್ಬೋದು. ಏನು ಕಲಿದೆ ಹಾಡ್ತಾರೆ ಕೆಲವರು ಅಲ್ವಾ? ತುಂಬ ಜನ, ಉದಾಹರಣೆ ಹೆಸರು ತಗೊಳ್ಳೋದಿಲ್ಲ, ತುಂಬ ಜನ ಅದ್ಭುತವಾಗಿ ಹಾಡೋರು, ತುಂಬ ಚೆನ್ನಾಗಿ ಹಾಡೋರು ಇದ್ದಾರೆ. ಕೇಳಲಿಕ್ಕೆ ಖುಷಿ ಕೊಡುತ್ತೆ. ಇವತ್ತಿದೆಯಲ್ಲ, ಶನಿವಾರ ಭಾನುವಾರ ಅಲ್ವಾ? ಕೇಳಲಿಕ್ಕೆ ಖುಷಿ ಕೊಡುತ್ತೆ. ಆದರೆ ಅವರ ಹಾಡಿನಲ್ಲಿ ಶಾಸ್ತ್ರ ಸೂತ್ರ ಎರಡೂ ಇರಲ್ಲ. ಇಂಪಿರುತ್ತೆ ಅಷ್ಟೇ. ಶಾಸ್ತ್ರವೂ ಇರಲ್ಲ, ಸೂತ್ರವೂ ಇರಲ್ಲ. ಹಾಗೆಯೇ ಇತಿಹಾಸವನ್ನು ಓತಪ್ರೋತವಾಗಿ ಹೇಗೆ ಬೇಕಾದರೂ ಹೇಳುವಾಗ ಕೇಳಲಿಕ್ಕೆ ಒಂಥರ ಮಜಾ ಸಿಗ್ಬೋದು, ಮಜಾ ಇರುತ್ತೆ ಅಲ್ವಾ? ಆದರೆ ಸತ್ಯ ಆಗಿರಬೇಕು ಅಂತ ಇಲ್ಲ. ಹೀಗಾಗಿ ಯಾರು ಏನೇ ಹೇಳಿದ್ರು ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವ ಮನೋಧರ್ಮವನ್ನು ಬೆಳೆಸ್ಕೊಳ್ಳಿ. ಅದು ಬಹಳ ಮುಖ್ಯ, ಅದು ಬಹಳ ಮುಖ್ಯ. ಶಾಸನ, ವಾಸ್ತುಶಿಲ್ಪ, ಪ್ರಾಚ್ಯಶಾಸ್ತ್ರ ಇದೆಲ್ಲದರ ಪ್ರಜ್ಞೆ ಪರಿಪಕ್ವವಾಗಿ ಇದ್ದಾಗ, 16 ವರ್ಷಗಳ ಕಾಲದ ತಪಸ್ಸು ಒಬ್ಬನಲ್ಲಿ ಇದ್ದಾಗ, ಅಧ್ಯಯನ ಇದ್ದಾಗ ಅಂಥವನು ಇತಿಹಾಸಕಾರರಾಗಿ ಹೊರಗೆ ಬರಲಿಕ್ಕೆ ಸಾಧ್ಯ. ಅಂಥವ್ರು ಬರಬೇಕು. ನಾನು ಈಗಿನ ಯುವಜನತೆಗೆ ಹೇಳೋದು ಅಷ್ಟೇ, ಖಂಡಿತ ಒಳ್ಳೊಳ್ಳೆ ಇತಿಹಾಸಕಾರರು ಬರಲಿ ನಮ್ಮ ನಾಡಿಗೆ. ಆದರೆ ಈ ರೀತಿಯಲ್ಲಿ ಬರಲಿ. ಯಾವ ರೀತಿಯಲ್ಲಿ? ಪದವಿಯಿಂದಲೇ ಇತಿಹಾಸವನ್ನು ಓದಿ
ಹಿಸ್ಟ್ರಿಯಲ್ಲಿಯೇ ಎಮೆಯನ್ನು ಮಾಡಿ ಹಿಸ್ಟ್ರಿಯಲ್ಲಿಯೇ PhD ಮಾಡಿ 16 ವರ್ಷಗಳ ಕಾಲ ಸಂಶೋಧನೆ ಕ್ಷೇತ್ರಾನ್ವೇಷಣೆ ಮಾಡಿ ಅಧ್ಯಯನ ಮಾಡಿ ತಪಸ್ಸು ಮಾಡಿ ಆಮೇಲೆ ಹೊರಗೆ ಬನ್ನಿ. ಆವಾಗ ನಿಮ್ಮ ಮಾತಿಗೊಂದು ತೂಕ ಇರುತ್ತೆ. ಎಕ್ಸಾಕ್ಟ್ಲಿ ಸರ್. ಕೊನೆಯದಾಗಿ ಯುವಕರಿಗೆ ಇತಿಹಾಸದ ಬಗ್ಗೆ ಏನು ಹೇಳ್ತೀರಿ? ಒನ್ಸ್ ಅಗೇನ್ ಇತಿಹಾಸ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಕಲಿತ್ರೆ ಏನು ಅಡ್ವಾಂಟೇಜ್ಗಳಿದೆ ಫೈನಲಿ ಫಾರ್ ಯುವಕರಿಗೆ ನಾನು ಹೇಳುವುದಿಷ್ಟೇ, ಇತಿಹಾಸ ನಿಮಗೆ ಬದುಕನ್ನು ಕೊಡುತ್ತೆಯೋ ಬಿಡುತ್ತೆಯೋ ಗೊತ್ತಿಲ್ಲ, ಆದರೆ ಭಾರತದೆಡೆಗಿನ ಭಾವವೊಂದನ್ನಂತೂ ಖಂಡಿತವಾಗಿ ಕೊಡುತ್ತೆ. ಎಕ್ಸಾಕ್ಟ್ಲಿ. ಭಾರತದೆಡೆಗಿನ ಭಾವ, ಅದರ ಕೊರತೆ ತುಂಬ ಇದೆ ಈಗ ಯುವಕರಲ್ಲಿ. ನನ್ನ ದೇಶ, ನನ್ನ ಭಾಷೆ, ನನ್ನ ಧರ್ಮ, ನನ್ನ ಸಂಸ್ಕೃತಿ, ನನ್ನ ಸಂಪ್ರದಾಯ, ಈ ಭಾವದ ಕೊರತೆ ತುಂಬ ಇದೆ. ಇದರ ಅಭಾವ ಇದೆ. ಈ ಭಾವದಲ್ಲಿ ಅಭಾವ ಇದೆ. ಈ ಭಾವಕ್ಕೊಂದು ಜೀವ ಬೇಕು ಹೇಳಾದರೆ ಇತಿಹಾಸವೇ ಬೇಕು. ಆ ಕಾರಣಕ್ಕೋಸ್ಕರವಾಗಿಯೂ ಇತಿಹಾಸವನ್ನು ಓದಿ. ನಿಮಗೆ ಬದುಕನ್ನು ಕೊಡುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ, ಆದರೆ ಭಾರತದೆಡೆಗಿನ ಭಾವವೊಂದನ್ನು ಗ್ಯಾರಂಟಿ ಕೊಡುತ್ತೆ ಇತಿಹಾಸ. ಹೀಗಾಗಿ ದೇಶ ಪ್ರೇಮ, ಭಾಷಾ ಪ್ರೇಮ, ಧರ್ಮ ಪ್ರೇಮ, ಪ್ರಾಂತ ಪ್ರೇಮ ಇದೆಲ್ಲ ಬರಬೇಕು ಅಂದರೆ ಇತಿಹಾಸದ ಬಗ್ಗೆ ಒಂದು ಪ್ರಜ್ಞೆ ಬೇಕು. ಈ ಕಾರಣಕ್ಕೋಸ್ಕರವಾಗಿ ಇತಿಹಾಸವನ್ನು ಒಪ್ಕೊಳ್ಳಿ. ಪ್ರಾದೇಶಿಕ ಇತಿಹಾಸ, ನಿಮ್ಮ ಊರಿನ ಇತಿಹಾಸ ಫಸ್ಟ್ ತಿಳ್ಕೊಳ್ಳಿ. ನಿಮ್ಮ ಊರಿನ ಇತಿಹಾಸ ತಿಳ್ಕೊಂಡಾಗ ಆವಾಗ ನಿಜವಾಗಿಯೂ ಖಂಡಿತವಾಗಿಯೂ ಅದರೆಡೆಗಿನ ಒಂದು ಪ್ರೀತಿ ಬರುತ್ತೆ, ಖಂಡಿತವಾಗಿ ಬರುತ್ತೆ. ದಿಸ್ ಇಸ್ ದ ಮೆಸೇಜ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಅಂದರೆ ಸುದೀರ್ಘ ಸಮಯದ ಕಾಲ ಇತಿಹಾಸದ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಮಾತಾಡ್ತಾ ಹೋದರೆ ಇತಿಹಾಸ ಮುಗಿಯಲ್ಲ, ಸಮಯ ಸಾಲಲ್ಲ. ಈಗ ನಾವು ಸೀರೀಸೇ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ಅನೇಕ ಬೂದಿ ಮುಚ್ಚಿದ ಕೆಂಡದಂತಿರುವ ಅನೇಕ ಇತಿಹಾಸದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮ್ಮಿಂದ ಇನ್ನೂ ಹೆಚ್ಚು 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 ವಿಷಯಗಳು ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಪಾಡ್ಕಾಸ್ಟನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಟ್ಟಾರೆಯಾಗಿ ಇದು ಲಕ್ಷ್ಮೀಶ್ ಹೆಗಡ ಸೋಂದ ಅವರ ಮನದಾಳದ ಮಾತು ಮತ್ತು ಇತಿಹಾಸದ ವಿಚಾರಗಳು. ಮುಂದಿನ ಸಲ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದಕ್ಕೆ ಬರ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ನಮಸ್ಕಾರ.